ನಮಃ ಶ್ರೀ ಯತಿರಾಜಾಯ ವಿವೇಕಾನಂದ ಸೂರಯೇ ಸಚ್ಚಿತ್ ಸುಖ ಸ್ವರೂಪಾಯ ಸ್ವಾಮಿನೇ ತಾಪಹಾರಿಣಿ. ಶ್ರೀ ಹರೀಶ್ಗೆ ನನ್ನ ಪ್ರೀತಿಯ ನಮಸ್ಕಾರಗಳು ಹಾಗೂ ಎಲ್ಲ ಮಕ್ಕಳ ಸಂಘದ ಭಾವಿ ಸದಸ್ಯರು. ಭಾವಿ ಅಂದರೆ ಮುಂದೆ, ಹಿಂದೆ ಅಲ್ಲ. ನಾನು ಭಾವಿ ಅಂತ ಹಿಂದೆ ಹೇಳಿದೆ. ಪೂರ್ವ ಭಾವಿ ಪ್ರಸ್ತುತ ಸದಸ್ಯರೆಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಶ್ರೀಮತಿ ಉಮಾ ಅವರಿಗೆ ನನ್ನ ಪ್ರೀತಿಯ ನಮಸ್ಕಾರ. ಕುಮಾರಸ್ವಾಮಿ, ನಾನು ಕುಮಾರಸ್ವಾಮಿ ಅಂತ ಕರಿತೀನಿ, ಯಾಕಂದರೆ ಇಬ್ಬರದು ಹೆಸರು ಹಳೆ ಹೆಸರು ಒಂದೇ ಆಗ್ತದೆ. ಅದಕ್ಕೆ ನಾನು ಅವನಿಗೆ ಶ್ಯಾಮ್ ಅಂತ ಕರೆಯಲ್ಲ. ಅವನ ಮನೆ ಹೆಸರು ಕುಮಾರಸ್ವಾಮಿ ಅಲ್ಲನಾ? ಶ್ಯಾಮ ಅಂತ ನನ್ನ ನೋಡಿ ಕರೆದ್ರು, ಆಮೇಲೆ ಎಲ್ಲ ನನ್ನೇ ಕರಿತಾರೆ. ಅದಕ್ಕೆ ಅವನ ಹೆಸರು ಕುಮಾರಸ್ವಾಮಿ. ಅದಕ್ಕೆ ಮಗಂಗಂತೂ ಅದ್ವೈತ ಮಾಡಿಟ್ಟಿದ್ದಾನೆ. ಅವನ ಹೆಸರು ಅದ್ವೈತ. ಅವನಿಗೂ ನನ್ನ ನಮಸ್ಕಾರಗಳು. ಆಮೇಲೆ ಶುರುನಲ್ಲೇ ಅವನು ಹೇಳ್ದ, ಏನು ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ ಅಂತ. ಅದಕ್ಕೆ ಒಂದು ಘಟನೆ ನೆನಪಾಯ್ತು ನನಗೆ. ಆಮೇಲೆ ಟಾಪಿಕ್ ಬರ್ತೇನೆ ನಾನು. ಅದೇ ಒಂದು ಹಾಡು ಹೇಳಿದ್ದಕ್ಕೆ ನಾನು ಮಕ್ಕಳಿಗೆಲ್ಲ ಆಮೇಲೆ ಇಲ್ಲಿ ಇವತ್ತು ಸದಸ್ಯತ್ವ ಅಥವಾ ಅಂದರೆ ಅಟೆಂಡೆನ್ಸ್, ಸದಸ್ಯತ್ವ ಅಂತ ಹೇಳೋಕ್ಕಾಗಲ್ಲ, ಅಟೆಂಡೆನ್ಸು 0 to 60 ಇದ್ದಾರ ಏನೋ ಈಗ ಅಲ್ಲ. 0 ವಯಸ್ಸಿಂದ ಹಿಡಿದು 60ನೇ ವಯಸ್ಸಿನವ್ರಿಗೆ ಇದ್ದೀರಿ. ಅದರಿಂದ ಎಲ್ಲರಿಗೂ ಸೇರ್ಕೊಂಡು ಮಾತಾಡಬೇಕಾಗ್ತದೆ ಅಲ್ಲನಾ? ಒಬ್ಬ ಮನೆಯಲ್ಲಿ ಹೆಂಡತಿಯ ಕೊಲೆ ಆಯ್ತಂತೆ. ಇದು ಏನು ಕಂಪ್ಲೇಂಟ್ ಆಗಿರುವಂಥದ್ದು. ಸರಿ, ಅವನೇನು ಮಾಡಿದ್ರು, ಅವನ ಯಜಮಾನ ಗಂಡನನ್ನು ಜೈಲಿಗೆ ಹಾಕಿಬಿಟ್ರು. ಅಂದರೆ ಎಲ್ಲರೂ ಮಾಡಿದ್ಯಾರೋ, ಆದರೆ ಏನು ಮಾಡಿದ್ರು ಅಂತಂದರೆ ಇಟ್ ವಾಸ್ ಸೋ ಲೀಡಿಂಗ್, ಫ್ಯಾಕ್ಟಿಗೆ ಕ್ರಿಯೇಟ್ ಮಾಡ್ಬೋದು ಫ್ಯಾಕ್ಟ್ನ. ಅದರಿಂದ ಕ್ರಿಯೇಟ್ ಮಾಡಿ ಯಜಮಾನನೇ ಮಾಡಿದ್ದು ಅಂತ ಹೇಳಿ ಅವನಿಗೆ ಜೈಲಿಗೆ ಹಾಕಿಬಿಟ್ರು. ಅವನು ಎಷ್ಟೆಲ್ಲ ಹೋರಾಟ ಮಾಡಿದ್ರು ಸಕ್ಸಸ್ಫುಲ್ ಆಗಲಿಲ್ಲ. ಹಿ ಹ್ಯಾಡ್ ಟು ಗೋ ಟು ಅಕ್ವಿಟ್ ಆಗಲಿಲ್ಲ. ಅವನಿಗೆ ಅವನೇ ಅಪರಾಧಿ ಅಂತ ಕೋರ್ಟಲ್ಲಿ ತೀರ್ಮಾನ ಆಗೋಯ್ತು. ಸರಿ, ಜೈಲಿಗೆ ಹೋದ. ಇನ್ನೇನು ಮಾಡೋದು? ಅವ್ನಿಗೆ ಎಷ್ಟು ದುಃಖ ಇರುತ್ತೆ ನೋಡಿ ಅವನಿಗೆಲ್ಲ. ಯಾರಿಗಾದ್ರೂ ಈ ಸಣ್ಣ ಪುಟ್ಟ ಮಾತಂದ್ರೇ ನಮಗೆ ತಡ್ಕೊಳಕ್ಕಾಗದು. ಏನು ನಮ್ಗೆ ಹಿಂಗೆ ಅಂದ್ಬಿಡ್ತಾರೆ ಇವರು ಅಲ್ಲ. ಮುಂದೆ ಹ್ಞೂ ಅಂತಾರೆ ಯಾರೋ ಸ್ವಲ್ಪ ದೊಡ್ಡವರು ಸ್ವಾಮಿಗಳಾದರೆ, ಬೇಜಾರು ಮಾಡ್ಕೊಂತ ಹೇಳೋಕ್ಕಾಗಲ್ಲ. ಆದರೆ ಹಿಂಗೆ ಹೇಳ್ಬಾರ್ದು. ಏನೇ ಆಗಲಿ ಸ್ವಾಮೀಜಿ ಹಿಂಗೆ ಹೇಳ್ಬಾರ್ದಾಗಿತ್ತು, ನಮ್ಗೆ ಹೇಳ್ತಾರೆ. ಬಾಲಕ ಸಂಘದಲ್ಲಾದ್ರೆ ನಾವು ಲೀಡರ್ಸ್ಗೆ ಹೇಳ್ತಾಯಿದ್ವಿ, ಏನೇ ಹೇಳಿದ್ರು ಇವ್ರು ನಮ್ಗೆ ಹಿಂಗೆ ಹೇಳ್ಬಾರ್ದಾಗಿತ್ತು. ಆಮೇಲೆ ಸ್ಕೂಲ್ನಲ್ಲಿ ಪ್ರಿನ್ಸಿಪಾಲ್ ಬೈದು ಹೋಗ್ತಾರೆ, ಇವಾಗೇನು ಕೆಲಸ ಇಲ್ಲ ಸುಮ್ಮನೆ ಹೇಳೋಗ್ತಾನೆ. ಥರ್ಮೋಡೈನಮಿಕ್ಸ್, ನಾವೊಂದು ಥರ್ಮೋಡೈನಮಿಕ್ಸ್ ತುಂಬ ನಮ್ಗೆ ಡಿಸ್ಕಸ್ ಮಾಡೋದು. ಅದಕ್ಕೆ ಹಿಂಗೆ ಹೇಳ್ತಾರೆ. ಇದು ಒಂದು ಅಪರಾಧಿ ಅಂದರೆ ಏನು, ಒಂದು ಸಾವಿಗೆ ಅಪರಾಧ ಮಾಡಿಬಿಟ್ರಲ್ಲ, ಸಣ್ಣ ಪುಟ್ಟ ಅಲ್ಲ ಇದು. ಇಟ್ಸ್ ಎ ವೆರಿ ಬಿಗ್ ಅಲಿಗೇಷನ್. ತುಂಬ ದುಃಖ ಆಯಿತು. ಏನು ಮಾಡೋಕ್ಕಾಗಲಿ, ಏನು ಮಾಡೋದೀಗ? ಸರಿ, ಅವನೇನು ಮಾಡ್ದ, ಜೈಲಿಗೆ ಹೋದ್ಮೇಲೆ ಹೀ ಸ್ಟಾರ್ಟೆಡ್ ಡೂಯಿಂಗ್ ರಾಮನಾಮ್. ಅವ್ನಿಗೆ ರಾಮನಾಮ, ಅವ್ನಿಗೆ ದೀಕ್ಷೆ ಆಗಿತ್ತೋ ಇಲ್ಲ ಅದು ಗೊತ್ತಿಲ್ಲ, ಬಟ್ ರೆಕಾರ್ಡ್ ಇದೆ. ಅವನೇನು ಮಾಡ, ಶ್ರೀರಾಮ್ ಯಾವಾಗ ಅವ್ನ ಕೆಲಸ ಏನೋ ಸಣ್ಣ ಪುಟ್ಟ ಕೊಡ್ತಾರೋ ಅಕ್ವಿಟ್ ಇದು ಅಪರಾಧಿ ಅಂತ ಆದಮೇಲೆ ಅವ್ರಿಗೆ ಸೆಲ್ ಡಿಫೆಂಡ್, ಅಲ್ಲಿವರೆಗೂ ಅಂಡರ್ ಟ್ರಯಲ್ಸಿಗೆ ಬೇರೆ ಇರ್ತದೆ. ಯಾರಿಗೆ ಇದಾಗೋಗುತ್ತೋ ಅವ್ರಿಗೆ ಬೇರೆ ಥರ ಸಿಸ್ಟಮ್ ಇರ್ತಲ್ಲಿ. ಅವ್ರಿಗೆ ಆಮೇಲೆ ತಿಂಗಳ ವೇತನ ಅದೆಲ್ಲ ಅವ್ರಿಗೆ ಶುರುವಾಗೋದು. ಈಗ ತಿಂಗಳ ವೇತನ ಎಲ್ಲರಿಗೂ ಕೊಡಲ್ಲ ಅಲ್ಲಿ. ಆಮೇಲೆ ಅಲ್ಲಿ ಸ್ಟೋರ್ ಇರುತ್ತೆ, ತಿಂಗಳಿಗೆ 2,000 ಕೊಡ್ತಾರೆ. ಅಲ್ಲಿ ಸೋಪು ಪೇಸ್ಟ್ ಎಲ್ಲ ತೊಗೋಬೋದು, ಇತ್ಯಾದಿ. ಅದು ಪ್ರಿಸನ್ ರೂಲ್ಸು. ಸರಿ, ಇವನೇನು ಮಾಡ್ದ, ಸಣ್ಣ ಪುಟ್ಟ ಕೆಲಸ ಕೊಟ್ಟಿರ್ತಾರೆ. ಆವಾಗಲೂ ಅವನು ರಾಮನಾಮ್ ಮಾಡ್ತಾಯಿದ್ದ. ಫ್ರೀ ಬಂತ, ಅವ್ನು ಫ್ರೀ ಟೈಮಲ್ಲಿ ಯಾರ ಹತ್ರನೂ ಮಾತಾಡ್ತಿರಲಿಲ್ಲ. ಈ ವಾಸ್ ಡೂಯಿಂಗ್ ಕಂಟಿನ್ಯೂಸ್ಲಿ ರಾಮನಾಮ್ ಮಾಡ್ತಾ 56ನೇ ದಿವಸಕ್ಕೆ ಎಲ್ಲಿಂದನೋ ಯಾರೋ ಪ್ರೂಫ್ ಕೊಟ್ಬಿಟ್ಟು 57th ಡೇ ಹಿ ವಾಸ್ ಔಟ್ ಆಫ್ ದ ಪ್ರಿಸನ್. ಅಲ್ಲ, ಕೃಷ್ಣನ ನೆನೆದರೆ ಕಷ್ಟ ಒಂದಷ್ಟಿಲ್ಲ. ಸುಮ್ಮನೆ ಯಾರೋ ಪುರಂದಾಸಕ್ಕೆ ಟೈಮ್ ಇತ್ತು, ನಮಗೆ ಇವತ್ತೇನು ಫ್ರೀ, ಸಂಡೇ ಹಾಲಿಡೇ, ಎಲ್ಲೂ ಹೋಗೋಕ್ಕಿಲ್ಲ, ಯಾರೂ ಕರಿತಾ ಇಲ್ಲ, ಫೋನು ಇದು ರೀಚಾರ್ಜ್ ಆಗಿಲ್ಲ, ಏನು ಮಾಡೋದು ಅಂಥೇಳಿ ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ ಅಂತ ಹೇಳಿಲ್ಲ. ಇದೆಲ್ಲ 100ಕ್ಕೆ 1000 ಪಟ್ಟು ಸತ್ಯ. ಇದೆಲ್ಲ ಸೋ ಮೆನಿ ರೆಕಾರ್ಡ್ಸ್ ಹ್ಯಾವ್ ಬಿನ್ ಪುಟ್. ನಾನು ಸುಮ್ಮನೆ ಒಂದು ನೆನಪಾಯಿತು ಅಂತ ಹೇಳಿದೆ ಅಷ್ಟೇ. ಇದು ಹರ್ಷಾಂಜಿ ನಮ್ಗೆ ಹೇಳಿದ್ದು. ನನಗೆಲ್ಲಿ ಸಿಕ್ಕಿತು ಅಂದರೆ ಹರ್ಷಾಂಜಿ ನನಗೆ ಹೇಳಿದ್ದು. ಅದರಿಂದ ನನಗೆ ಇಲ್ಲಿ ಹಾಡೋತ್ತಿಗೆ ಅದಕ್ಕೆ ಬರ್ಕೊಂಡೆ, ಇದೊಂದು ಹೇಳ್ಬೋದಲ್ಲ ಕರೆಕ್ಟು ಅಂತ.
ಅದರಿಂದ ಇದು ನಾವು ಎಷ್ಟು ಮಟ್ಟಿಗೆ ಗಂಭೀರವಾಗಿ ನಾವು ಭಾವಿಸ್ತೀವೋ ಅಷ್ಟರ ಮಟ್ಟಿಗೆ ಈ ವಿಚಾರಗಳು ಹೊರಹೊಮ್ಮುತ್ತದೆ. ನೆನ್ನೆ ಕೂಡ ನಾನು ನಿನ್ನೆ ಮತ್ತು ಕಳೆದ ತಿಂಗಳು ಶ್ರೀರಾಮಕೃಷ್ಣ ಲೀಲಾ ಪ್ರಸಂಗ ಮಾಡ್ತಿಲ್ಲ, ನಾನು ಬೆಂಗಳೂರು ಆಶ್ರಮದಲ್ಲಿ 4ನೇ ಶನಿವಾರ, ಅಲ್ಲಿ ಶಾರದಾ ಅಂಜಿ ಬರೀತಾರೆ, ಈಗ ಅವತಾರಗಳ ಸಂಘ ಮಾಡಿದ್ದಾರೆ ಅಂತ ಶುರುವಾಗ್ತದೆ ಸೆಂಟೆನ್ಸ್. ಅದು ಅವ್ರು ಬರಿಬೇಕಾದ್ರೆ ಏನು ಮಾಡ್ತಾರೆ, ಶ್ರದ್ಧಾಭಕ್ತಿಯಿಂದ ಅವತಾರದ ಸಂಘ ಮಾಡಿದ್ದಾರೆ ಅಂತ ಸೇರಿಸ್ತಾರೆ. ನಾನು ಅದಕ್ಕೆ ಕೇಳಿದೆ, ಯಾಕೆ ಶ್ರದ್ಧಾಭಕ್ತಿಯಿಂದ ಸೇರಿಸ್ಬೇಕಾಗಿತ್ತು? ಅವತಾರ ಸಂಘ ಮಾಡಿದರೆ ನಿನಗೆ ಒಳಗಡೆಯಿಂದ ಎವಲ್ಯೂಷನ್ ಆಗಿ ಹಂತ ಹಂತವಾಗಿ ಮೇಲೆ ಹೋಗ್ತಾ ಹೋಗ್ತಾ ಕೊನೆಗೆ ಅವತಾರ ಒಬ್ಬ ದಿವ್ಯ, ಅವನು ಸಾಧಾರಣ ಮಾನವಲ್ಲ, ಅವನು ದೇವಮಾನವ ಅಂತ ಅರ್ಥ ಆಗ್ತದೆ ಕಾಲಕ್ರಮದಲ್ಲಿ ಅಂತ ಬರೀತಾರೆ. ನಾನು ಅದಕ್ಕೆ ಪ್ರಶ್ನೆ ಕೇಳಿ, ಶ್ರದ್ಧಾಭಕ್ತಿಯಿಂದ ಅಂತ ಯಾಕೆ ಹಾಕಬೇಕಾಗಿತ್ತು? ಅವತಾರ ಈಗ ಆಯ್ತಪ್ಪ ಅಲ್ವಾ, ನೀವು ದೊಡ್ಡವರಾದರೆ ನಾನು ನಿಮ್ಮ ಜೊತೆಗೆ ಬಂದರೆ ನಾನು ದೊಡ್ಡವನಾಗಬೇಕು ತಾನೆ ಅಲ್ವನಪ್ಪ. ಈಗ ನಾನು ಸರಿ ಇಲ್ಲ ಒಪ್ಕೊಳ್ತೀನಿ, ನೀವು ದೊಡ್ಡವರಲ್ವಾ, ಮಾಡಬೇಕಲ್ವ ಏನೋ ಒಂಚೂರು ನಮಗೆ ಇನ್ಫ್ಲುಯೆನ್ಸ್ ನೀವು ಅಲ್ವಾ. ಸೀಟ್ ಬೇಕಾದ್ರೆ ಮಾಡ್ಕೊಳ್ಳಲ್ವಾ, ರೋಡ್ ಆಗಬೇಕಂದ್ರೆ ವ್ಯವಸ್ಥೆ ಮಾಡ್ಕೊಳ್ಳಲ್ವ, ಮನೆ ಕಟ್ಬೇಕಾದ್ರೆ ಇನ್ಫ್ಲುಯೆನ್ಸ್ ಮಾಡಲ್ವ, ಎಲ್ಲ ಸುಮ್ಮನೆ ಕಟ್ತಾನೆ ಬಿಡಿಯೋನು ಕೊಟ್ಬಿಡ್ತಾನೆ, ಸುಮ್ಮನೆ ಸ್ಯಾಂಕ್ಷನ್ ಪ್ಲಾನ್ ಮಾಡ್ತಾನೆ. ಈಗಂತೂ ಮಾಡ್ತಾನೇ ಇಲ್ಲ, ಮೀಟ್ರೇ ಕೊಡ್ತಾ ಇಲ್ಲ ಇವಾಗ. ನಾನು ಕಾಯ್ತಾ ನಮ್ಮ ಹಾಸ್ಟ್ಲಿಗೆ ಕಟ್ತಾ ಇದ್ದೀನಿ, 2 ಸ್ಯಾಂಕ್ಷನ್ನೂ ಮಾಡಲಿಲ್ಲ, ಮೀಟ್ರ್ ಕೊಟ್ಟಿಲ್ಲ, ಕಟ್ತಾ ಇದ್ದೀವಿ ನಾವು. ಏನು ಮಾಡೋದು, ನಿಂತ್ರೆ ಕೆಲಸ ಆಗಲ್ವಲ್ಲ, ಅವ್ರ ಹತ್ರ ಹೋದ್ರೆ ಕೆಲಸ ಆಗಲ್ಲ, ಕೈ ಬಿಸಿ ಮಾಡಿ ಅಂತಾರೆ. ಅದರಿಂದ ಆ ಥರ ಭಗವಂತನ ಜೊತೆಗೆ ಇನ್ನೂ ಹೆಚ್ಚಾಗಬೇಕಲ್ವ. ಈಗ ಲೌಕಿಕವಾಗಿ ನಾವು ಹೀಗೆಲ್ಲ ಅನ್ನೋತ್ತಿಗೆ ಶಾರದಾಂಜಿ ಮಹಾರಾಜವರು ಯಾಕೆ ಶ್ರದ್ಧಾಭಕ್ತಿಯಿಂದ ಅವತಾರ ಹತ್ರ ಹೋದರೆ ಮಾತ್ರ ಜೀವನ ಬದಲಾಗ್ತದೆ ಅಂತ ಯಾಕೆ ಹೇಳಿದರು? ಅದಕ್ಕೆ ಅದು ಹಲವಾರು ಅಂಗಗಳಿದೆ. ಆಮೇಲೆ ನಾನು ಸ್ವಾಮೀಜಿಗೆ ಬರ್ತೀನಿ, ಅಲ್ಲಿಂದ ಸ್ವಾಮೀಜಿಗೆ ಬರ್ತೀನಿ. ಏನಾಗುತ್ತೆ ಅಂತಂದರೆ, ಈಗ ನರೇಂದ್ರ ಶ್ರೀರಾಮಕೃಷ್ಣ ಪರಮಹಂಸ ಸಂಪರ್ಕಕ್ಕೆ ಬಂದ ಅಲ್ವಾ. ಶ್ರೀರಾಮಕೃಷ್ಣ ಪರಮಹಂಸ ಸಂಘಕ್ಕೆ ಬಂದಾಗ ನರೇಂದ್ರ ಪರಮಹಂಸರಲ್ಲಿ ಏನು ಕಂಡ? ಇದು ಸ್ವಲ್ಪ ಸೀರಿಯಸ್ ಆಗ್ಬೋದು, ದೊಡ್ಡವ್ರಿಗೆ ಹೆಚ್ಚು ಅನ್ವಯ, ಚಿಕ್ಕ ಮಕ್ಳಿಗೆ ಪಾಪ ಅವ್ರಿಗೆ ಅರ್ಥ ಆಗಲ್ಲ, ಕೇಳಿಸ್ಕೊಂಡ್ರೆ ಸಾಕು. ಯಾಕಂದರೆ ಅರ್ಥ ಮಾಡ್ಕೊಳ್ಳೋಕ್ಕೂ ಒಂದಷ್ಟು ಕಷ್ಟ ಇದೆ ಜೀವನದಲ್ಲಿ. ಶ್ರೀರಾಮಕೃಷ್ಣ ಸಂಪರ್ಕಕ್ಕೆ ನರೇಂದ್ರ ಬಂದಾಗ ಅವನು ತನ್ನ ಸ್ನೇಹಿತರನ್ನೆಲ್ಲ ಕರ್ಕೊಂಬರ್ತಾ ಇದ್ದ. ಶ್ರೀರಾಮಕೃಷ್ಣ ಹೇಳ್ತಾರೆ, ಇವನು ಮೆಳ್ಗಣ್ಣು ಒಕ್ಕಣ್ಣನ್ನೆಲ್ಲ ಕರ್ಕೊಂಬಂದ್ಬಿಡ್ತಾನೆ ಅಂತ. ಇದು ಸತ್ಯವಾಗಿ ರಾಮಕೃಷ್ಣ ಹೇಳ್ತಾರೆ. ಕಣ್ಣು ಇಲ್ಲಿ ಯಾರು ಇಲ್ಲದೆ ಅಪಾರ್ಥ ಮಾಡ್ಕೊಳ್ಳಿ ಬೇಡ, ನಾನು ಹೇಳೋದಲ್ಲ, ರಾಮಕೃಷ್ಣ ಹೇಳ್ತಾ ಇರೋದು. ಒಕ್ಕಣ್ಣು ಮೆಳ್ಗಣ್ಣ ನಂಬಕ್ಕಾಗಲ್ಲ ಅಂತ ಹೇಳ್ತಾರೆ ರಾಮಕೃಷ್ಣ. ಇದು ಫಿಸಿಯೋಗಾಮಿನಲ್ಲಿ ರಾಮಕೃಷ್ಣ ಹೇಳ್ತಾರೆ. ನೀವು ಗಮನಿಸಿ, ನೀವೆಲ್ಲ ನಾನು ಜಾಸ್ತಿ ಹೇಳಿದ್ರೆ ಕಷ್ಟಕ್ಕೆ ಬರುತ್ತೆ, ಮೈಕ್ ಬಿಟ್ಟು ಅವ್ರು ರೆಕಾರ್ಡ್ ಬೇರೆ ಮಾಡ್ತಾ ಇರ್ತಾರೆ, ಅದೊಂದು ಪ್ರಾಬ್ಲಮ್. ಲೈವ್ ಹೋಗ್ತಿದ್ರೆ ಪ್ರಾಬ್ಲಮ್, ಹೋಗದೇ ಇದ್ದರೆ ಇನ್ನಷ್ಟು ವಿಚಾರ ಹೇಳ್ಬೋದು. ಅದೇ ಎಲ್ಲ ಹೇಳ್ಬಿಟ್ರೆ ಇಲ್ಲೂ ನಿಮಗೂ ಕಷ್ಟ ಆಗುತ್ತೆ. ನನ್ನ ಹತ್ರ ಯಾರು ಬರೋದಿಲ್ಲ ನಾಳೆ. ಆಮೇಲೆ ರಾಮಕೃಷ್ಣ ಹೇಳ್ತಾರೆ, ಅದಕ್ಕೆ ನರೇಂದ್ರ ಸ್ನೇಹಿತರು ಕೆಲವರು ಹಾಗೆಲ್ಲ ಇರ್ತಾರೆ. ನರೇಂದ್ರ ಹೇಳ್ತಾನೆ, ಮಹಾಶಯರೇ, ಶ್ರೀರಾಮಕೃಷ್ಣ ಮಹಾಶಯರೇ, ಇವ್ರಿಗೆಲ್ಲ ಸ್ವಲ್ಪ ಕೃಪೆ ಮಾಡಿ ಅಂತ ಹೇಳ್ತಾನೆ. ಶ್ರೀರಾಮಕೃಷ್ಣರು ಹೇಳ್ತಾರೆ, ಇವ್ರು ಒಕ್ಕೊಂಡು ಮೆಳ್ಕೊಂಡು ಇವ್ರಿಗೇನು ಮಾಡಲಿಲ್ಲ ನಾನು ಅದಕ್ಕೆ ಹೇಳ್ತಾರೆ. ಅದಕ್ಕೆ ನರೇಂದ್ರ ಹೇಳ್ತಾನೆ, ನೀವು ಮಹಾಪುರುಷರಾಗಿದ್ದ ಪಕ್ಷದಲ್ಲಿ ಇವ್ರಿಗೆಲ್ಲ ನೀವು ಕೃಪೆ ಮಾಡಬೇಕು ಅಂತ ಹೇಳ್ತಾನೆ. ಅದಕ್ಕೆ ರಾಮಕೃಷ್ಣನು ವಾದ ಮಾಡೋಕ್ಕೆ, ರಾಮಕೃಷ್ಣ ಬುದ್ಧಿವಂತರು, ಅತಿ ಬುದ್ಧಿವಂತರು. ಮ್ಯಾಥಮೆಟಿಕ್ಸು A+B² ಬರೆಯೋಕ್ಕೆ ಬರಲ್ಲ, ಆದರೆ ಮಾಡಿ ತೋರಿಸ್ತಾರೆ ಅವರು. ಅವ್ರು ಬರೆಯೋಕ್ಕೆ ನನಗೆ ಗಣಿತ ಬರಲ್ಲಪ್ಪ, 4ನೇ ಗಣಿತ ಕಲೀಲೇ ಇಲ್ಲ ಅವರು, ಎಲ್ಲ ಗಣಿತ ಬರಲ್ಲ ಅಂದರು. ಆದರೆ ನರೇಂದ್ರನಿಗೆ ಗೊತ್ತಿಲ್ಲದೆ ಇರೋ ಮ್ಯಾಥಮೆಟಿಕ್ಸ್ ಅವ್ರಿಗೆ ಗೊತ್ತಿತ್ತು. ಅವ್ರೇನು ಮಾಡೋದು, ವಾದ ಮಾಡೋಕ್ಕೆ ಹೋಗಲ್ಲ. ಯಾಕೆ ಇವ್ನು ನರೇಂದ್ರ ವಾದ ಮಾಡ್ತಾನೆ, ಅದಕ್ಕೆ ವಾದ ಮಾಡೋಕ್ಕೆ ಹೋಗಲ್ಲ. ಅದಕ್ಕೆ ಹೇಳ್ತಾರೆ, ಯಾಕೋ ಗೊತ್ತಿಲ್ಲಪ್ಪ, ಕಾಳಿ ಒಪ್ತಾ ಇಲ್ಲ. ಸೇಫ್ ಆನ್ಸರು, ಕಾಳಿ ಒಪ್ತಾ ಇಲ್ಲ. ಅಲ್ಲ, ನೀವು ಅಷ್ಟೇ ಸೇಫ್ ಆನ್ಸರು ಏನಾದ್ರು ಕೊಡೋದು. ಎಲ್ಲರೂ ಹೊತ್ತಿಗೇನು, ಯಾಕೆ ಲೇಟಾಗಿ ಬಂದರೆ ಟ್ರಾಫಿಕ್ಕು, ಯಾರೂ ಕೇಳೋಕ್ಕಾಗಲ್ಲ ಬೆಂಗಳೂರಿನಲ್ಲಿ. ಕೆಲಸಕ್ಕೆ ಯಾಕೆ ಲೇಟು, ಟ್ರಾಫಿಕ್ಕು. ಇನ್ನೊಂದು ಎಲ್ಲದಕ್ಕೂ ಕಾರಣ ಇದೆ ನಮ್ಮಲ್ಲಿ. ಹಾಗೆ ಒಂದು ಸೇಫ್ ಆನ್ಸರ್ ಶ್ರೀರಾಮಕೃಷ್ಣ, ಕಾಳಿ ಒಪ್ತಾ ಇಲ್ಲ ಅಂತ ಹೇಳ್ತಾರೆ. ಅವನು ಇದೇ ಆಮೇಲೆ ನರೇಂದ್ರನಿಗೆ ಇಷ್ಟ ಆಗಲಿಲ್ಲ. ನೀವು ಯಾಕೆ ಹಂಗೆ ಹೇಳಿದ್ರಿ, ಮಾಡಬೇಕಾಗಿತ್ತು ಕೃಪೆ ಅಂತ. ಶ್ರೀರಾಮಕೃಷ್ಣ ಒಪ್ಪಲಿಲ್ಲ, ಮಾಡಲೂ ಇಲ್ಲ. ಯಾಕೆ? ಅವನ ಅವತಾರ ಆದಮೇಲೆ ಅವನು ಕೃಪೆ ಮಾಡಲೇಬೇಕಿತ್ತಲ್ಲ. ಅದಕ್ಕೆ ಶಾರದಾಂಜಲಿ ಶ್ರದ್ಧಾಭಕ್ತಿಯಿಂದ ಮಾತ್ರ ನೀವು ಅವತಾರ. ಇಲ್ಲಿ ಒಂದು ತಿಳ್ಕೊಳ್ಳಿ, ಅವತಾರಗಳು ಯಾವತ್ತು ಮಿರಾಕಲ್ಸ್ ಸಣ್ಣ ಪುಟ್ಟ ಆಗ್ಬೋದು, ಏನೋ ಒಂದು ಪವಾಡಗಳು ಅವಾಗೊಮ್ಮೆ ಈಗೊಮ್ಮೆ ಆಗ್ಬೋದು.
ಅದು ಜೀವನ ಬದಲಾವಣೆ ಆಗಬೇಕು ಅಂತಿದ್ದರೆ, ಅದಕ್ಕಾಗಿ ಹೋರಾಟ ಮಾಡದಿದ್ದರೆ ಜೀವನ ಬದಲಾವಣೆ ಆಗೋದಿಲ್ಲ. ಇಲ್ಲಿ ಮಿರಾಕಲ್ಸ್ ಇಲ್ಲ. ಲೈಫಲ್ಲಿ ಎಲ್ಲೆಲ್ಲೋ ಮಿರಾಕಲ್ ಆಗೋದು. ಹೆಚ್ಚು ಕಡಿಮೆ ಆಗಿ ಅವನು BO ಆಗಿಬಿಡ್ಬೋದು, DDPIಯೂ ಆಗಿಬಿಡ್ಬೋದು, IAS ಆಫೀಸರು ಆಗಿಬಿಡ್ಬೋದು. ಆದರೆ ಇಲ್ಲಿ ಈ ಕ್ಷೇತ್ರದಲ್ಲಿ ಮಿರಾಕಲ್ ಹೆಂಗೋ ಆಗ್ಬಿಟ್ಟು ಸ್ವಾಮಿ ಆಗ್ಬಿಟ್ಟು ಆಗಲ್ಲ. ನೆನ್ನೆ ಮೊನ್ನೆ ಏನೋ ಮಾಡ್ತಿದ್ದ, ಇವತ್ತು ಸ್ವಾಮಿ ಆಗ್ಬಿಟ್ಟ, ಅದಾಗಲ್ಲ. ಏನೋ ಹಾಕ್ಕೊಂಡು ಓಡಾಡ್ಬೋದು, ಬಟ್ಟೆ ಅವಕಾಶ ಇದೆ ಇಂಡಿಯಾನಲ್ಲಿ, ಫಾರಿನಲ್ಲೂ ಅವಕಾಶ ಇದೆ ಬಟ್ಟೆ ಹಾಕ್ಕೊಳ್ಳೋಕ್ಕೆ. ಆದರೆ ನಿಜವಾದ ಅರ್ಥದಲ್ಲಿ ಹಾಗಾಗೋದಿಲ್ಲ ಮಿರಾಕಲ್. ಅದಕ್ಕೆ ಅಲ್ಲಿ ಶಾರದಾಂಜಿ ಶ್ರದ್ಧಾಭಕ್ತಿಯಿಂದ ಅವತಾರದ ಬಳಿ ಸಂಘದಿಂದ ನೀನು ಅವತಾರೊಬ್ಬ ದಿವ್ಯ ಅಂತ ಅರ್ಥ ಆಗುತ್ತೆ. ಇದು ತುಂಬ ವಿಚಾರ ಇದೆ. ಅದು ಇಲ್ಲಿ ಗಮನಿಸಬೇಕಾದ್ದೇನು ಅಂತಂದರೆ, ಈಗ ನಾವು ಇಲ್ಲಿ ನಿಮ್ಮ ಅದೃಷ್ಟ ಏನೋ ಈ ಭಾಗದಲ್ಲಿ ಹರೀಶ್ ಸಂಘದಿಂದ ದಿವ್ಯತರ ಸಂಘಕ್ಕೆ ಬಂದು ಮಕ್ಳಿಗೊಂದಷ್ಟು ಪರಿಚಯ ಆಗ್ತಿಲ್ಲ. ಈ ಭಾಗದಲ್ಲಿ ಅವರು ಮುಂಚೆ ಒಂದು 18ನೇ ವರ್ಷ ಇದ್ದು, 18th ಇಯರ್, 18 ವರ್ಷ ಆಗಿದೆ. ಅದರಿಂದ ಸಿಸ್ಟರ್ ಕ್ರಿಸ್ಟಿನಾ ಅದಕ್ಕೆ ಬರೀತಾಳೆ. ಅವಳಿಗೆಲ್ಲ ಎಷ್ಟು ಚೆನ್ನಾಗಿ ಅರ್ಥ ಆಯಿತು ಅಂತಂದರೆ, ಸಿಸ್ಟರ್ ಕ್ರಿಸ್ಟಿನಾ ವಿವೇಕಾನಂದರನ್ನ ಮೊದಲನೇ ಸಲ ನೋಡ್ತಾಳೆ. ಅವಳು ನೋಡಿದ ಮೇಲೆ ಮುಂದೆ ತನ್ನ ರೆಮಿನಿಸೆನ್ಸಸ್ಸಲ್ಲಿ ಬರಿತಾಳೆ. ಎಷ್ಟು ಟೈಮ್ ಇದೆಯಪ್ಪ, ಈಗ 11:30. ರೆಮಿನಿಸೆನ್ಸಸ್ಸಲ್ಲಿ ಬರಿತಾಳೆ, ಬ್ಲೆಸ್ಡ್ ಇಸ್ ದ ಕಂಟ್ರಿ ವೇರ್ ದಿಸ್ ಸ್ವಾಮಿ ವಿವೇಕಾನಂದ ವಾಸ್ ಬಾರ್ನ್. ಅವಳು 3 ವಾಕ್ಯ ಬರಿತಾಳೆ. ನನಗೆ ಇದೆಲ್ಲ ತುಂಬ ಖುಷಿ ಕೊಟ್ಟಿದೆ ಓದೋ ಹೊತ್ತಿಗೆ. ಫಸ್ಟ್ ಟೈಮ್ ಓದಿದಾಗ ತುಂಬ ಖುಷಿ ಕೊಟ್ಟಂಥ ವಾಕ್ಯಗಳಿದು. ಇಲ್ಲಿ ಎಲ್ಲರೂ ಇದ್ದೀರಿ, ಹೊಸಬ್ರು ಇದ್ದೀರಿ, ಹಳಬ್ರು ಇದ್ದೀರಿ, ಮಿಕ್ಸ್ ಮಾಡಿ ಹೇಳ್ತೀನಿ ನಾನು. ಕೆಲವರು ರಿಪೀಟ್ ಆಗ್ಬೋದು ಹಳಬರಿಗೆ, ಹೊಸಬ್ರಿಗೆ ಹೊಸದಾಗಿ ಕೇಳ್ತಾರೆ. ಬ್ಲೆಸ್ಡ್ ಇಸ್ ದ ಕಂಟ್ರಿ ವೇರ್ ದಿಸ್ ಸ್ವಾಮಿ ವಾಸ್ ಬಾರ್ನ್ ಅಂತ ಫಸ್ಟ್ ಸೆಂಟೆನ್ಸ್ ಹೇಳ್ತಾಳೆ. ಸೆಕೆಂಡ್ ಸೆಂಟೆನ್ಸ್ ಬರೀತಾರೆ, ಬ್ಲೆಸ್ಡ್ ಆರ್ ದೋಸ್ ಹೂ ಆರ್ ವಿತ್ ಹಿಮ್ ಡ್ಯೂರಿಂಗ್ ಹಿಸ್ ಟೈಮ್ ಆನ್ ದಿಸ್ ಅರ್ತ್. ಈ ಭೂಮಿನಲ್ಲಿ ಅವನು ಹುಟ್ಟಿದಾಗ ನಿಮ್ಗೆ ಗೊತ್ತಿತ್ತೋ ಗೊತ್ತಿಲ್ವೋ, ವಿವೇಕಾನಂದ ಹುಟ್ಟಿದಾಗ ಯಾರು ಇದ್ರೋ ಅವರೆಲ್ಲ ಬ್ಲೆಸ್ಡ್ ಅಂತಾರೆ. 3ನೇ ವಾಕ್ಯ ಇನ್ನೂ ಚೆನ್ನಾಗಿ ಬರ್ತಾಳೆ, ಬ್ಲೆಸ್ಡ್, ಥ್ರೈಸ್ ಬ್ಲೆಸ್ಡ್ ಅಂತ ಬರ್ತಾಳೆ. ಥ್ರೈಸ್ ಬ್ಲೆಸ್ಡ್ ಹೂ ಕುಡ್ ಸಿಟ್ ಅಟ್ ಹಿಮ್ ಆ್ಯಂಡ್ ಗೆಟ್ ಹಿಸ್ ಟೀಚಿಂಗ್ಸ್. 3 ಸಲ ಭಾಗ್ಯವನ್ನು ಬ್ಲೆಸ್ಡ್, ಥ್ರೈಸ್ ಬ್ಲೆಸ್ಡ್ ಆರ್ ದೋಸ್ ಹೂ ಕುಡ್ ಸಿಟ್ ಅಟ್ ಹಿಸ್ ಸೀಟ್ ಅಂತ ಯಾಕೆ ಬರ್ತಾಳೆ ಅವಳು ವಿವೇಕಾನಂದ ಅವಳು ಭಾಳ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು 1000 ಐಲ್ಯಾಂಡ್ ಪಾರ್ಕ್ಗೆ ಹೋದಾಗ ಸೆಂಟ್ ರಿವರ್ ಲಾರೆನ್ಸ್ ರಿವರ್ ಮೇಲಿರ್ತಕ್ಕಂಥ ಅದು 1000 ದ್ವೀಪ 1000 ಐಲ್ಯಾಂಡ್ ಪಾರ್ಕಲ್ಲಿ ಸ್ವಾಮೀಜಿ ಹತ್ರ 7 ವಾರ ಸ್ವಾಮಿ ವಿವೇಕಾನಂದ ವಿಲ್ ಟೀಚ್ ದಮ್ 7 ವೀಕ್ಸ್. 7 ವಾರ ಪಾಠ ಮಾಡ್ತಾರೆ ಸ್ವಾಮೀಜಿ. ಆ 7 ಪಾಠ ಮಾಡಿದಾಗ ಕ್ರಿಸ್ಟಿನಾ ಕೂಡ ಒಬ್ಬಳು ಸ್ಟೂಡೆಂಟಲ್ಲಿ 12 ಜನ ಇರ್ತಾರೆ. 12 ಜನ ಆಕೆನೂ ಒಬ್ಬಳು, ಸ್ಟೆಲ್ಲಾ ಅನ್ನೊಬ್ಳು ಇನ್ನೊಬ್ಳು ಇರ್ತಾಳೆ. ಅವಳು ಆ್ಯಕ್ಚುಲಿ ಆ್ಯಕ್ಟ್ರೆಸ್ಸು. ಅವಳಿಗೆ ಏನಕ್ಕೆ ಬಂದಿರ್ತಾಳೆ ಅಂದರೆ ಸುಂದರವಾಗಿ, ಬಹುಶಃ ಹಾಗೆ ಒಂದು ಕಲ್ಪನೆ ಈಗಲೂ ಇದೆ, ಯೋಗಾಸನ ಮಾಡಿದ್ರೆ ನಾವು ಸುಂದರವಾಗಿರ್ಬೋದು ಅಂತ. ಅದಕ್ಕೆ ವಿವೇಕಾನಂದ ಯೋಗಾಸನ ಹೇಳ್ಕೊಟ್ಟು ನಾವು ಸುಂದರವಾದ ಇನ್ನೂ ಸ್ವಲ್ಪ ಒಳ್ಳೆ ಆ್ಯಕ್ಟ್ರೆಸ್ ಆಗ್ಬೋದು ಅಂತ ಬಂದಿರ್ತಾಳೆ. ಸ್ವಾಮೀಜಿಗೆ ಗೊತ್ತಿರುತ್ತೆ, ಸ್ವಾಮೀಜಿಗೆಲ್ಲ ಹೇಳ್ತಾರೆ. ಸ್ವಾಮೀಜಿ ಅವಳು ಅದಕ್ಕೆ ಬಂದಲ್ಲಿ ಲೆಟ್ ದ ಚೈಲ್ಡ್ ಬಿ ಹ್ಯಾಪಿ ವಿತ್ ಮೀ ಇಫ್ ಶಿ ವಾಂಟ್ಸ್ ಅಂತ ಸ್ವಾಮೀಜಿ ಗೊತ್ತಿರುತ್ತೆ. ಸ್ವಾಮೀಜಿ ಕಾಂಟ್ರಡಿಕ್ಟ್ ಮಾಡೋಕ್ಕೆ ಹೋಗೋದಿಲ್ಲ ಅವಳನ್ನ. ಬರಲಿ, ಅವಳು ನನ್ನ ಮಗು, ಅವಳಿಗೆ ಹೆಂಗಾದ್ರು ಇರಲಿ ಪರವಾಗಿಲ್ಲ. ಸ್ವಾಮೀಜಿ ಗಿವ್ ಸರ್ ಟು ಅಟೆಂಡ್ 7 ವೀಕ್ಸ್ ಕ್ಲಾಸ್. ಇದ್ದಿದ್ದೇ 12 ಜನ, ಇಡೀ ಅಮೇರಿಕಲ್ಲಿ 12 ಜನಕ್ಕೆ ಅವಕಾಶ ಇರ್ತದೆ. ಅದರಲ್ಲಿ ಅವಳು ಅಷ್ಟೆಲ್ಲಾಗೂ ಸ್ವಾಮೀಜಿ ಅವಕಾಶ ಕೊಟ್ಟಿರ್ತಾಳೆ. ಇವಳು ಸಿಸ್ಟರ್ ಕ್ರಿಸ್ಟಿನಾ ಸ್ವಾಮೀಜಿ ಹತ್ರ ಈ 7 ವಾರ ಕಲ್ತ ಮೇಲೆ ಅವಳು ಹೇಳ್ತಾಳೆ ಇಪ್ಪ. ಆಮೇಲೆ ಅವಳು ನೆಕ್ಸ್ಟ್ ಕಂಪ್ಯಾರಿಸನ್ ಬಿಡ್ತಾರೆ. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಎ ರೆಗ್ಯುಲರ್ ಒಬ್ಬ ಸೈಂಟ್ ಆ್ಯಂಡ್ ಸ್ವಾಮೀಜಿ? ಇದು ಬರೆಯೋಕ್ಕಿಂತ ಮುಂಚೆ ಅದು ಬರೆದು ಆಮೇಲೆ ಇಲ್ಲಿ ಬರೀತಾರೆ. ಅದಕ್ಕೆ ಹೇಳ್ತಾರೆ, ಈಗ ಸಂತರು ಅಂತ ಏನಾದರೂ ಯಾರಾದರೂ ಇದ್ರೆ ಜಗತ್ತಿನಲ್ಲಿ ಅವರೆಲ್ಲ ಭಾಳ ಅದ್ಭುತವಾದ ವ್ಯಕ್ತಿಗಳು. ಪಾವಿತ್ರತೆಯಲ್ಲಿ ಬಹುಶಃ ಎಲ್ಲ ಒಂದೇ ಅಂತನ್ಬೋದು. ಅದು ವಿವೇಕಾನಂದ್ರ ಬಗ್ಗೆ ಹೇಳ್ಬೇಕಾದ್ರೆ ನಾನು ಏನು ಹೇಳಬೇಕು ಅಂತಂದರೆ, ಈಸ್ ಎ ಕ್ಲಾಸ್ ಅಪಾರ್ಟ್, ಈ ಡಸ್ ನಾಟ್ ಬಿಲಾಂಗ್ ಟು ದಿಸ್ ವರ್ಲ್ಡ್ ಅಂತ ಬರೀತಾಳೆ. ವಿವೇಕಾನಂದ್ರ ಬಗ್ಗೆ ನೀನೇನಾದರೂ ಮಾತಾಡಬೇಕು ಅಂತಂದರೆ ಅವನು ಈ ಭೂಮಿಗೆ ಸೇರಿದವನೇ ಅಲ್ಲ. ಎಲ್ಲೂ ಕಂಪ್ಯಾರಿಸನ್ನೇ ಇಲ್ಲ. ಇದು ಯಾಕೆ ನಾನು ಹೇಳಿದೆ, ಇದನ್ನೆಲ್ಲ ಪಾಯಿಂಟ್ ಯಾಕೆ ನೆನಪಿಟ್ಕೋಬೇಕು, ಗೊತ್ತಿರ್ದು ಇದನ್ನು ಮತ್ತೆ ಯಾಕೆ ನೆನಪು ಮಾಡ್ಕೋಬೇಕು ಅಂತಂದರೆ, ನಮಗೆ ದಿವ್ಯತ್ರಯರ ಬಳಿಗೆ ನನ್ನ ಒಂದು ಸ್ವಲ್ಪ ಮಟ್ಟಿಗಾದರೂ ಶ್ರದ್ಧಾಭಕ್ತಿಯನ್ನು ಹಾಕದೇ ಇದ್ದರೆ ಅಲ್ಲಿ ಜೀವನ ಬದಲಾವಣೆ ಆಗೋದಿಲ್ಲ. ನಮಗೊಂದು ಸ್ಫೂರ್ತಿ ಸಿಕ್ಕತ್ತೆ. ಓಹ್, ತುಂಬ ಚೆನ್ನಾಗಿದೆ, ರಾಮಕೃಷ್ಣ ಮಠ ಅದ್ಭುತವಾಗಿದೆ, ಆ ಸ್ವಾಮೀಜಿ ತುಂಬ ಚೆನ್ನಾಗಿದ್ದರು, ಈ ಸ್ವಾಮಿಗೆ ಭಾಳ ಚೆನ್ನಾಗಿ ಮಾತಾಡಿದರು, ನಾವು ಭಜನೆ ಮಾಡಿದ್ವಿ. ಆಮೇಲೆ ಏನಾಯಿತು, ಒಗ್ಗರಣೆ ಹೊಡೆದ್ವಿ, ಉಪ್ಪಿನಕಾಯಿ ತಿಂದ್ವಿ, ನಿಂತೋಯ್ತು.
ಅಪ್ಪೆ ಮಿಡಿ ತೊಗೊಂಡ್ಮೇಲೆ ಹಪ್ಪಳ ತಿಂದ ಮೇಲೆ ಹಳಸು ನನ್ನ ಹಪ್ಪಳ ನಿಮ್ಮ ಊರಲ್ಲನ ಹಳಸು ಸ್ವಲ್ಪ ಜಾಸ್ತಿ ಆ ಕಡೆ ಹೊಸದುರ್ಗದ ಕಡೆ ಅಲ್ಲನ ಹಾಂ ತಿಂದ ಮೇಲೆ ಮುಗಿದೋಗ್ಬಿಡ್ತದೆ. ಬದಲಾವಣೆ ಆಗಬೇಕು ಅಂತಂದರೆ ಶ್ರದ್ಧಾಭಕ್ತಿಯಿಂದ ಅವತಾರದ ಬಳಿ ಸಾರಿ. ಸ್ವಾಮೀಜಿ ನೋಡಿ ಬಹುಶಃ ಇವರು ವಿಮಲಾನಂದರು, ನಾರಾಯಣ ಉಪನಿಷತ್ತಿಗೆ ಭಾಷೆ ಬರೆದಿದ್ದಾರೆ ಸ್ವಾಮಿ ವಿಮಲಾನಂದರು. ಅವರು ಕೂಡ ಸ್ವಾಮೀಜಿ ಜೊತೆ ಇದ್ದವರು ಬೇಲೂರು ಮಠದಲ್ಲಿ. ಅವರು ಒಂದು ಅಂಶ ಸ್ವಾಮೀಜಿ ವಿಚಾರವಾಗಿ ಒಂದು ಅಂಶವನ್ನು ಬರೀತಾರೆ. ಏನು ಬರೀತಾರೆ ಅಂತಂದರೆ, ಬಹುಶಃ ಈಗ ತುಂಬ ವೇದಾಂತ ಓದೋರಿಗೆ ಅವ್ರೇನು ಹೇಳ್ಕೊಳ್ತಾರೆ, ಅವರು ಕೂಡ ವಿಮಲಾನಂದರು ಹೊಸ ವೇದಾಂತಿನ ಆ್ಯಕ್ಚುಲಿ, ಅಂದರೆ ಅದ್ವೈತ ವೇದಾಂತವನ್ನು ಹೆಚ್ಚು ನಂಬಿದವರು. ಈಗ ತುಂಬ ಮಾತು ಇರುತ್ತೆ ಆ ಥರದವರು, ನೀವೆಲ್ಲ ಸ್ವಲ್ಪ ಓಡಾಡ್ತಿದ್ರೆ ಗೊತ್ತಾಗ್ತದೆ. ಅವ್ರು ಹೇಳ್ತಾರೆ ಭಕ್ತಿಯಿಂದ ಎಲ್ಲ ಏನು ಅಷ್ಟಲ್ಲ, ನೀವು ಜ್ಞಾನಿನೇ ಆಗಬೇಕು, ಜ್ಞಾನಿ ಆಗದೆ ಇದ್ದರೆ ಏನಾಗಲ್ಲ ಅಂತ ಅಂತಾರೆ. ನಿಮ್ಗೆ ಹಾಗೆ ಇಂಪ್ರೆಸ್ ಮಾಡ್ತಾರೆ, ಬ್ರೈನ್ ವಾಶ್ ಮಾಡ್ತಾರೆ. ಅದನ್ನು ಬೇರೆಯವ್ರ ಧರ್ಮದಲ್ಲಿ ಬ್ರೈನ್ ವಾಶ್ ಮಾಡ್ತಾರೆ, ಚಿಕ್ಕದಿಂದ ಬೇರೆ ಧರ್ಮ ಸರಿ ಇಲ್ಲ ಅಂತ. ಹಾಗೆ ಭಕ್ತಿ ಇದ್ದರೆ ಆಗೋಲ್ಲ ಅಂತ. ಕೆಲವರು ಭಕ್ತಿ ಇರೋರು ಏನು ಹೇಳ್ತಾರೆ, ಅಯ್ಯೋ ಜ್ಞಾನದಿಂದ ಏನು ಉಪಯೋಗ ಇಲ್ಲಪ್ಪ. ಅದಕ್ಕೆ ಉದಾಹರಣೆ ಏನು ಹೇಳೋ, ರಾಮಕೃಷ್ಣ ಜೀವನದಲ್ಲಿ ಯಾವುದು ಉದಾಹರಣೆ? ಶ್ರೀರಾಮಕೃಷ್ಣ ಜೀವನದಲ್ಲಿ ಇಲ್ಲ 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 ಈ ವಿಚಾರವಾಗಿ ವೇದಾಂತ ಭಕ್ತಿಗೆ ಸಂಬಂಧಪಟ್ಟಂತೆ ಶ್ರೀರಾಮಕೃಷ್ಣರಲ್ಲಿ ಟ್ಯಾಂಜಿಬಲ್ ಎಕ್ಸಾಂಪಲ್, ಎದ್ದು ಕಾಣುವ ಉದಾಹರಣೆ ಈ ತಿಕ್ಕಾಟ ಯಾವುದು ನೆನ್ಪು ಮಾಡ್ಕೊಳ್ಳಿ. ಗೊತ್ತಿದೆ ನಿಮಗೆ, ನೆನ್ಪು ಮಾಡ್ಕೋಬೇಕಷ್ಟೆ, ನಿಮ್ಗೆ ಗೊತ್ತಿದೆ. ವೇದಾಂತ ಅದ್ವೈತ ವೇದಾಂತ ಭಕ್ತಿಗಿಂತ ಶ್ರೇಷ್ಠ ಅಲ್ಲ ಅಂತ. ಭಕ್ತಿಯವರು ವೇದಾಂತಕ್ಕಿಂತ ಶ್ರೇಷ್ಠ ಅಲ್ಲ ಅಂತ ಕಾಣ್ತದೆ. ತೋತಾಪುರಿ. ಆಮೇಲೆ ತೋತಾಪುರಿ ಎಕ್ಸಾಂಪಲ್ ಏನು? ಯಾರು? ಅದು ಕರೆಕ್ಟು, ಅದು ಸ್ಟಾರ್ಕ್ ಎಕ್ಸಾಮ್ ಕರೆಕ್ಟ್. ನೀವು ಹೇಳಿ ತೋತಾಪುರಿ ಕರೆಕ್ಟು. ಅದು ಎಕ್ಸಾಂಪಲ್ ಎಲ್ಲಿ ಕಂಪೇರ್ ಮಾಡೋಣ ಅಂತ ಹೇಳ್ತಾ ಇರೋದು. ಉದಾಹರಣೆಗೆ ಅದಕ್ಕೆ ಎಕ್ಸಾಂಪಲ್ ಏನು ಅಂತ ನೀವು ಹೇಳಿದ ಕರೆಕ್ಟು. ಒಂದು ಪಾರ್ಟು. ಸೆಕೆಂಡ್ ಪಾರ್ಟು ಅದಕ್ಕೆ ಶ್ರೀರಾಮಕೃಷ್ಣ ಚಪಳ ತಟ್ಟು ಹಾಡ್ತಾ ಇದ್ರೆ ಏನು ಹೇಳೋರು, ರೋಟಿ ಠೋಕ್ತೇವೋ ಕ್ಯಾ ಅಲ್ವಾ, ಏನು ಚಪಾತಿ ತಟ್ತಾ ಇದೆಯಾ ಅಂತ ಹೇಳ್ತಾನೆ ಯಾರೋ ತೋತಾಪುರಿ ಶ್ರೀರಾಮಕೃಷ್ಣಗೆ. ಆಮೇಲೆ ಭೈರವಿ ಬ್ರಾಹ್ಮಣಿ ಏನು ಹೇಳ್ತಾಳೆ, ತೋತಾಪುರಿ ಜೊತೆ ಸೇರ್ಬೇಡ, ನಿನ್ನ ಭಕ್ತಿಯೆಲ್ಲ ಹೊಟ್ಟೋಗ್ಬಿಡುತ್ತೆ, ಯು ವಿಲ್ ಬಿಕಮ್ ಎ ಡ್ರೈ ಸ್ವಾಮಿ ಅಲ್ವಾ. ಶ್ರೀರಾಮಕೃಷ್ಣಗೆ ಹೇಳಿದ್ದಿದ್ದು ಇದು ಅವಾಗಿಂದ ಇದ್ದದ್ದು. ಆಮೇಲೆ ಇನ್ನೊಂದೇನಿದೆ ಜನರಲ್, ಅದು ಸತ್ಯ, ಅದು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದೇ ಪ್ರಾಬ್ಲಮ್. ಕರ್ಮ ಜಾಸ್ತಿ ಮಾಡಿದರೆ ಸಾಧನೆ ಮಾಡೋಕ್ಕಾಗಲ್ಲ. ಇದು ನಮ್ಮಲ್ಲೂ ಇದೆ, ಎಲ್ಲರಲ್ಲೂ ಇದೆ ಇದು ಕರ್ಮ. ಅದಕ್ಕೇನು ಮಾಡಬೇಕು, ಕರ್ಮ ಬೇಡಪ್ಪ. ಅದಕ್ಕೆ ಒಂದು ಫೇಮಸ್ ಜೋಕ್ ಇದೆಯಲ್ಲ, ಟುಡೇಸ್ ಮಂಡೇ ಐ ಹ್ಯಾವ್ ಟು ಗೋ ಟು ಆಫೀಸ್ ಅಂತ. ಆಮೇಲೆ ಇವನಲ್ಲಿ ಇದೆ, ಐ ಆಮ್ ರಿಟೈರ್ಡ್, ಐ ನೋ ಮಂಡೇ. ಸೋಮವಾರ ಆದ ತಕ್ಷಣ ಅಯ್ಯೋ ಹೋಗ್ಬೇಕಲ್ಲಪ್ಪ ಕೆಲಸಕ್ಕೆ ಅಂತ. ಆಮೇಲೆ ಅವನು ಅನ್ಕೊಂಡು ನೆನಪು, ಅವ್ನು ರಿಟೈರ್ಡ್ ಆಗಿಬಿಟ್ಟಿರ್ತ ಅಂತ. ಆಮೇಲೆ ನೆನಪು, ಸದ್ಯ ನಾನು ರಿಟೈರ್ಡ್ ಆಗಿದ್ದೀನಿ, ಕೆಲಸ ಇಲ್ಲ. ಸೊ ಕರ್ಮ ಇಟ್ಸ್ ಎ ವೆರಿ ಪ್ರಾಬ್ಲಮ್ಯಾಟಿಕ್ ಅಫೇರ್, ವೆರಿ ಪ್ರಾಬ್ಲಮ್ಯಾಟಿಕ್. ಕರ್ಮ ಭಾಳ ಕಷ್ಟ ಇದೆ, ಸುಲಭ ಇಲ್ಲ. ಅದರಿಂದ ಈ ಮೂರೂ ಕೂಡ ಒಂದು ರೀತಿ ಹಂಗೆ ದ್ವಂದ್ವ ಅದು. ಅದಕ್ಕೆ ವಿಮಲಾಂಜಿ ಬರೀತಾರೆ, ವಿವೇಕಾನಂದನ ನೋಡಿದ ಮೇಲೆ ಈ ಮೂರೂ ಕೂಡ ದ್ವಂದ್ವೇ ಅಲ್ಲ. ಯಾಕೆ ಅಂದರೆ ಒಂದು ಉದಾಹರಣೆ ಹೇಳ್ತೇನೆ. ನಾನು ತುಂಬ ಒಂದಷ್ಟು ಐಡಿಯಾ ಹೇಳ್ತಾ ಇದ್ದೀನಿ, ನೀವು ಅದನ್ನು ಆಮೇಲೆ ನಿಧಾನಕ್ಕೆ ಹಸು ಹುಲ್ಲು ಹಾಕ್ಕೊಂಡು ಜಗ್ಗೋದಂಗೆ ಆಮೇಲೆ ಜಗ್ಗೋದ್ಬೇಕು. ಯೋಗಾನಂದರು ದೇಹ ಬಿಟ್ಟುಬಿಡ್ತಾರೆ 1899 ಅಲ್ವಾ, ಸ್ವಾಮಿ ಯೋಗಾನಂದರು ದೇಹ ಬಿಟ್ಟಾಗ 1890. ಹಿ ಈಸ್ ದ ಫಸ್ಟ್ ಡೈರೆಕ್ಟ್ ಡಿಸೈಪಲ್. ದೇಹ ಬಿಡೋದ್ರಲ್ಲಿ ಯೋಗಾನಂದರು. ಏನಪ್ಪ ಗೂಗಲ್ ಸರ್ಚ್ ಮಾಡಿ ಹುಡುಕ್ತಾ ಇದ್ದೀವಿ, ಕರೆಕ್ಟ್ ಹೌದೋ ಇಲ್ಲೋ ಅಂತ. ಆಮೇಲೆ ಚೆಕ್ ಮಾಡೋಣ, ನಾನು ಕರೆಕ್ಟಾಗಿ ಹೇಳಿದ್ದೀನಿ. 1899 ಸ್ವಾಮಿ ಯೋಗಾನಂದರು ದೇಹ ಬಿಡ್ತಾರೆ. ಅವರೇ ಫಸ್ಟ್ ಡೈರೆಕ್ಟ್ ಡಿಸೈಪಲ್ಸ್. ಅವ್ರು ಮೊದಲನೇ ಇಟ್ಟಿಗೆ ಬಿದ್ದಿದ್ದು ಅವರೇ ಮೊದಲು. ದೇಹ ಬಿಟ್ಟ ಮೇಲೆ ಸ್ವಾಮಿ ವಿವೇಕಾನಂದರು 7-8 ದಿವಸ ಹೊರಗೆ ಬರಲ್ಲ, ಕೋಣೆಯಿಂದ ಹೊರಗೆ ಬರೋದಿಲ್ಲ. ತುಂಬ ದುಃಖ. ಆಮೇಲೆ ಇವರೆಲ್ಲ ಹೋಗಿ ಸ್ವಾಮೀಜಿಗೆ ಹೇಳ್ತಾರೆ, ಸ್ವಾಮೀಜಿ ಏನಿದು,
ಒತ್ತಾಯ ಮಾಡ್ತಾರೆ, ಬನ್ನಿ 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 ಅಂತ. ಆಮೇಲೆ 9ನೇ ದಿವಸನ ಏನೋ ಅವರು ಶ್ರೀರಾಮಕೃಷ್ಣ ಅವರೊಂದು ಸಣ್ಣ ಶೈನ್ ಮಾಡ್ಕೊಂಡಿರ್ತಾರಲ್ಲ, ಶೈನ್ ಚೆನ್ನಾಗಿ ವಾಸನೆ ಬರ್ತಾಯಿದೆ ಸುಗಂಧರಾಜದು. ಹೋಗಿ ಶೈನ್ಗೆ ಹೋಗಿ ಶ್ರೀರಾಮಕೃಷ್ಣಗೆ ನಮಸ್ಕಾರ ಮಾಡ್ತಾರೆ. ಅವಾಗ ಎಲ್ಲ ಕೇಳ್ತಾರೆ, ಏನು ಸ್ವಾಮೀಜಿ ಬರಲೇ ಇಲ್ಲ ದೇವಸ್ಥಾನಕ್ಕೆಲ್ಲ, ಶೈನ್ಗೆ ಹೋಗಬೇಕು, ಏನಕ್ಕೆ ಬರಲೇ ಇಲ್ಲ? ಅವ್ರು ಹೇಳ್ತಾರೆ, ನನಗೆ ಶ್ರೀರಾಮಕೃಷ್ಣ ಬಗ್ಗೆ ತುಂಬ ಕೋಪ ಬಂದಿತ್ತು. ನನ್ನ ಒಬ್ಬ ಪ್ರಿಯ ಅವ್ರಿಗೆ ಯಾರ ಸಾವನ್ನು ಮಾತ್ರ ಸ್ವಾಮೀಜಿಗೆ ತಡ್ಕೊಳಕ್ಕಾಗ್ತಾ ಇರಲಿಲ್ಲ. ನೋಡಿ, ಇವರೆಲ್ಲ ಅವರೇನು ಡೈರೆಕ್ಟ್ ಬ್ರದರ್ ಡಿಸೈಪಲ್ಸ್ ಅವರೆಲ್ಲ ಒಟ್ಟಿಗೆ ಏನು ಶ್ರೀರಾಮಕೃಷ್ಣ ಸಂಪರ್ಕದಲ್ಲೂ ಬಂದವರು. ಆದರೆ ಸ್ವಾಮೀಜಿಗೆ ಇದ್ದಂಥ ಪ್ರೇಮ ಇನ್ನು ಮಿಕ್ಕವ್ರ ಮೇಲೆ ಬೇರೆಯವ್ರಿಗೆ ಆ ಥರದ್ದಿರಲಿಲ್ಲ. ಸ್ವಾಮೀಜಿ ಆರ್ ಟ್ರಮಂಡಸ್ ಲವ್ ಫಾರ್ ಎವ್ರಿಬಡಿ. ಅದಕ್ಕೆ ಸ್ವಾಮೀಜಿ ಒಂದು ಕಡೆ ಪತ್ರದಲ್ಲಿ ಬರೀತಾರಲ್ಲ, ಎವ್ರಿ ಟೈಮ್ ಐ ಟೇಕ್ ಎ ರಿಸಾಲ್ವ್, ಲೆಟ್ರಲ್ಲಿ ಬರೀತಾರೆ, ಡೈರೆಕ್ಟ್ ಡಿಸೈಪಲ್ಸ್ಗೂ ಬರ್ತೀವಿ, ಎವ್ರಿ ಟೈಮ್ ಐ ಟೇಕ್ ಎ ರಿಸಾಲ್ವ್, once for all I have to enter into a cave and into a deepest forest into Himalayas and sit myself and involve myself into deep meditation, but again the love of my brother disciples will drag me down back to Calcutta. ಎಲ್ಲ ಸಾಕು ಅಂತ ಹೋಗ್ಬಿಡ್ತೇನೆ, ಆದರೆ ಇವನ್ನೆಲ್ಲ ಒಂದು ಯಾರೋ ಹುಷಾರಾಗಿಲ್ಲ ಅಂತ ಯಾರೋ ಒಂದು ಸುದ್ದಿ ಬಂದ ತಕ್ಷಣ ಅವರೆಲ್ಲ ಬಿಟ್ಟು ಬಂದುಬಿಡ್ತಾರೆ ಸ್ವಾಮೀಜಿ. ಅಂದರೆ ಈ ಯೋಗಾನಂದರು ದೇಹ ಬಿಟ್ಟಾಗ ಅವ್ರಿಗೆ ತುಂಬ 7-8 ದಿವಸ ಬರದೆ ಆಮೇಲೆ ಬಂದು ಹೇಳ್ತಾರಂತೆ, ನನಗೆ ಅವನ ದುಃಖ, ಸಾವಿನ ದುಃಖ ಎಷ್ಟು ತೀವ್ರವಾಗಿತ್ತು ಅಂತ ಅಂದಿದಂದರೆ ನನಗೆ ಭಾಳ ತಡ್ಕೊಳಕ್ಕಾಗ್ತಾಯಿಲ್ಲ. ಅದಕ್ಕೆ ಶ್ರೀರಾಮಕೃಷ್ಣ ಬಗ್ಗೆ ತುಂಬ ಕೋಪ ಬಂದಿದೆ, ಅದಕ್ಕೆ ಸಾಕಷ್ಟು ಬೈದುಬಿಟ್ಟೆ ಅವನು ರಾಮಕೃಷ್ಣಗೆ, ನನಗೆ ಯಾಕೆ ನೀನು ಅಂತ. ಆಮೇಲೆ ಇವತ್ತು ರಿಸಾಲ್ವ್ ಮಾಡ್ಕೊಳ್ತಾ ಇದ್ದೀನಿ, ನನ್ನ ಇಚ್ಛೆ ಥರ ಜಗತ್ತು ಯಾಕೆ ನಡಿಬೇಕು ಅಂತ ನಾನು ಯಾಕೆ ಭಾವಿಸ್ಲಿ? ಸ್ವಾಮಿ ಹೇಳ್ತಾ ಇರ್ದಿದ್ದು, ನನ್ನ ಇಚ್ಛೆ ಥರ ಜಗತ್ತಾಗಬೇಕು ಅಂತ ನಾನು ನಿರ್ಧಾರ ಮಾಡಲಿ, ಅವನ ಇಚ್ಛೆ ಥರನೇ ಆಗಲಿ. ಆಮೇಲೆ ಸ್ವಾಮೀಜಿ ಹೇಳಿದ್ರು, ಯು ಆರ್ ಎ ಹೀರೋ ಅಂತ. ನಾನು ನೆನ್ಪು ಮಾಡ್ಕೊಳ್ತೇನೆ, ನಾನು ಹೀರೋ ಅಂತ. ನೋಡಿ, ಇದೆಲ್ಲ ಭಾಳ ಸಟಲ್ ಫೀಲಿಂಗ್ಸ್, ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ವೆರಿ ಸಟಲ್ ಫೀಲಿಂಗ್ಸ್. ನಿಮಗೆ ಸ್ವಲ್ಪ ಸೀರಿಯಸ್ ಆಗಿ ಇಲ್ಲದೆ ಇದ್ದರೆ ಇದು ಅರ್ಥ ಆಗೋದಿಲ್ಲ. ಸ್ವಾಮೀಜಿ ಅದಕ್ಕೆ ಹೇಳಿದ್ರು, ಸ್ವಾಮಿ ಅದಕ್ಕೆ ಅವ್ರು ನೆನ್ಪು ಮಾಡ್ಕೊಳ್ತಾರೆ, ನಾನು ನರೇಂದ್ರನಾಗಿದ್ದಾಗ ಶ್ರೀರಾಮಕೃಷ್ಣ ಹೇಳ್ತಾಯಿದ್ರು, ನೀನೊಬ್ಬ ಹೀರೋ ಅಂಥೇಳಿ ನನ್ನ ಕೈ ಮೇಲೆ ಶ್ರೀರಾಮಕೃಷ್ಣರು ನನ್ನ ಕೈ ಮೇಲೆ ಅವರ ಹೆಗಲನ್ನು ತಲೆಯನ್ನು ಇಟ್ಟು ಹೇಳ್ತಿದ್ರಂತೆ, ನೀನಿದ್ರೆ ನನಗೆ ಒಂದು ಧೈರ್ಯ ಅಂತ. ನಾನೇ ಧೈರ್ಯ ಕಳ್ಕೊಂಬಿಟ್ರೆ ನಾನು ಅದನ್ನು ನೆನ್ಪು ಮಾಡ್ಕೊಂಡು ಹೇಳ್ತೀನಿ, ನಾನೊಬ್ಬ ಹೀರೋ. ಏನು ಸಟಲ್ ಫೀಲಿಂಗ್ ಗೊತ್ತಾಯಿತು. ಎಷ್ಟೆಲ್ಲ ಮಾತಾಡಿ ಕೊನೆಗೆ ಬಂದು ನೋಡಿ, ಒಬ್ಬ ಡೈರೆಕ್ಟ್ ಡಿಸೈಪಲ್ ಒಬ್ಬ ದೇಹ ಬಿಟ್ಟಿದ್ದಕ್ಕೆ ಅವ್ರಿಗೆ ಎದೆ, ಅದಕ್ಕೆ ಜ್ಞಾನಿ ಭಕ್ತ ಕರ್ಮಿ ಎಲ್ಲ ಒಬ್ಬನೇ, ಅಲ್ಲಿ ಕಾಂಟ್ರಡಿಕ್ಷನ್ನೇ ಇಲ್ಲ. ಅಫ್ಕೋರ್ಸ್ ನಿಮ್ಗೆ ಬೇಕಾದ್ದಿಲ್ಲ, ಇದು ಸುಮ್ಮನೆ ಹೇಳ್ತಾ ಇದ್ದೀನಿ, ನೀವು ಇಟ್ಸ್ ನಾಟ್ ಸರಿ. ಈಗ ನಿಮ್ಗೆ ಈ ಸ್ಟೇಜ್ಗೆ ಆ ಥರದ್ದು ಏನು ಚಿಂತನೆ ಬೇಕಿಲ್ಲ. ಒಂದಿಟ್ಟು ತಿಳ್ಕೊಳ್ಳಿ, ಸ್ವಾಮೀಜಿಯ ಯಾಕೆ ಹೇಳಿದೆ ಈ ಪಾರ್ಟು, ಸ್ವಾಮೀಜಿ ವಾಸ್ ಅ ಗ್ರೇಟ್ ಮೋಟಿವೇಶನ್ ಇನ್ ಎವ್ರಿ ಫೀಲ್ಡ್. ಏಕೆ ನೆನ್ನೆ ಡಿಸ್ಕಸ್ ಮಾಡಬೇಕಾದ್ರೆ ಹೇಳಿದೆ, ನಿಮಗೆ ಅನ್ವಯ ಆಗುತ್ತೆ, ದೊಡ್ಡವ್ರಿಗೆ, ಅಂದರೆ ಇವ್ರಿಗೆಲ್ಲ ಇದ್ದಾರಲ್ಲ. ನಾವು ವೇದಾಂತ ಎಲ್ಲ ಓದಿದ್ವಿ ಅಲ್ವಾ, ನಾನು ವಿಚಾರವಾಗಿ ನಾವು ಅಂತಂದರೆ ನಾನು ಅಂತ ಹೇಳ್ಕೋಬೇಕು, ನಾನು ಅಂತ ಹೇಳೋ ಸರಿ ಹೋಗಲ್ಲ, ಅದಕ್ಕೆ ನಾವು ಅಂತ ಹೇಳ್ಕೊಂಡೆ. ಕಠೋಪನಿಷತ್ ಓದಿದ್ವಿ ಅಂತ ಇಟ್ಕೊಳ್ಳಿ. ಓದಿದ್ಮೇಲೆ ನಾನು ಓದಿದೆ ಸರಿ. ಕಠೋಪನಿಷತ್ ಓದಿದ್ಮೇಲೆ ಸ್ವಾಮೀಜಿ ಒಂದು ಪ್ರಶ್ನೆ ಕೇಳ್ತಾರೆ, ಜ್ಞಾನಯೋಗದಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ, ದ ನೆಸೆಸಿಟಿ ಆಫ್ ರಿಲಿಜನ್, ಫಸ್ಟ್ ಚಾಪ್ಟರ್ ಜ್ಞಾನಯೋಗದಲ್ಲಿ ಫಸ್ಟ್ ಚಾಪ್ಟರ್ ದ ನೆಸೆಸಿಟಿ ಆಫ್ ರಿಲಿಜನ್. ಸ್ವಾಮೀಜಿ ಕೇಳ್ತಾರೆ, ರಿಲಿಜನ್ ಎಲ್ಲಿಂದ ಶುರುವಾಯಿತು? ಎಲ್ಲ ಹಿರಿಯರು ಈಗ ಅನ್ವಯ ಆಗುತ್ತಿದ್ದು ನಾನು ಮಾತಾಡ್ತಿರೋದು ಇದು. ರಿಲಿಜನ್ ಎಲ್ಲಿಂದ ಶುರುವಾಯಿತು ಅಂತ ಕೇಳ್ತಾರೆ ಅಲ್ವಾ. ಈಗ ನನಗೊಬ್ಬ ಹುಡುಗ ಕೇಳ್ದ, ಒಂದು 4-5 ವರ್ಷದ ಕೆಳಗೆ, ದೇವರೇ ಇದಾನೆ ಎಲ್ಲ ಸುಳ್ಳಪ್ಪ, ಅವನಿಗೆ ಹೇಳೋಕ್ಕೆ ಬಾಯಿ ಇದೆ, ಫ್ರೀಡಮ್ ಇದೆ, ಹೇಳೋದು ದೇವ್ರೇ ಎಲ್ಲ ಅಂದರೆ ಕಾಲೇಜ್ನಲ್ಲಿ ಏನು ದೇವ್ರು ಇದ್ದಾರಾ? ನಾನು ಹೇಳಿದೆ, ನೀನು ಹೇಳೋಕ್ಕೆ ಏನು, ವಾಟ್ ಈಸ್ ಯುವರ್ ಪ್ರೂಫ್? ನಾ ಸುಮ್ಮನೆ ನನಗೆಲ್ಲಿ ವಾದ ಮಾಡೋಕ್ಕೆ ಮೂಡಿರಲಿಲ್ಲ. ಬಂದ ಅವನು ಹೇಳ್ದ, ದೇವರು ಇಲ್ಲ. ಸರಿ, ವಾಟ್ಸ್ ಯುವರ್ ಪ್ರೂಫ್? ಅವ್ನು ಹೇಳ್ದ, ಸ್ವಾಮೀಜಿ ಅವನ ಕೈಯಲ್ಲಿ ಹೆಲ್ಮೆಟ್ ಇಟ್ಕೊಂಡಿದ್ದ, ಅವನಿಗೆ ಏನೋ ಫ್ರೀ ಆಗಿತ್ತು ಅನಿಸುತ್ತೆ, ಅದಕ್ಕೆ ಬಂದು ಹರಟೆ ಹೊಡೆಯೋಕ್ಕೆ ಹೆಲ್ಮೆಟ್ ಇತ್ತು. ಅವ್ನು ಹೇಳ್ದೆ, ಹೆಲ್ಮೆಟ್ ತೋರಿಸು. ಸಪೋಸ್ ನಾನು ಇವತ್ತು ಇದನ್ನು ಒಂದಿಷ್ಟು ಕಡೆ ಇಟ್ಬಿಟ್ಟು ಪೂಜೆ ಮಾಡ್ತೀನಿ, ಆಮೇಲೆ ನಾನು ಹೇಳ್ತೀನಿ ಇದೇ ದೇವರು ಅಂತ ಹೇಳ್ತೇನೆ. ಒಂದು 400 ವರ್ಷ ಆದಮೇಲೆ ಜನ ಏನು ಅಂದ್ಕೊಳ್ತಾರೆ, ಓ ಹಿಂದೆ ಯಾರೋ ಮಾಡಿದ್ರು, ಅವ್ರ ಹಿಂದೆ ಮಾಡಿದ್ರು, ಅದಕ್ಕೆ ಹೆಲ್ಮೆಟ್ ಬಿಕಮ್ಸ್ ಎ ಗಾಡ್. ಹೀಗೆ ನಾವು ದೇವ್ರು ನಂಬಿರೋದು ನಿಜವಾಗ್ಲೂ ದೇವರಿಲ್ಲ ಅಂತ ಅವನು ಹೇಳ್ದ. ಅದಕ್ಕೆ ಈ ಥರ ಕೇಳಿದರೆ ಉತ್ತರ ಏನು ಹೇಳೋದು? ಸ್ವಾಮೀಜಿ ಏನು ಉತ್ತರ ಕೊಟ್ಟಿದ್ದಾರೆ? ನೀವು ಉಪನಿಷತ್ತು ಓದಿ, ನಿಮ್ಗೆ ಹೇಳಕ್ಕೆ ಈ ಉತ್ತರ ಹೇಳಕ್ಕೆ ಗೊತ್ತಾಗೋದಿಲ್ಲ. ಅದಕ್ಕೆ ಸ್ವಾಮೀಜಿ ಯಾಕೆ ನಿಮಗೆ ರೈಟಿಂಗ್ಸಲ್ಲಿ ವರ್ಡ್ಸಲ್ಲಿ ಅವ್ರ ಇನ್ಸ್ಪಿರೇಷನ್ ಅಂತಂದರೆ,
ಇಂಪಾರ್ಟೆಂಟ್ ಆಸ್ಪೆಕ್ಟ್ ವೆರಿ ಫೈನಾಗಿ ವೆರಿ ಭಾಳ ಅದ್ಭುತವಾಗಿ ಉತ್ತರ ಕೊಡ್ತಾರೆ. ಸ್ವಾಮೀಜಿ ಅದಕ್ಕೆ ಈ ಐಡಿಯಾನ ಇಟ್ಕೊಂಡು ದ ನೆಸೆಸಿಟಿ ಆಫ್ ರಿಲಿಜನ್ನಲ್ಲಿ ಧರ್ಮ ಹೇಗೆ ಪ್ರಾರಂಭ ಆಯಿತು ಅಂತ ಪ್ರಶ್ನೆ ಕೇಳ್ತಾರೆ. ರಿಲಿಜನ್ ಎಲ್ಲಿಂದಪ್ಪ ಶುರುವಾಯಿತು? ಅದಕ್ಕೆ ಆರಿಜಿನ್ ಏನು? ಹಿಂಗೆ ಯಾರೋ ಒಬ್ಬರು ಹೆಲ್ಮೆಟ್ ಇಟ್ಟು ಪೂಜೆ ಮಾಡಿ ನಾವು ದೇವರು ಅಂತ ಇರೋದ? ರಾಮ ಒಬ್ಬ ಮೈಥಾಲಜಿಕಲ್ ಕ್ಯಾರೆಕ್ಟರ್, ಪುರಾಣಿಕ್ ಕ್ಯಾರೆಕ್ಟರ್. ಯಾವ ಇಂಜಿನಿಯರಿಂಗ್ ಕಾಲೇಜಲ್ಲಿ ಓದ್ದ ಅವನು ಅಲ್ಲ? ಯಾವ ಇಂಜಿನಿಯರಿಂಗ್ ಕಾಲೇಜಲ್ಲಿ ಓದ್ದ ರಾಮ? ಇಷ್ಟೆಲ್ಲ ಸೇತುವೆ ಕಟ್ಟದ? ಆರಿಜಿನ್ ಏನು? ಅದಕ್ಕೆ ಸ್ವಾಮೀಜಿ ಹೇಳ್ತಾರೆ, ಎರಡು ಆರಿಜಿನ್ನ ನೀವು ಹಿಸ್ಟ್ರಿಕಲ್ಲಿ ಎರಡು ಆರಿಜಿನ್ನ ಪ್ರೂವ್ ಮಾಡ್ಬೋದು. ಒಂದು ಆರಿಜಿನ್ನು ಆ್ಯನ್ಸಿಸ್ಟ್ರಲ್ ವರ್ಷಿಪ್. ನಮ್ಮ ಪೂರ್ವಜೀಗ ಈ ಸ್ವಾಮೀಜಿ ಹೇಳ್ತಾರೆ ಈಸ್ಟರ್ನ್ ಪಾರ್ಟ್ ಆಫ್ ದ ವರ್ಲ್ಡ್, ಚೈನಾ ಈ ಕಡೆನೆಲ್ಲ ಆ್ಯನ್ಸಿಸ್ಟ್ರಲ್ ವರ್ಷಿಪ್ ಇದೆ ಅಲ್ವಾ? ಈವನ್ ನಾನು ಹೇಳಿದೆ ಕೂರ್ಗ್ನಲ್ಲೂ ಕೂಡ ಅಲ್ಲೂ ಕೂಡ ಪಿತೃ ಆರಾಧನೆ ಇದೆ. ಯು ಕ್ಯಾನ್ ಫೈಂಡ್ ಪಿತೃ ಆರಾಧನೆ. ಇನ್ನೊಂದು ಆರಾಧನೆ ಯಾವುದು? ಈಜಿಪ್ಟ್ ಕಡೆ ಹೋದರೆ ಏನು ಮಾಡೋದು, ಸತ್ತೋರು ಬದುಕಿ ಬರ್ತಾರೆ ಅಂತ ಹೇಳಿ ಯಾರು ದೇಹವನ್ನು ಬಿಟ್ಟರೋ ಅವರನ್ನು ಆರಾಧನೆ ಮಾಡೋದು. ಇದು ಎರಡು ಕಾರಣಗಳು ರಿಲಿಜನ್. ಸ್ವಾಮೀಜಿ ಹೇಳಿದ್ರು ಆ್ಯಸ್ ಎ ಹಿಸ್ಟ್ರಿ ಇಫ್ ಯು ಟೇಕ್, ಆದರೆ ಎರಡರಲ್ಲೂ ಕಾಮನಾಲಿಟಿ ಏನಿದೆ ಸ್ವಲ್ಪ ಆಲೋಚನೆ ಮಾಡಿ. ಪಿತೃ ಆರಾಧನೆ ಒಂದು, ಇನ್ನೊಂದು ಭೂತ ಆರಾಧನೆ. ಅದಕ್ಕೇನು ಮಾಡಿದ್ರು, ನಾನು ಸುಮ್ಮನೆ ನೆನ್ನೆ ರೇಗಿಸ್ತಾ ಇದ್ದೆ ಭಕ್ತರಿಗೆ. ಏನು ಹೇಳಿ, ಈಗ ಪ್ಯಾರೋಸು ಎಲ್ಲ ಸತ್ತ ಮೇಲೆ ಈಜಿಪ್ಟ್ ಪಿರಮಿಡ್ನಲ್ಲಿ ಅವನ ದೇಹವನ್ನು ಇಟ್ಟರು ಅಲ್ವಾ? ಅವನಿಗೆ ಇಷ್ಟವಾದದ್ದು ಚಿನ್ನ, ಅವನು ಕುಡಿತಿದ್ದಂತೆ, ಅವನು ಮಾಂಸ ತಿಂತಿದ್ದಂತೆ, ಏನು ಮಾಡ್ತಿದ್ನೋ ಅದನ್ನೆಲ್ಲ ಪಕ್ಕದಲ್ಲಿ ಇಟ್ಟಿರ್ತಾರೆ. ಯಾಕೆ? ಅವನು ದೇಹ ಬಿಟ್ಟ ಮೇಲೆ, ಸ್ಥೂಲ ದೇಹ ಬಿಟ್ಟ ಮೇಲೆ ಸೂಕ್ಷ್ಮ ದೇಹ ಇಟ್ಕೊಂಡು ಬಂದು ಅವನು ಅದನ್ನೆಲ್ಲ ಅನುಭವಿಸ್ತಾನೆ. ಅವನು ಇದನ್ನೆಲ್ಲ ಇಷ್ಟಪಟ್ಟ, ಅದಕ್ಕೆಲ್ಲ ಇಟ್ಟಿದ್ದಾನೆ ಅಂತ. ನಾನು ಅದಕ್ಕೆ ಹೇಳಿದೆ, ಸದ್ಯ ಇಷ್ಟಪಟ್ಟು ವಸ್ತುನ ಮಾತ್ರ ಇಟ್ಟ, ವ್ಯಕ್ತಿಗಳನ್ನ ಅವನು ಎಂತಕ್ಕಂದರೆ ಭಾಳ ಇಷ್ಟ ಬಿಡೋಕ್ಕಾಗತ್ತ ಅಲ್ಲಿ. ಅವಳೇ ಹೇಳ್ತಾನೆ ನಾನು ಇರಲ್ಲ, ಅವನು ಅವಳ ಮಕ್ಕಳ ಈಗ ಬೆಸ್ಟ್ ಅಂದರೆ ನಿಮ್ಗೆ ಕೋಪ ಬಂದವ್ರು ಹೇಳಿ, ನಾವು ಅವ್ನು ಬಿಟ್ಟು ಹೋಗ್ತೀವಿ ಅಂತ. ಅತ್ತೆ ಮಾವ ಕಂಡ್ರೆ ಕೋಪ ಇರ್ತಲ್ಲ ನೀವು ಅವ್ನಿಗೆ ತುಂಬ ಇಷ್ಟ, ನೀವು ಇಲ್ಲೇ ಇರಿ. ಇಷ್ಟವಾದ ವಸ್ತುಗಳನ್ನೇ ಇಡ್ತಾಯಿದ್ರು ಅಲ್ವಾ? ಯಾಕೆ? ಐಡಿಯಾ ಆಫ್ ಡಬಲ್. ಸ್ವಾಮೀಜಿ ಉಪಯೋಗಿಸೋ ಪದ ದ ಐಡಿಯಾ ಆಫ್ ಡಬಲ್. ಅಂದರೆ ಏನು? ಈ ದೇಹ ಹೋದ ಮೇಲೆ ಇನ್ನೊಂದು ದೇಹ ಇರ್ತದೆ, ಆ ದೇಹ ಅನುಭವಿಸುತ್ತೆ. ಇದು ಕೂಡ ಒನ್ ಆಫ್ ದ ಆರಿಜಿನ್ ಆಫ್ ರಿಲಿಜನ್. ಇಲ್ಲಿಂದ ಒಂದು ಧರ್ಮ ಅನ್ನೋದು ಹುಟ್ಟಿತು. ರಿಲಿಜನ್ ಅಂತಂದರೆ ನಮ್ಮದು ಏನು ದೇವರು ಆರಾಧನೆ ಇದೆಲ್ಲ ಬಂತು. ಎರಡು ಕಡೆಯಿಂದ. ಒಂದು ಭೂತಾರಾಧನೆ, ಇನ್ನೊಂದು ಮಾತಾಪಿತೃಗಳ ಆ್ಯನ್ಸಿಸ್ಟ್ರಲ್ ವರ್ಷಿಪ್. ಈ ಎರಡರಲ್ಲೂ ಒಂದು ಕಾಮನಾಲಿಟಿ ಇದೆ. ಏನು ಅದಮ್ಮ ಕ್ಲಾಸ್ ತೊಗೊಂಡಿದ್ದೆ ಮರ್ತೋಗಿದ್ದೇನು ಸುಹಾಸ? ನಿನಗೆ ಇದು ಚೆನ್ನೈದು ಬಂದಿತ್ತಲ್ವ, ಯಾವುದು ಮೈ ಪ್ಲ್ಯಾನ್ ಆಫ್ ಕ್ಯಾಂಪೇನಿಂಗ್ ಬಂದಿದ್ದು 30 ಸಲ ಓದಿದ್ದೆ ಅಲ್ಲ? ನಾನು ಅಷ್ಟು ಓದಿಲ್ಲ. ಎರಡಕ್ಕೂ ಒಂದು ಕಾಮನಾಲಿಟಿ ಇದೆ. ನೀವು ಪಿತೃನ ಪೂಜೆ ಮಾಡ್ತೀರಾ, ಯಾಕೆ ಪೂಜೆ ಮಾಡ್ತೀರಿ? ಭೂತನ ಪೂಜೆ ಮಾಡ್ತಾರೆ, ಯಾಕೆ ಪೂಜೆ ಮಾಡೋದು? ಸ್ವಾಮೀಜಿ ಕೇಳ್ತಾರೆ. ಯಾಕೆ? ನನ್ನ ಟಾಕ್ಕಿಂತ ಕ್ಯೂನೇ ಇರಲಿ ಅಲ್ಲೆಲ್ಲ ಹುಡುಗರು, ಇಲ್ಲಾಂದ್ರೆ ಸುಮ್ಮನೆ ದೊಡ್ಡ ಹುಡುಗರೇ ಇದ್ದಾರೆ, ನಮಗೂ ಖುಷಿ ಆಗ್ತದೆ. ಉತ್ತರ ಕೊಡೋದ್ರಲ್ಲಿ ಪರವಾಗಿಲ್ಲ, ಆಲೋಚನೆ ಮಾಡೋದು ಸಾಕು. ಉತ್ತರ ಕೊಡಬೇಕು ಅಂತ ಏನು ನಿಯಮ ಏನಿಲ್ಲ ಅಲ್ವಾ? ಯು ಜಸ್ಟ್ ಥಿಂಕ್. ಏನು ಕಾಮನಾಲಿಟಿ ಏನು? ಹಾಂ ಕರೆಕ್ಟ್. ಹಾಂ, ಅದಕ್ಕೆ ಸ್ವಾಮೀಜಿ ಏನು ಹೇಳ್ತಾರೆ, ಈಗ ಒಂದು ಭೂತವನ್ನು ನಾವು ಭಾವಿಸಿದ್ರೆ ಏನು ಮಾಡುತ್ತೆ, ನೀನು ಈ ಗೋಡೆಯಿಂದ ಆ ಕಡೆ ಹೋಗ್ಲಿಕ್ಕೆ ಆಗೋದಿಲ್ಲ, ಭೂತ ಬಾಗಿಲು ಹಾಕಿದ್ರೆ ಒಳಗಡೆ ಬರ್ಬೋದು. ಅಂದರೆ ಏನು, ಅದು ಈ ಫಿಸಿಕಲ್ ಲಿಮಿಟೇಷನ್ ಬಿಟ್ಟು ಇನ್ನೊಂದೇನೋ ಇದೆ. ಸೊ ಈ ಎರಡನ್ನೂ ಪೂಜೆ ಮಾಡ್ತಿರೋದೇನು, ಅತೀಂದ್ರಿಯವಾದದ್ದೇನೋ ಇದೆ ಅಂತ. ಕರೆಕ್ಟ್ವಾದ ಪದ ಅತೀಂದ್ರಿಯವಾದದ್ದು. ಅಂದರೆ ಸ್ಥೂಲವಾದ ಇಂದ್ರಿಯವನ್ನು ಬಿಟ್ಟು ಅತೀಂದ್ರಿಯವಾದದ್ದು. ಸೊ ಧರ್ಮ ಶುರುವಾಗೋದು ಯಾವಾಗ? ಅತೀಂದ್ರಿಯವಾಗಿದ್ದಾಗ. ಅದಕ್ಕೆ ಸ್ವಾಮೀಜಿ ಕೇಳ್ತಾರೆ, ಎವ್ರಿ ಡೇ ಯು ಗೆಟ್ ದ ಇಂಡಿಕೇಶನ್ ದೇರ್ ಈಸ್ ಸಮಥಿಂಗ್ ಬಿಯಾಂಡ್ ದಿಸ್ ಬಾಡಿ. ವಾಟ್ ಈಸ್ ಇಟ್? ಪ್ರತಿ ದಿವಸ ನಮ್ಗೆ ಅನುಭವ ಆಗುತ್ತೆ. ದೇಹ ಬಿಟ್ಟು ಇನ್ನೊಂದಿದೆ ಅಂತ ನಮಗೆ ಪ್ರತಿ ದಿವಸ ವಿ ಎಕ್ಸ್ಪೀರಿಯನ್ಸ್. ವಾಟ್ ಈಸ್ ಇಟ್? ಸ್ವಾಮೀಜಿ ಇಲ್ಲಿಂದ ಶುರು ಮಾಡ್ತಾನೆ. ನಂಗೆ ಏನು ಖುಷಿ ಆಯ್ತು ಗೊತ್ತಾ ಫಸ್ಟ್ ಟೈಮ್. ಏನು ಚೆನ್ನಾಗಿ ಸ್ವಾಮೀಜಿ ಎಲ್ಲಿಂದ ಡೆವಲ್ ನಮಗೆ ಧರ್ಮ ಏನೇನೋ ನೆನ್ಪು ಮಾಡ್ಕೊಳ್ತೀವಿ. ಅಲ್ಲೆಲ್ಲ ಒಬ್ಬನ ವೇದಾಂತ, ಶಂಕರ ಭಾಷೆ, ಅಶ್ಮತ್ ಯುಷ್ಮತ್ ಪ್ರತಿಯೋಹ, ಈ ಥರ ಅಧ್ಯಾಸ ಭಾಷೆ. ಇದು ಶಂಕರ ಭಾಷೆ, ಅಧ್ಯಾಸ ಭಾಷೆ. ಈ ಬ್ರಹ್ಮಸೂತ್ರಕ್ಕೆ
ಬರೆದಿರೋ ಇಂಟ್ರಡಕ್ಷನ್ ಅಸ್ಮಿನ್ ಪ್ರತಿಯೋಹೋ ಇತರೆ ಭಾವೆಯೋ ಇತರೆ ಇದು ಅಂತ ಹೇಳಿ ಪ್ರಕಾಶವತ್ ತಮ ಪ್ರಕಾಶವತ್ ಅಂತೆಲ್ಲ ಬರ್ತಾ ಹೋಗುತ್ತೆ. ಇದೆಲ್ಲ ಏನೋ ಅಂದ್ಕೊಳ್ತಾ ಇದ್ದೆ ನಾನು ಸ್ವಾಮೀಜಿ ಅಲ್ಲೆಲ್ಲ ಒಬ್ಬಡ ಇಲ್ಲೇ ಇದೆ ನೋಡ. ದಟ್ ಐ ಎಂಜಾಯ್ ರೀಡಿಂಗ್ ಸ್ವಾಮೀಜಿ. ಏನಿರ್ಬೋದು ಸ್ವಾಮೀಜಿ ಹೇಳ್ತಾರೆ, ಎವ್ರಿ ಡೇ ವಿ ಎಕ್ಸ್ಪೀರಿಯನ್ಸ್ ಇಟ್. ವಾಟ್ ಈಸ್ ಇಟ್? ಎವ್ರಿ ಡೇ ವಿ ಎಕ್ಸ್ಪೀರಿಯನ್ಸ್ ಇಟ್. ಹಾಂ, ಸ್ಲೀಪಲ್ಲಿ ಯಾವುದು? ಸ್ಲೀಪ್ ಅಂದರೆ ಕಾಮನ್ ಟರ್ಮ್ ಆಗೋಯ್ತು. ಹತ್ರಕ್ಕೆ ಬಂದಿದ್ಯಾ ನೀನು? ಬುಲ್ಸೈಗೆ ಹೊಡಿಲಿಲ್ಲ, ಹೊಡೆದ್ರೆ ಟಾರ್ಗೆಟಿಗೆ ಹೊಡೆದೆ, ಬುಲ್ಸೈಗೆ ಬಿಡಲಿಲ್ಲ. ಸ್ವಾಮಿ ಹೇಳ್ತಾರೆ ಡ್ರೀಮ್. ಈಗ ಇಲ್ಲಿ ಕೂತಿದ್ದೀನಪ್ಪ, ನಿದ್ದೆ ಬಂತು ಅಂತ ಇಟ್ಕೊಳ್ಳಿ, ಯಾರಿಗೆ ಬರ್ತೋ ಮಲ್ಕೊಂಡ್ರೆ ತಪ್ಪೇನಿಲ್ಲ. ಮುಂಚೆ ಆದ ಬೈತಿದ್ದೆ, ಈಗ ಬಿಟ್ಟುಬಿಟ್ಟಿದ್ದೀನಿ. ಒಳ್ಳೆಯವನಾಗಿದ್ದೀನಿ ನಾನೀಗ. ಅದಕ್ಕೆ ನಿದ್ದೆ ಬಂತಪ್ಪ, ಇಲ್ಲಿ ಮಂಗಳಾತಂದು ಅವ್ರ ಪ್ರಾಡಕ್ಟ್ ಫ್ರೀ ಆಗಿದ್ದಾರೆ, ಬಂದಿದ್ದಾರೆ, ಹರೀಶ್ ಕರೆಸಿದ್ದಾರೆ. ಪಾಪ ಅವ್ರೇನೋ ಏನೋ ನಿಂದೇನೋ ಪರಿಚಯ ಇತ್ತಲ್ಲ, ನಮ್ಮ ಕಿರುಕೋರಿಕೆಯನ್ನು ಕೋರಿಕೆ ಕಿರು ಅಲ್ಲ, ಮಹತ್ತವಾದ ಕೋರಿಕೆ, ಆದರೆ ಅಲ್ಪವಾದ ಸಮಯದಲ್ಲಿ ಬಂದಿದ್ದಾರೆ ಅಂತ ಇರಲಿ, ಆದರೂ ಕಿರು ಕೋರಿಕೆಯನ್ನು ಮನ್ನಿಸಿ ಬಂದಿದ್ದಾರೆ ಅಂತ ಹರೀಶಿಗೆ ಬಿಟ್ಟಿದ್ದು. ಪಾಪ ಕರೆಸಿದ್ದಾರೆ, ನಮಗೇನೋ ನಿದ್ದೆ ಮಾಡೋಣ. ಸೊ ಮಲ್ಕೊಂಡಾಗ ನಾನು ಹೇಳ್ತಾ ಇದ್ದೀನಿ ಇಲ್ಲಿ, ಸ್ವಾಮೀಜಿ ಶ್ರದ್ಧಾಭಕ್ತಿಯಿಂದಪ್ಪ ಇದೇನೋ ಪ್ರಶ್ನೆ ಕೇಳ್ತಾ ಇದ್ದೀನಿ. ಅವನು ಹೋದ ಅಮೇರಿಕಾನಲ್ಲಿ, ಅಲ್ಲೆಲ್ಲೋ ನ್ಯೂಯಾರ್ಕ್ ಸಿಟಿನಲ್ಲಿ ಓಡಾಡ್ತಾ ಇದ್ದಾನೆ. ಸೊ ಏನಾಯಿತು, ದೇಹ ಇಲ್ಲಿದೆ, ಮನಸ್ಸು ಅಮೇರಿಕಲ್ಲಿದೆ. ಅವಾಗೇನಾಯಿತು, ಇನ್ ಡ್ರೀಮ್ ಆ್ಯಕ್ಚುಲಿ ಆರ್ ಎಕ್ಸ್ಪೀರಿಯನ್ಸ್ ಸಮಥಿಂಗ್ ಬಿಯಾಂಡ್ ಬಾಡಿ. ಸೊ ದಟ್ ಈಸ್ ದ ಸೋರ್ಸ್ ಆಫ್ ರಿಲಿಜನ್. ಸೊ ವೇರ್ ಡು ಯು ಗೆಟ್ ದ ಇಂಡಿಕೇಶನ್ ದಟ್ ದೇರ್ ಇಸ್ ಸಮಥಿಂಗ್ ಬಿಯಾಂಡ್ ಬಾಡಿ? ಡ್ರೀಮ್ ಸ್ಟೇಟ್. That is the indication that there is something called consciousness which is beyond the body. There starts religion ಅಂತಾರೆ. ಇದು ಯಾರು ಹೇಳಿಲ್ಲರಿ. ಇದು ಯಾಕೆ ಸ್ವಾಮೀಜಿ ಗ್ರೇಟ್ ಅಂತಂದರೆ, ನಾನು ಸ್ಫೂರ್ತಿ ಅಂತ ಏನೋ ದೊಡ್ಡದಾಗಿ ಹೇಳ್ತೀನಿ ತಿಳ್ಕೊಂಬಿಡ್ಬೇಡಿ. ಇವತ್ತು ನಾನು ಚಿಕ್ಕ ವಿಚಾರ ದೊಡ್ಡದಾಗಿ ಹೇಳಬೇಕು ಅಂತ ಬಂದೆ ಅಲ್ಲ, ಅದು ಆ ಸ್ಟೇಜ್ ಮುಗಿದೋಯ್ತು ನಂದು. ಇಲ್ಲಿ ಬೇಕಿಲ್ಲ, ಕಾಲೇಜ್ನಲ್ಲಿ ಹೊಡಿತೀನಿ ಸರಿಗೆ. ನೀವೆಲ್ಲ ಓದ್ದೋರಲ್ವಾ, ಸ್ವಲ್ಪ ಗೊತ್ತಿರೋದನ್ನೇ ಕೆಣಕ್ಬೇಕು ನಾನು. ಅದರಿಂದ ಸ್ವಾಮೀಜಿ ಏನು ಹೇಳ್ತಾರೆ, ದೇರ್ ಬಿಗಿನ್ಸ್ ರಿಲಿಜನ್. ಇಫ್ ಯು ಕ್ಯಾನ್ ಏಬಲ್ ಟು ಐಡೆಂಟಿಫೈ ದಟ್ ದೇರ್ ಇಸ್ ಸಮಥಿಂಗ್ ಬಿಯಾಂಡ್ ಬಾಡಿ ಬೈ ಎಕ್ಸ್ಪೀರಿಯನ್ಸಿಂಗ್ ದ ಡ್ರೀಮ್ ಸ್ಟೇಟ್, ದೆನ್ ದೇರ್ ಇಸ್ ದ ಇಂಡಿಕೇಶನ್ ಆಫ್ ಕಾನ್ಷಿಯಸ್ನೆಸ್. ದೇರ್ ರಿಲಿಜನ್ ಬಿಗಿನ್ಸ್ ಫಾರ್ ಯು. ಸ್ವಾಮೀಜಿ ನೆಸೆಸಿಟಿ ಆಫ್ ರಿಲಿಜನ್ ಹಿಂಗೆ ಬೆಳೆಸ್ತಾ ಟಾಪಿಕನ್ನು. ಅದಕ್ಕೆ ಇದು ಯಾಕೆ ಹೇಳಿದೆ, ಈ ಅತೀಂದ್ರ ಈ ಶ್ರದ್ಧಾಭಕ್ತಿಯಿಂದ ಹೋಗಬೇಕು ಅಂತ ಹೇಳೋಕ್ಕಿಂತ ಮುಂಚೆ ಧರ್ಮಕ್ಕೆ ಪ್ರವೇಶ ಮಾಡಬೇಕಾದ್ರೆ ನಮ್ಮ ಪ್ರತಿನಿತ್ಯ ಜೀವನದಲ್ಲಿ ಎವ್ರಿ ಡೇ ದೇರ್ ಇಸ್ ಎ ಇಂಡಿಕೇಶನ್ ದೇರ್ ಇಸ್ ಸಮಥಿಂಗ್ ಬಿಯಾಂಡ್ ಬಾಡಿ. ನಾವು ಇನ್ನೊಂದು ನಾನು ಹಿಮಾಲಯಕ್ಕೆ ಹೋದಾಗ ಶಾಮ್ಲಾತಲ್ಲಿ ಹೋಗಿ ಕೆಳಗೆ ಇಳಿತಾ ಇದ್ದೆ. ಕೆಳಗೆ ಇಳಿಬೇಕಾದ್ರೆ ಏನಾಯಿತು, ಅವತ್ತು ನಾನು ಹೋಗಿದ್ದು ಜೂನ್, ನನ್ನ ಸನ್ಯಾಸ ಆದಮೇಲೆ 1 ತಿಂಗಳು ನಮ್ಗೆ ರಜಾ ಸಿಗೋದು ಕಷ್ಟ ಅಲ್ಲ ಮಿಷನ್ನಲ್ಲಿ. ಸೊ ಅದಕ್ಕೆ ಏನು ಮಾಡಿದ್ರೆ, ಕಷ್ಟಪಟ್ಟು 1 ತಿಂಗಳು ಕೊಟ್ಟರು ರಜಾ ಹರ್ಷಾಂಜಿ. ಹೋಗಪ್ಪ ಸರಿ ಅಂತ ನಾನು ಮಾಯಾವತಿಗೆ ಹೋಗೋಣ, ಮಾಯಾವತಿಗೆ ಹೋದೆ. ವಾಪಸ್ ಮಳೆಗಾಲ, ಅದು ಜೂನ್ ಜುಲೈ, ಜೋರು ಮಳೆ ಶುರುವಾಯಿತು. ಶಾಮ್ಲಾತಲ್ಗೆ ಬಂದಾಗಲೂ ಮಳೆ. ಆಮೇಲೆ ಐ ವಾಸ್ ಸ್ಟಕಪ್ ಇನ್ ಶಾಮ್ಲಾತಲ್ ಫಾರ್ 3 days. 3 ದಿವಸ ನಾನು ಶಾಮ್ಲಾತಲಲ್ಲಿ ಸ್ಟಕಪ್ ಆಗಿಬಿಟ್ಟಿದ್ದೆ. 2 ಉದಾಹರಣೆ ಹೇಳ್ತೀನಿ, ಒಂದು ಕರ್ನಾಟಕದ್ದು, ಒಂದು ಹಿಮಾಲಯದ್ದು. ಆಮೇಲೆ ಸ್ವಾಮೀಜಿನ ಕಂಟಿನ್ಯೂ ಮಾಡ್ತೀನಿ. ಆಮೇಲೆ ಏನು ಮಾಡಿದೆ, 3 ದಿವಸ ನಾನು ಡೆಲ್ಲಿಗೆ ಹೋಗ್ಬೇಕು, ಟ್ರೈನ್ ಕ್ಯಾಚ್ ಮಾಡಬೇಕು. ನಾನು ಇನ್ನೂ ಶಾಮ್ಲಾತಲ್ಲಿ ಕೂತಿದ್ದೀನಿ. 3 ದಿವಸ ಆಯಿತು, ಏನಾಗಿಲ್ಲ. ಕೊನೆಗೆ ಲ್ಯಾಂಡ್ ಸ್ಲೈಡ್ಸ್ ಆಯಿತು, ರೋಡೆಲ್ಲ ಬ್ಲಾಕು. ಕೊನೆಗೆ ಅವ್ರು ಹೇಳಿದ್ರು, ನಿಮಗೆ ಟ್ರೈನ್ ಮಿಸ್ ಆಗುತ್ತೆ, ನಮ್ಮ ಜೀಪ್ನ ಒಬ್ಬ ಡ್ರೈವರ್ ಕಳಿಸ್ತೀನಿ, ಅವ್ನು ಅಟ್ಲೀಸ್ಟ್ ಪ್ಲೇನ್ ಸಿಗ್ಬಿಡ್ತಾನೆ, ನಿಮಗೆ ಅಟ್ಲೀಸ್ಟ್ ಬೆಟ್ಟ ಬಿಡೋದು ಕೆಳಗಡೆ ಬರಬೇಕಲ್ಲ. ಸರಿ, ನಾನು ಅವ್ನ ಕೆಳಗಡೆ ಹೆಂಗೋ ಮಾಡಿ ಹಾಗೆ ಮಾಡಿ ಇವೆಲ್ಲ ಮಧ್ಯೆ ಬೀಳ್ತಾಯಿತ್ತು. ಆದರೂ ಒಂದು ಸ್ವಲ್ಪ ರಿಸ್ಕ್ ತೊಗೊಂಡು ಕೆಳಗಡೆ ಕರ್ಕೊಂಬಂದು ಬಿಟ್ಟುಬಿಟ್ಟ. ಕೆಳಗಡೆ ಕರ್ಕೊಂಬಂದು ಬಿಟ್ಟ, ಸರಿ. ಆಮೇಲೆ ಅಲ್ಲಿ ಕೇಳಿದೆ ಎಷ್ಟೊತ್ತಿಗೆ ಬಸ್ಸು ಅಂತ. ಅಲ್ಲಿ ಯಾವುದೋ ಒಂದು ಬಸ್ ಹೋಗ್ತಿತ್ತು, 4:15 ಬಸ್ಸು. ಹೋಗಿ ಅಲ್ಲಿಂದ ಇನ್ನೊಂದು 24 ಕಿಲೋಮೀಟ್ರ್ ಮುಂದಕ್ಕೆ ಹೋದರೆ ಮೇಯ್ನ್ ಬಸ್ ಸ್ಟ್ಯಾಂಡ್ ಬರ್ತದೆ. ಸರಿ, ಅದು ಯಾವುದೋ ಒಂದು ಬಸ್ ಹತ್ತಿದ್ರು. ಅಲ್ಲಿಗೆ ಹೋಗಿ ನಾನು ಒಂದು 6:30 ಬಂದೆ. ತೆಲ್ಮಾನೋ ಅದು ಯಾವುದೋ ಒಂದು ಜಾಗ, ಅಲ್ಲಿ ಬಂದು ಇಳಿದೆ. ಇಳಿದ ಮೇಲೆ ಅಲ್ಲಿ ಎಲ್ಲ ವಿಚಾರಿಸಿದೆ ಏನು ಅಂತ. ಅವ್ರು ಹೇಳಿದ್ರು, ರಾತ್ರಿ 9:00 ಡೆಲ್ಲಿಗೆ ನೈಟ್ ಬಸ್ ಇದೆ ಅಂತ. ಸರಿ, ಹೋಗಿ ಟಿಕೆಟ್ ತೊಗೊಂಡೆ. ಭಯಂಕರ ಮಳೆ ಬರ್ತಾಯಿದೆ, ಜೋರು ಮಳೆ. ಸರಿ, ನಾನು 9 ಗಂಟೆಗೆ ಸೀಟು ಬಸ್ಸು ಎಲ್ಲ ಒದ್ದೆ. ನೀವು ನಾನು ನಂದೇನಿಲ್ಲಲ್ಲ, ಛತ್ರಿನೂ ಇಲ್ಲ, ಅಂಥದ್ದು ಇಲ್ಲ. ಸೊ ಬಸ್ ಸ್ಟ್ಯಾಂಡ್ ಇಲ್ಲ.
ಸುಮ್ಮನೆ ನಾನು ನೆನೀತಾ ಬರಲ್ಲ, ಫುಲ್ಲು ರೈನು ಸನ್ಯಾಸಿಗೀತೆ ಆಡಿದ್ದು ನೆನಪು ಮಾಡ್ಕೊತಿದ್ದೆ ಅಷ್ಟೇ. ನಾನು ಫುಲ್ಲು ಅದೇ ನನ್ನ ಬ್ಯಾಗು ಫುಲ್ ವೆಟ್ಟು. ನಾನು ಯಾವ ಒಣಗಿದ ಬಟ್ಟೆ ಅಂತ ಇಲ್ಲವೇ ಇಲ್ಲ, ಫುಲ್ ಬಾಡಿ ಸೋಕಡೆ, ಮೈ ಲಗೇಜ್ ಇಸ್ ಆಲ್ಸೋ ಕಂಪ್ಲೀಟ್ ಸೋಕಡೆ. ಎಲ್ಲಿಟ್ರು ಒಂದೇ, ಕೆಳಗಿಟ್ರು ಒಂದೇ, ಮೇಲಿಟ್ರು ಒಂದೇ. ಸೊ ಪೂರ್ತಿ ಒದ್ದೆ. ಸರಿ ಇನ್ನೇನು ಬೇಡ, ಹಂಗೆ ಬಸ್ಸಲ್ಲಿ ಹತ್ತೀವಿ, ಒದ್ದೆ, ಚಳಿ ಬೇರೆ ಆಯಿತು. ಕೊನೆಗೆ ಅವನೊಂದು 15 ಕಿಲೋಮೀಟ್ರನ್ನು ಹೋದ. ಆಮೇಲೆ ಅಲ್ಲೊಂದು 4 ಅಡಿ ರೋಡಲ್ಲಿ ನೀರು, ಅವ್ನಿಗೆ ಎಲ್ಲಿ ರಸ್ತೆ ಕಾಣ್ತಾ ಇಲ್ಲ. ಸರಿ ನಿಲ್ಲಿಸ್ತಾ ಬಸ್ಸಲ್ಲೇ. ಅದಾದಮೇಲೆ ಮಧ್ಯ ಒಂದು ಕಡೆ ಮರ ಬಿದ್ದೋಯ್ತು. ಇವರೆಲ್ಲ ನಿಂತು ಹಳ್ಳಿಗೆಲ್ಲ ಹೋದೊಂದು 1 ಅವರ್ ಬಿಟ್ಕೊಂಡು ಮಚ್ಚೆಲ್ಲ ಹತ್ಕೊಂಡು ರಸ್ತೆ ಹೊಡೆದ್ರು. ಅಷ್ಟೊತ್ತಿಗೊಳ್ಳೆ ರಾತ್ರಿ 2 ಗಂಟೆ 2:15. ಆಮೇಲೆ ಮತ್ತೆ ಇನ್ನೊಂದು 5 ಕಿಲೋಮೀಟ್ರ್ ಹೋದ, ಏನು ರಸ್ತೆ ಕಾಣ್ತಿಲ್ಲ. ಕೊನೆಗೆ ವಾಪಸ್ ತಿರ್ಸ್ಕೊಂಬಂದು ಬೆಳಗ್ಗೆ 4 ಗಂಟೆಗೆ ಎಲ್ಲಿ ಹತ್ತಿದ್ದು ಅಲ್ಲಿಗೆ ನಿಲ್ಲಿಸ್ದ. ಸರಿ ನಾನು ಇಳಿದೆ. ಏನು ಮಾಡಿದೆ ಈಗ, 4:15 ಆಯಿತು, 5 ಗಂಟೆ ಆಯಿತು, ಮತ್ತೆ ಮಳೇಲಿ ನಿಂತು ಎಲ್ಲೂ ಹೋಗಿ ಜಾಗ ಇಲ್ಲ. ಕೊನೆಗೆ ಅಲ್ಲೊಂದು ಗುರುದ್ವಾರ ಕಾಣ್ತು. ಗುರುದ್ವಾರಕ್ಕೆ ಹೋದೆ. ಅವ್ನು ನೋಡ್ದ ಪಾಪ ಸ್ವಾಮಿಗಳು ಎಲ್ಲಿಂದ ಬಂತು. ಅವನೊಂದು ಟೀ ಕೊಟ್ಟ. ಸೊ ಹಿಂದಿನ ದಿವಸ ನಾನು ಮಧ್ಯಾಹ್ನ 2:15 ಟೀ ಕೊಟ್ಟಿದ್ದು, ಮಾರನೇ ದಿವಸ ಬೆಳಿಗ್ಗೆ 1 ಟೀ ಸಿಕ್ತು. ನಾನು ಹೋಟ್ಲಲ್ಲಿ ತಿನ್ನೋನಲ್ಲ, ನಾನು ದುಡ್ಡು ಕೊಟ್ಟು ನಾನು ಹೊರಗಡೆ ತಿನ್ನಲ್ಲ. ಈಗ ಬಿಟ್ಟು ತಿನ್ನೋದಲ್ಲ, ಆಗಲ್ಲ ಅಂತ ಉಪನ್ಯಾಸಕ್ಕೆ ಓಡಾಡಿದ್ಮೇಲೆ ಹಂಗೆ ಆಗಲ್ಲ. ಸರಿ ಆಯಿತು. ಅದಾದ ಮೇಲೆ ಏನು ಮಾಡೋದು. ಕೊನೆಗೆ ಆಮೇಲೆ ಅಷ್ಟೊತ್ತಿಗೆ ಯಾರೋ ಒಬ್ಬರು ಪರಿಚಯ ಆದರು. ಅವ್ರ ಮನೆಗೆ ಕರ್ಕೊಂಡೋದ್ರು. ನಾನು ಹಂಗೆ ಪರಿಚಯ ಮಾಡಿದೆ. ಅವ್ನ ಮನೆಗೆ ಹೊಡೆದೆ. ಅವ್ರು ಇನ್ಯಾರೋ ಅವನು ಅಗ್ರಿಕಲ್ಚರ್ ಪ್ರಾಡಕ್ಟು ಸೇಲ್ ಮಾಡ್ತಾನೆ. ಅವನೊಬ್ಬ ಕಸ್ಟಮರ್ಗೆ ಫೋನ್ ಮಾಡ್ದೆ. ಅವ್ನಿಗೆ ಕರ್ಕೊಂಡ್ಬಂದೆ. ಅವತ್ತು ಸಾಯಂಕಾಲ ಅವ್ರ ಮನೆಗೆ ಬಂದೆ ನಾನು. ಬೆಳಗ್ಗೆ 6 ಗಂಟೆ ಆದಮೇಲೆ ಅವನು ಅವತ್ತು ತಮಾಷೆ ಆಯಿತು. ನಾನು ಫುಲ್ ಒದ್ದೆ ಆಗಿಬಿಟ್ಟಿದ್ದೀನಿ, ಸ್ನಾನ ಮಾಡ್ತಾರಂತ. ಹೌದಪ್ಪ ಸ್ನಾನ ಮಾಡಬೇಕು, ಬಾಬಾಜಿ ಅಂದರ್ ಜಾಯಿ ಅಂತ. ಅವನೇನೋ ಗೀಝರ್ ಹಾಕಿತ್ತ ಅಂತೇಳಿ ಆ ತಣ್ಣೀರೇ ಕೊಟ್ಟ. ಮತ್ತೆ ಹಂಗೆ ಇರೋದು ವಾಸಿ ಅಂತ. ಸರಿ ಇನ್ನೇನು ಮಾಡೋದು. ಆಮೇಲೆಲ್ಲ ಮಾಡಿ ಸಂಜೆ 6 ಗಂಟೆಗೆ ಅವನು ಇನ್ನೊಬ್ಬ ಸ್ನೇಹಿತನ ಮನೆ ಕರ್ಕೊಂಡು ಬಿಟ್ಟ. ನೆಕ್ಸ್ಟ್ ಡೇ ಈವ್ನಿಂಗ್ 6 o'clock ಅವನ ಮನೆಗೆ ಹೋದೆ. ಅವನ ಮನೆಗೆ ಹೋದ್ಮೇಲೆ ಅವಳ ತಾಯಿ, ಯಾರು ನನ್ನ ಮನೆ ಕರ್ಕೊಂಡೋದ್ನೋ ಅವಳ ತಾಯಿ ಅಳಕ್ಕೆ ಶುರು ಮಾಡಿದ್ಲು. ಏನೂ ನಂಗೆ ಅರ್ಥ ಆಗಲಿಲ್ಲ. ಆಮೇಲೆ ಅವಳು ಹೇಳಿದ್ಲು, ಸ್ವಾಮೀಜಿ ಅವರಿಗೆ ರಾಮಕೃಷ್ಣ ಆಶ್ರಮದ ಪರಿಚಯ ಇಲ್ಲ, ಯಾವ ಸ್ವಾಮಿಗಳು ಪರಿಚಯ ಇಲ್ಲ. ನಾನೇ ಫಸ್ಟ್ ಸ್ವಾಮಿ ಅವ್ರ ಮನೇಲಿ ನೋಡ್ತಾ ಇದ್ದಾರೆ. ನನಗೂ ಅವ್ರು ಯಾರಿಗೂ ಗೊತ್ತಿಲ್ಲ. ಆ್ಯಕ್ಸಿಡೆಂಟಲಿ ನಾನು ಒಂದೊಂದು ಮನೆ ಹುಡ್ಕೊಂಡು ನಾನು ಇನ್ನೊಂದು ಬಸ್ ಕ್ಯಾಚ್ ಮಾಡ್ಕೊಂಡು ಹೋಗ್ತಾ ಇದ್ದೇನೆ. ಒಂದರಿಂದ ಒಂದು 5 ಕಿಲೋಮೀಟ್ರ್ ಮುಂದಕ್ಕೆ ಹೋದು ಇನ್ನೊಂದು 5 ಕಿಲೋಮೀಟ್ರ್. ನಾನು ಡೆಲ್ಲಿಗೆ ಹೋಗ್ಬೇಕಲ್ಲ. ನಾನು ಡೆಲ್ಲಿ ಟ್ರೈನ್ ಹೊಟ್ಟೋಗಿತ್ತು ಅವತ್ತು ಮಧ್ಯಾಹ್ನ 3:15 ಹೊಟ್ಟೋಯ್ತದು. ನಾನು ಇನ್ನೂ ಅಲ್ಲೇ ಇದ್ದೀನಿ, ಹಿಮಾಲಯಸಲ್ಲೇ ಇದ್ದೀನಿ. ಸರಿ ಅವ್ನು ಬಂದು ನೋಡಿದ್ಮೇಲೆ ಆಮೇಲೆ ಆ ಅಜ್ಜಿ ಅವ್ರ ತಾಯಿ, ಆ ಹುಡುಗನ ತಾಯಿ ಅಳ್ತು. ಹೇಳ್ತಾ, ಏನು ಯಾಕೆ ಅಳ್ತಾ ಇದ್ದೀರಾ? ಅದಕ್ಕೆ ಅವಳು ಹೇಳು, ಸ್ವಾಮೀಜಿ 3 ದಿವಸದ ಹಿಂದೆ ನಾನು ಮಲಗಿದ್ದೆ. ರಾತ್ರಿ ಮಲಗಿದಾಗ ನಾನು ಕನಸಿನಲ್ಲಿ ನಮ್ಮ ಮನೆ ಮುಂದೆ ಒಬ್ಬ ಸ್ವಾಮಿ ಮುಂದಕ್ಕೆ ಹೋಗ್ತಾ ಇದ್ದ. ಅವನ ಬೆನ್ನು ಮಾತ್ರ ಕಾಣ್ತು. ನಾನು ಒಬ್ಬ ಯಾರೋ ಸ್ವಾಮಿಗಳ ಇದು ಹೆಂಗೆ ಅಂಥೇಳಿ ಅವಳು ಪಕ್ಕದಲ್ಲಿ ಇದ್ದಂಥ ಹೂಗಳನ್ನು ಕಿತ್ಕೊಂಡು ಓಡೋದ್ಲಂತೆ. ಓಡೋದ ತಕ್ಷಣ ಅವನು ತಿರ್ಕೊಂಡ್ಮೇಲೆ ಅವನ ಪಾದಕ್ಕೆ ನಾನು ಹೂ ಹಾಕಿದೆ. ಮುಖ ನೋಡಿದೆ, ಅದು ಸ್ವಾಮಿ ವಿವೇಕಾನಂದರು. ಅವ್ರನ್ನ ನೋಡಿ, ನೀವು ಯಾಕೆ ಹೆಂಗೆ ಈಕ್ ಬಂದ್ರಿ ಅಂತಂದರೆ ಅವ್ರು ಹೇಳಿದ್ರು, ಯಾರೊಬ್ಬರು ಸನ್ಯಾಸಿಗಳು ಬರ್ತಾರೆ, ಅದಾಗಿ ನೀವು 3ನೇ ದಿವಸಕ್ಕೆ ನೀವು ಬಂದಿದ್ದೀರಿ. ಅವಳಿಗೇನು ಗೊತ್ತಿಲ್ಲ, ರಾಮಕೃಷ್ಣ ಆಶ್ರಮ ಗೊತ್ತಿಲ್ಲ, ಸ್ವಾಮಿಗಳಿಗೆ ಗೊತ್ತಿಲ್ಲ. ಅವಳು ನಾನು ನೋಡಿ ಖುಷಿಯಾಗಿ 24 ಐಟಮ್ ಮಾಡಿದ್ಲು ರಾತ್ರಿ 9 ಗಂಟೆ ಊಟಕ್ಕೆ. ಅಫ್ಕೋರ್ಸ್ ನಾನು ತಿಂದಿದ್ದು 2 ಚಪಾತಿ ಮಾತ್ರ, ಅವಳು ಮಾಡಿದ್ದು 24. ಹೊಟ್ಟೆ ನಮ್ದಲ್ವಾ. ಅವ್ರಿಗೆ ಶಿ ಬಿಕೇಮ್ ಸೋ ಅಟ್ಯಾಚ್ ಟು ಮೀ, ಬಿಡೋಕ್ಕೆ ತಯಾರಿಲ್ಲ ಅವಳು ಮನೆಯಿಂದ ನನ್ನನ್ನು. ಅವ್ರ ಮನೆಯವರು ಬಸ್ಸಿಗೆ ಹೋಗಿ ಹತ್ತುತ್ತೀನಿ, ಎಲ್ಲರೂ ಅಳ್ತಾ ಇದ್ದಾರೆ. ನಾನು ಅವ್ರು ನೋಡಿಲ್ಲ, ಅವರು ನಾನು ನೋಡಿಲ್ಲ. ಊಟ ಮಾಡಿದ್ದಷ್ಟೇ ಅವ್ರ ಮನೆಯಲ್ಲಿ ನಾನು. ಅದು ಏನೋ ಅವ್ನು ಯಾರೋ ಸಿಕ್ಕಿದಾಗ ಇದರಲ್ಲಿ ರಾತ್ರಿ 9 ಗಂಟೆ ಬಸ್ ಹೋಗ್ತಾ. ನೆಕ್ಸ್ಟ್ ಡೇ ಬೆಳಗ್ಗೆ 6 ಗಂಟೆಗೆ ನಾನು ಡೆಲ್ಲಿ ಆಶ್ರಮಕ್ಕೆ ಬಂದು ಇಳಿದೆ. ಆಮೇಲೆ ಮನೆಯವರು ಬೆಳಗ್ಗೆ 9 ಗಂಟೆಗೆ ಫೋನ್ ಮಾಡ್ತಾರೆ, ಪೂರಾ ಘರ್ ಖಾಲಿ 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 ಹೇ ಸ್ವಾಮೀಜಿ, ಅಪ್ ಫಿರ್ ಆಯಂಗೆ ಹಮಾರ ಘರ್ಕೋ. ಇದು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ದೇರ್ ಇಸ್ ಸಮಥಿಂಗ್ ಬಿಯಾಂಡ್ ದಿಸ್. ಓನ್ಲಿ ಇಂಡಿಕೇಟ್ಸ್ ರಿಲಿಜನ್. ನಾನು ಇನ್ನೊಂದು ಉದಾಹರಣೆ ಹೇಳ್ತೇನೆ. ನಾನು ಸ್ವಲ್ಪ ಫ್ರೀಯಾಗಿ ಇಟ್ಕೊಂಡು ನಾನು ಹೇಳ್ದಲ್ಲ, ಸ್ಫೂರ್ತಿವಾಣಿ ವಿವೇಕಾನಂದರು ಅಂತೇಳಿ ಭಾಳ ಬೇರೆನೇ ಇದೆ. ಅದು ನೀವು ಹೋಗಬೇಕು, ಅದು ಚೆನ್ನಾಗಿದೆ. ನಾನು ಇಲ್ಲಿ ತೀರ್ಥಹಳ್ಳಿಗೆ ಹೋಗಿದ್ದೆ, ಉಪನ್ಯಾಸ ಕರೆದಿದ್ರು. ತೀರ್ಥಹಳ್ಳಿನಲ್ಲಿ ಶಿಕ್ಷಕರ ಕಾರ್ಯಾಗಾರ ಅಂತ ಹೇಳಿಕ್ಕೆ ಇಷ್ಟ ಆಗಲ್ಲ. ಅದು ಏನು ಮಾಡೋದು, ನಾವು ಇಂಜಿನಿಯರಿಂಗ್ನಲ್ಲಿ ಅವರು ಲೇತ್ ಮಿಷನ್ ಎಲ್ಲ ಮಾಡಬೇಕಾದ್ರೆ ಜಾಬ್ ಅಂತ ಕರಿತೀಯಲ್ಲ, ನಾವು ವರ್ಕ್ಶಾಪಲ್ಲಿ ಒಂದು ಇದಕ್ಕೆ ಲೇತ್ ಫೈಲಿಂಗ್ ಎಲ್ಲ ಮಾಡೋಕ್ಕೆ ನಾವು ಜಾಬ್ಗೆ ಫೈಲ್ ಮಾಡೋದು ಅಂತೀವಿ. ಅದಕ್ಕೆ ಕಾರ್ಯಾಗಾರ ಅಂದರೆ ಅಲ್ಲಿ ಆಗುತ್ತೆ. ಏನೋ ನಿಮ್ಮ ಪದ ಅದು. ಸೊ ಕಾರ್ಯಾಗಾರ ಇತ್ತು. ಕಾರ್ಯಾಗಾರಕ್ಕೆ ನಾನು ಹೋದೆ.
ಅಲ್ಲಿ ಲಾಸ್ಟ್ ಡೇ ಯೂಶಲಾಗಿ ಅವರು ವಿವೇಕಮಯಿಗೂ ಪರಿಚಯ ಆನಂದ್ ಅಂತ ಸಪ್ತಮಿ ಟ್ರಸ್ಟ್. ಹಾಂ, ಅವ್ರೇನು ಮಾಡ್ತಾರೆ, ಕೊನೆ ಟಾಕು ವಿವೇಕಾನಂದರಿಂದ ಕಂಕ್ಲೂಡ್ ಆಗಲಿ ಅಂತ ವಿವೇಕಾನಂದ ಐಡಿಯಾಸ್ ಆಫ್ ಎಜುಕೇಷನ್ಗೆ ಅವ್ರು ಎಲ್ಲೇ ಮಾಡಿದ್ರು ಕೂಡ ಕೊನೆ ಟಾಕ್ ನನ್ನನ್ನು ಕರೆಸ್ತಾರೆ. ಕಂಕ್ಲೂಡಿಂಗ್ ಟಾಕ್ ಆನ್ ಸ್ವಾಮಿ ವಿವೇಕಾನಂದ ರೆಸಿಡೆನ್ಷಿಯಲ್ ವರ್ಕ್ಶಾಪು 3 days ಟೀಚರ್ಸ್ಗೆ ಫೈನಲ್ ಟಾಕ್ ಇತ್ತು. ಹೋದೆ, ಬೆಳಗ್ಗೆ 9 ಗಂಟೆಗೆ 10:15 ನೈಟ್ ಬಸ್ ಹಿಡ್ಕೊಂಡು ತೀರ್ಥಹಳ್ಳಿ, ಅಲ್ಲೇ ತೀರ್ಥಹಳ್ಳಿ ಕುಪ್ಪಳ್ಳಿ ಕುವೆಂಪು ಮನೆ ಮುಂದೆ ಬಸ್ ನಿಲ್ಲುತ್ತೆ. ಅದ್ರ ಪಕ್ಕದಲ್ಲೇ ಅವರೊಂದು ಸಭಾಗೃಹ ಮಾಡಿದ್ದಾರೆ ಗೌರ್ಮೆಂಟ್ ಅವರು. ಅಲ್ಲಿ ರೆಸಿಡೆನ್ಷಿಯಲ್ ಕ್ವಾರ್ಟರ್ಸ್ ಇದೆ ಟೀಚರ್ಸ್ಗೆಲ್ಲ, ಏನು ಬೇಕಾದ್ರೂ ಮಾಡ್ಬೋದು. ಈ ಥರ ಎಲ್ಲ ಕಾರ್ಯಕ್ರಮ ಮುಗೀತು. ಮುಗಿದ ಮೇಲೆ ಆಯಿತು, ಸಂಜೆ 3:15 ನಾನು ಪ್ರಕಾಶ ಅವರೆಲ್ಲ ಅದು ಮಂಡಗದ್ದೆಗೆ ಅಲ್ಲಿ ಹೋಗಬೇಕು ಅಂತ, ಅಲ್ಲಿ ಪೂರ್ವಾಶ್ರಮ ಜಾಗಗಳು, ಅಲ್ಲಿಂದ ಒಂದು 30 ಕಿಲೋಮೀಟರ್ ದೂರದಲ್ಲಿ ಅವ್ರು ನಾನು ಬಂದಿದ್ದೀನಿ ಗೊತ್ತಾಗಿ ನನ್ನ ಅಲ್ಲಿ ಕರ್ಕೊಂಡೋದ್ರು. ನಾನು ಅವ್ರ ಮನೆಗೆ ಹೋದೆ ರಾತ್ರಿ, ಮತ್ತು 9 ಗಂಟೆಗೆ ಬಸ್ಸು ಮಂಡಗದ್ದೆಯಿಂದ ಬೆಂಗಳೂರಿಗೆ. ಸೊ ಅಲ್ಲಿ ಅವ್ರಿಗೆ ಏನು ಮಾಡೋದು, ಇವರು ಮನೇಲಿ ಕೂತಿದ್ದೆ, ಅಷ್ಟೊಂದು ಎದುರುಗಡೆ ಮನೆಯಲ್ಲಿ ಅವ್ರ ಗೃಹ ಪ್ರವೇಶ ಇತ್ತು. ಅವರು ನಾನು ರಸ್ತೆಯಲ್ಲಿ ಬಸ್ ಸ್ಟ್ಯಾಂಡಿಂದ ಇವ್ರ ಮನೆಗೆ ಹೋಗ್ಬೇಕಾದ್ರೆ ಅವ್ರು ನನ್ನ ನೋಡಿದ್ದಾರೆ. ಆಮೇಲೆ ಅವ್ರು ಬಂದು ಸ್ವಾಮಿಗಳನ್ನು ನಮ್ಮ ಮನೆಗೆ 5 ನಿಮಿಷ ಬರೋಕ್ಕೆ ಹೇಳಿ ಅಂತಂದರು. ನಾನು ಯೂಶಲಾಗಿ ಗೊತ್ತಿಲ್ಲದೆ ಯಾರ ಮನೆಗೂ ಹೋಗಲ್ಲ, ಆದರೂ ಅವ್ರು ತುಂಬ ಒತ್ತಾಯ ಮಾಡಿದ್ರು. ಸರಿ, ಆಮೇಲೆ ನಾನು ಇವು ಪ್ರಕಾಶ್ ನಮ್ಮ ಯಾರು ಕರ್ಕೊಂಡು ಹೇಳ್ದ ಅವ್ರ ಮನೆಗೆ ಹೋಗಬೇಕಂತೆ. ಸರಿ ಹೋದೆ. ಹೋದ್ಮೇಲೆ ಎಲ್ಲ ಆಯಿತು, ಏನು ಗುರುಗಳ ಬಗ್ಗೆ ಮಾತಾಡಿ ಅಂತಂದರು. ಅವರೆಲ್ಲ ಸಂಪ್ರದಾಯದವರು ಅವರು. ಸರಿ, ಒಂದು 10 ನಿಮಿಷ ಎಲ್ಲ ಮಾತಾಡಿದೆ. ಆಮೇಲೆ ಅಕ್ಷತೆ ಪದ ಸಮರ್ಪಣೆ ಆಗಬೇಕು. ಆಮೇಲೆ ಹೊರಗಡೆ ಬಂದೆ. ಹೊರಗಡೆ ಬರೋತ್ತಿಗೆ ಮತ್ತೆ ಅಲ್ಲಿ ಮನೆಯವರೆಲ್ಲ ಅಳ್ತಾ ಇದ್ದಾರೆ. ನಾನೇನು ಅಂದ್ಕೊಂಡೆ ಅಂದರೆ, ನಾವು ಸ್ವಲ್ಪ ಇದು ಪಾಪ ಸ್ವಾಮಿಗಳು ಬಂದಿದ್ದಾರೆ ಅಂಥೇಳಿ ನಮ್ಮ ನೋಡಿ ಎಲ್ಲ ಅಳ್ತಾ ಇದ್ದಾರೆ ಅಂತ ನಾನು. ಅವ್ರು ಅದಕ್ಕೆ ಹತ್ತಿದ್ದಲ್ಲ. ನಾವು ಏನೋ ಅಂದ್ಕೋಬೇಕು. ಆಮೇಲೆ ಕೇಳಿದೆ, ಏನಕ್ಕೆ ಅಳ್ತಾ ಇದ್ದೀರಾ ಅಂತ. ಅಯ್ಯೋ ಸ್ವಾಮೀಜಿ, ಅವರು ದೇವ್ರದ್ದು ಹೊರಗೆ ಹೋಗಿದ್ದ ಮುಂಚೆ ದೇವ್ರ ಮನೆ ಕೊನೆಗೆ ಹೋದೆ. ಇಷ್ಟೆತ್ರ ಒಂದು 6 ಅಡಿ ಅವ್ರದ್ದು ಸಕ್ಕರೆಪಟ್ಟಣ ಅವಧೂತರದ್ದು ಫೋಟೋ ಇಟ್ಟಿದ್ದಾರೆ, ದೊಡ್ಡದವ್ರು ಎಲ್ಲ ಇದೆ. ಸಕ್ಕರೆಪಟ್ಟಣ ಅವಧೂತರದ್ದು ಫೋಟೋ ದೊಡ್ಡದು. ಅವರಿಂದ ಇನ್ಸ್ಪೈರ್ ಆದವರು ಆ ಫ್ಯಾಮಿಲಿ ಎಲ್ಲ. ಅವ್ರು ಅದಕ್ಕೆ ಅದನ್ನು ನಾನು ನೋಡಿದೆ. ಎಲ್ಲ ಬಹುಶಃ ಅವತ್ತು ಎಲ್ಲ ನಾವು ತುಂಬ ಸಲ ಹೋಗಿದ್ದೀವಿ ಬಂದಿದ್ದೀವಿ, ಅವ್ರು ನಮಗೆ ಗೈಡ್ ಮಾಡ್ತಾಯಿದ್ರು ಅಂತ. ಅವ್ರ ದೇಹದಲ್ಲಿ ಇಲ್ಲ ಈಗ. ಹೊರಗಡೆ ಬಂದಾಗ ಆಮೇಲೆ ಅವ್ರು ಹೇಳಿದ್ರು, ಸ್ವಾಮೀಜಿ ಇವತ್ತು ಬೆಳಗ್ಗೆ ನಾವು ಗೃಹಪ್ರವೇಶ ಶುರು ಮಾಡೋಕ್ಕಿಂತ ಮುಂಚೆ ಒಂದು ಹಣ್ಣು ಕಾಯಿ ಇಟ್ಟುಬಿಟ್ಟು, ವೀಳ್ಯದೆಲೆ ಹಣ್ಣು ಕಾಯಿ ಮನೆಗಳೆಲ್ಲ ಸಂಕಲ್ಪ ಮಾಡ್ತಾರಲ್ಲ, ಸಕ್ಕರೆ ಪಟ್ಟರು ಅವಧೂತದ ಮುಂದೆ ನಾವು ಕಾಯಿ ಇಟ್ಟು ಹೇಳಿದ್ವಿ, ನೀನು ಇದೆಯಾ ನಮ್ಮ ಜೊತೆಗಂದರೆ ನಮ್ಮ ಮನೆಗೊಬ್ಬರು ಸ್ವಾಮಿಗಳು ಬರಬೇಕು ಇವತ್ತು. ಅದು ಎಲ್ಲಿಂದ ಬರ್ತಾರೆ ನನಗೆ ಗೊತ್ತಿಲ್ಲ. ಆವಾಗ ನಾವು ನಂಬ್ತೇವೆ ನೀವು ಇದೆಯಾ ಇಲ್ಲಿ. ನಾನೆಲ್ಲೋ ತೀರ್ಥಹಳ್ಳಿಗೆ ಹೋಗಿದ್ದು, ನಾನು ಯಾವುದೋ ಟೀಚರ್ ಕಾರ್ಯಾಗಾರಕ್ಕೆ ಹೋಗಿದ್ದು, ಅಲ್ಲೆಲ್ಲೋ ಇವ್ರ ಮನೆಗೆ ಹೋಗಿದ್ದು, ಅಲ್ಲಿಂದ ಅಲ್ಲಿಗೆ ಹೋಗಿದ್ದು. ಆವಾಗ ಅವರು ಅನ್ಕೊಪ್ಪ ನೋಡಿ, ಅವ್ರಿಗೆ ಏನು ಶ್ರದ್ಧೆ ಅಂದರೆ, ಸ್ವಾಮೀಜಿ ಏನು ಹೇಳ್ತಾ ಇದ್ದಾರೆ, ಎವ್ರಿಡೇ ಎಕ್ಸ್ಪೀರಿಯನ್ಸ್ ಆಫ್ ಡ್ರೀಮ್ ವಿಲ್ ಲೀಡ್ ಯು ಟು ಕಾನ್ಷಿಯಸ್ನೆಸ್. ಅದಕ್ಕೆ ವೆನ್ ಈ ಸ್ಫೂರ್ತಿ ಅನ್ನೋದು ಎಲ್ಲಿಂದ ಬರ್ತದೆ, ಆ್ಯಕ್ಚುಲಿ ಒಬ್ಬ ವ್ಯಕ್ತಿಯಿಂದ ಸ್ಫೂರ್ತಿ ಎಲ್ಲಿಂದ ಬರ್ತದೆ? ಒನ್ ಹೂ ಹ್ಯಾಸ್ ರಿಯಲೈಸ್ ದಟ್ ಕಾನ್ಷಿಯಸ್ನೆಸ್. ಆ ಕಾನ್ಷಿಯಸ್ನೆಸ್ ಯಾರು ರಿಯಲೈಸ್ ಆಗಿದಾರೋ, ಇದು ನಮ್ಮ ಇಡೀ ಭಗವದ್ಗೀತೆಯಲ್ಲಿ ಮತ್ತೆ ಮತ್ತೆ ಹೇಳ್ತಾನೆ. ಸ್ವಲ್ಪ ಸೀರಿಯಸ್ ಟಾಪಿಕ್ ನಂದು ಇವತ್ತು. ನಾನು ಸ್ವಲ್ಪ ಚಿಂತನೆ ಹಂಗೆ ಹೋಗಿ ಸ್ಟಾರ್ಟ್ ಆಗಿದೆ. ಈಗ ನನಗೆ ಬೇರೆ ಥರ ಮಾತಾಡೋದು ಸ್ವಲ್ಪ ಕಷ್ಟ. ಅದಕ್ಕೆ ಈಗೇನು ಈ ಮಕ್ಕಳ ಸಂಘದಲ್ಲಿ ಯಾರು ಪರಿಚಯಕ್ಕೆ ಬರ್ತಾ ಇದ್ದೀರಿ ನೀವು? ಮುಖ್ಯವಾಗಿ ಸ್ವಾಮೀಜಿ, ಆಮೇಲೆ ಠಾಕೂರ್ನೂ ಓದ್ತಾ ಇದ್ದೀರಿ, ಸ್ವಾಮೀಜಿನೂ ಓದ್ತಾ ಇದ್ದೀರಿ, ಮದರು ಓದ್ತಾ ಇದ್ದೀರಿ. ಅದೇ ವೇರ್ ಯು ಹ್ಯಾವ್ ಟು ಕಂಪ್ಲೀಟ್ಲಿ ಹ್ಯಾವ್ ಪ್ರತಿ ದಿವಸ ನೆನ್ನೆಗಿಂತ ಇವತ್ತು ಸ್ವಲ್ಪ ಮಟ್ಟಿಗಾದರೂ ಕೂಡ ನನ್ನಲ್ಲಿ ದಿವ್ಯತೆ ವಿಚಾರವಾಗಿ ಶ್ರದ್ಧಾಭಕ್ತಿ ಬೆಳೆದಿರಬೇಕು. ನೆನ್ನೆಗಿಂತ ಇವತ್ತು ಶ್ರದ್ಧಾಭಕ್ತಿ ಬೆಳೆದಿರಬೇಕು. ಯಾವಾಗ ಶ್ರದ್ಧಾಭಕ್ತಿ ಇವ್ರ ಮೇಲೆ ಬೆಳೆಯುತ್ತಲ್ಲ, ಆಗ ಮಾತ್ರ ಜೀವನದಲ್ಲಿ ಪರಿವರ್ತನೆ ಅನ್ನೋದು ಶುರುವಾಗ್ತದೆ. ಯಾಕೆ ಗೊತ್ತಾ? ಒಂದು ಪ್ರಾಬ್ಲಮ್ ಏನು ಅಂತಂದರೆ, ಇಲ್ಲಿ ಮೇಜರ್ ಪ್ರಾಬ್ಲಮ್ ಏನು ಗೊತ್ತಾ? ಮೇಜರ್ ಪ್ರಾಬ್ಲಮ್ ಫಾರ್ ಆಲ್, ಈ ಮನಸ್ಸು ನಮ್ಮ ಕೈಯಲ್ಲಿ ಬರೋದಿಲ್ಲ. ಇದು ತಿಳ್ಕೊಂಬಿಡಿ. ಇದು ಈ ಮನಸ್ಸು ನಮ್ಮ ಕೈಯ ಹಿಡಿತಕ್ಕೆ ಬರೋದಿಲ್ಲ. ನೀವು ಆಯ್ತಪ್ಪ, ಈಗ ಒಂದು 6 ತಿಂಗಳು ನೀವು ಸುಮ್ಮನೆ ಹೇಳ್ತೀನಿ, ಜನರಲ್ಲಾಗಿ ಪ್ರಾಕ್ಟಿಕಲ್ಲಾಗಿ ನೀವು ಈಗ ಲೆಚ್ಚಸ್ವಾಮಿ ನಮ್ಮ ಗುರುಗಳು ತುಂಬ ಸಲ ಹೇಳ್ತಾ ಇದ್ರಲ್ವಾ, ಲೆಚ್ಚಸ್ವಾಮಿ ಕೊಲ್ಮಟ್ಟು ಆಲ್ಮೋರ ಓದಬೇಕು, ಲೆಚ್ಚಸ್ವಾಮಿ ಕೊಲ್ಮಟ್ಟು ಆಲ್ಮೋರ ಓದಬೇಕು. ನಾವು ಓದ್ತಾ ಇದ್ವಿ, ತುಂಬ ಸ್ಫೂರ್ತಿ ಬರುತ್ತೆ. ಕಾಲೇಜ್ಗೆ ಹೋದ್ಮೇಲೆ, ಕೆಲಸಕ್ಕೆ ಹೋದ್ಮೇಲೆ, ಸಂಸಾರಕ್ಕೆ ಇಳಿದ ಮೇಲೆ, ನಾವು ಮಠ ಕಟ್ಕೊಂಡ್ಮೇಲೆ, ಯಾಕಂದರೆ
ಈ ಜಗತ್ತಿನಲ್ಲಿ ಒಂದೊಂದೇ ಪರಿಸರ ಬದಲಾಗ್ತಾ ಇದ್ದಂಗೆ ಏನಾಗ್ತದೆ ಅಂತಂದರೆ, ಈ ಮನಸ್ಸು ಪ್ರತಿ ದಿವಸ ಒಂದು ಬಣ್ಣ ಹೊಂದತ್ತಿದು. ಈ ಮನಸ್ಸು ಏನು ಪ್ರಾಬ್ಲಮ್ ಗೊತ್ತಾ? ಇಟ್ ಈಸ್ ಎ ಪ್ರಾಡಕ್ಟ್ ಆಫ್ ಮಾಯಾ. ಪ್ರಾಡಕ್ಟ್ ಆಫ್ ಮಾಯಾ ಅಂತ ಹೇಳೋದು ಇನ್ನೊಂದು ಸರಳವಾದ ಪದ ಏನು ಹೇಳ್ಬೋದು ಅಂತಂದರೆ, ಭಗವಂತನ ಅವಿದ್ಯೆಯ ಕಾರಣ. ಬಹುಶಃ ಈ ಕರೆಕ್ಟಾಗಿ ಹೇಳಬೇಕು, ನಾನು ನಿಮ್ಮ ಪದಕ್ಕೆ ನಾನು ಪದ ಹೋಗ್ಬಿಡಬೇಕು. ಈ ಮನಸ್ಸೇ ಅವಿದ್ಯೆಯ ಒಂದು ಸೃಷ್ಟಿ ಇದು. ಇಟ್ ಹ್ಯಾಸ್ ಕಮ್ ಔಟ್ ಆಫ್ ಇಗ್ನೊರೆನ್ಸ್. ಮೈಂಡ್ ಹ್ಯಾಸ್ ಕಮ್ ಔಟ್ ಆಫ್ ಇಗ್ನೊರೆನ್ಸ್. ಯು ಶುಡ್ ನೋ ದಟ್. ಅದರಿಂದ ಏನಾಗುತ್ತೆ, ಯಾವತ್ತೂ ಕೂಡ ನಮ್ಮ ಸೀಮಿತತೆಗೆ ಬರೋದಿಲ್ಲ. ಅದಕ್ಕೆ ಭಗವದ್ಗೀತೆಯಲ್ಲಿ ಮಾಮೇಕಂ ಶರಣಂ ರಜಾ ಮಾಮೇಕಂ ಅಹಂ ತಾಂ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ ಅಂತೆಲ್ಲ ಕೃಷ್ಣ ಎಷ್ಟು ಸಲ ಹೇಳ್ತಾನಲ್ಲ. ಅಂದರೆ ಏನು, ನೀನೇನಾದರೂ ನಿಜವಾಗ್ಲೂ ಉದ್ಧಾರ ಆಗಬೇಕು ಅಂತ ಜೀವನದಲ್ಲಿ ಖಾತ್ರಿ ಆಗಿದ್ದರೆ, ಅವತಾರದ ಬಳಿ ಸಾರದೆ ಹೋದರೆ ಜೀವನದಲ್ಲಿ ಉದ್ಧಾರ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಈ ಮನಸ್ಸು ನಿಲ್ಲೋದು ಅಲ್ಲಿ ಮಾತ್ರ. ಆದ್ದರಿಂದಲೇ ಅದಕ್ಕೆ ಸ್ವಾಮೀಜಿ ಏನು ಮಾಡಿದ್ರು, ವಿವೇಕಾನಂದರು, ಟು ಶೋ ದಿಸ್. ಪಾಪ ನೋಡಿ, ಲೆಕ್ಕ ಹಾಕ್ಕೊಳ್ಳಿ, ಯಾರು ನಮ್ಮ ಫ್ರೀಡಮ್ ಫೈಟರ್ಸಲ್ಲಿ ಹೇಮಚಂದ್ರ, ಪ್ರೀತಿಲತಾ, ಹೇಮಚಂದ್ರ ಸುಭಾಷ್ ಚಂದ್ರ ಬೋಸ್ ಮೆಂಟರು, ಆಮೇಲೆ ಪ್ರೀತಿಲತಾ ಇದರಲ್ಲಿರ್ತಾಳೆ, ಚಿಟಗಾಂಗ್ ಅಪ್ರೈಸಿಂಗಲ್ಲಿ ಒನ್ ಆಫ್ ದ ಯಂಗ್ ಲೇಡಿ ಅವಳು ರೈಲ್ವೆ ಸ್ಟೇಷನ್ಲಿ ಎಲ್ಲ ಕಡೆಯಿಂದ ಗುಂಡು ಹಾರಿಸ್ತಾಳೆ. ಅವಳು ಕೊನೆಯಲ್ಲಿ ತನಗೆ ತಾನು ಗುಂಡು ಹಾರಿಸ್ಕೊಂಡು ಸತ್ತೋಗ್ತಾಳೆ ಅವಳು. ಆದರೆ ಅವಳು ಯಾವಾಗಲೂ ಏನು ಮಾಡ್ತಾರೆ ಗೊತ್ತಾ, ಅವಳು ಅಲ್ಲಿ ಬ್ಲೌಸ್ ಮೇಲೆ ಯಾವಾಗಲೂ ವಿವೇಕಾನಂದದ್ದು ಒಂದು ಫೋಟೋ ಸ್ಟಿಚ್ ಮಾಡ್ಕೊಂಡು, ಯಾವುದೇ ಬ್ಲೌಸ್ ಹಾಕ್ಕೊಂಡಿರಲಿ ಅದ್ರ ಮೇಲೆ ವಿವೇಕಾನಂದದ್ದು ಇದಿರ್ತಂತೆ. ಅದಕ್ಕೆ ಅವಳನ್ನ ಕೇಳ್ತಾರೆ ಯಾಕೆ ಅವನು, ಅದಕ್ಕೆ ಅವ್ನು ಹೇಳ್ತಾರೆ, ವಿವೇಕಾನಂದರು ಓದಿದ ಮೇಲೆ ಒಂದು ಅರ್ಥ ಆಯಿತು, ಶುದ್ಧವಾದ ಚಾರಿತ್ರ್ಯ ಇಲ್ದರೆ ಏನೂ ಆಗೋದಿಲ್ಲ. ನಮ್ಮ ದೇಶ ಉದ್ಧಾರ ಆಗಬೇಕು ಅಂತಂದರೆ ವಿವೇಕಾನಂದರನ್ನ ಫಾಲೋ ಮಾಡಬೇಕು. ಶುದ್ಧವಾದ ಚಾರಿತ್ರ್ಯದಿಂದ ಜಗತ್ತು ಗೆಲ್ಲೋದು ಹೇಗೆ ಅಂತ ಅವನೊಬ್ಬನೇ ತೋರಿಸಿದ್ದು. ಇಫ್ ಇಂಡಿಯಾ ವಾಂಟ್ಸ್ ಟು ರೈಸ್ ದೆನ್ ಇಟ್ ಇಸ್ ಓನ್ಲಿ ಥ್ರೂ ವಿವೇಕಾನಂದ. ಹೌ? ಬೈ ಮೇಂಟೈನಿಂಗ್ ಎ ಪ್ಯೂರ್ ಕ್ಯಾರೆಕ್ಟರ್. ಸ್ವಾಮೀಜಿದೆಲ್ಲ ಎಷ್ಟು ಚೆನ್ನಾಗಿ ಹೇಳ್ತಾರೆ ಗೊತ್ತಾ. ಸೊ ಅದಕ್ಕೆ ನಮಗೇನು ಮಾಡಬೇಕು, ಈಗ ನಾನು ಅದನ್ನು ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ನಿಜವಾಗ್ಲೂ ಹೇಳ್ತೇನೆ, ನಾನು ಸ್ವಾಮಿಯಾಗಿ ಹೇಳ್ತಾ ಇದ್ದೀನಿ. ನೀವು ಹೊರಗಡೆ ಇರೋ ಎಷ್ಟು ಹೇಳ್ಬೋದು, ನಾವು ಪ್ರತಿನಿತ್ಯ ಮನಸ್ಸಿನೊಂದಿಗೆ ಹೋರಾಟ ನಮ್ಮದು. ನಿಮ್ಗಾಗುತ್ತೆ ಏನೋ ಒಂದು ಮೂವಿ ನೋಡಿದೆಪ್ಪ, ಸದ್ಯ 3 ಗಂಟೆ ಕಳೀತು, ಭಾನುವಾರ ಹೊತ್ತು ಹೇಳ್ತಾ ಇದ್ದೀನಿ. ಆಮೇಲೆ ಕೆಲಸಕ್ಕೆ ಹೋದರೆ ಒಂದಷ್ಟು ಕೆಲಸ ಮಾಡಿದರೆ, ಆಮೇಲೆ ಒಂದು ಪೇಷನ್ಸ್ ನೋಡಿದೆ, ಮೈಂಡಲ್ಲಿ ಇನ್ವಾಲ್ವ್ ಆಗ್ತಾ ಇರುತ್ತೆ. ನಮ್ಗೆ ಯಾವಾಗಲೂ ಏನೇ ಕೆಲಸ ಮಾಡಿದ್ರು ಮೈಂಡ್ ಅಲ್ಲೊಂದು ಕೊಟ್ಟಿರ್ತೀವಿ, ಅದ್ರ ಒಳಗಡೆ ನಾನು ಏನಕ್ಕೆ ಬಂದೀನಿ, ಭಗವಂತ ಕಂಡಿಲ್ಲ. ಯಾವಾಗಲೂ ಮನಸ್ಸು ಕೇಳ್ತಾ ಇರ್ತೀವಿ, ಎಲ್ಲಿ ಅವನು ಹುಡ್ಕೊಂಡು ಬಂದಿಲ್ಲ, 30 ವರ್ಷ ಆಯಿತು, 60 ವರ್ಷ ಆಯಿತು, 50 ವರ್ಷ, ಎಲ್ಲಿ? ದಿನ ಕಳೆದಂತೆ ಮನಸ್ಸು ಪ್ರಶ್ನೆ ಮಾಡ್ತಾ ಇರುತ್ತೆ ನಮಗೆ. ಅವಾಗೇನಾಗ್ತದೆ, ಇದಾಗೋದು ಈ ಯಾರು ಬ್ರಹ್ಮಜ್ಞಾನಿ ಆಗಿದ್ದಾನೋ ಅವನ ಬಳಿ ಸಾರದೆ ನಿನಗೂ ಬ್ರಹ್ಮಜ್ಞಾನ ಇಲ್ಲ. ಅದಕ್ಕೆ ವೈ ಸ್ವಾಮೀಜಿ ಬಿಕಮ್ಸ್ ರೆಲೆವೆಂಟ್. ವೈ? ಬಿಕಾಸ್ ಇಫ್ ಯು ವಾಂಟ್ ಟು ಈವನ್ ಬೀಯಿಂಗ್ ಇನ್ ಎ ವರ್ಲ್ಡ್, ಇಫ್ ಯು ವಾಂಟ್ ಟು ಚೇಂಜ್ ಯುವರ್ ಕ್ಯಾರೆಕ್ಟರ್, ಇಟ್ ಈಸ್ ಓನ್ಲಿ ಟು ಸ್ವಾಮೀಜಿ. ಅವನು ಜತಿನ್ ಬಾಗ ಜತಿನ್ ಅಂತ ಇರ್ತಾನವನು. ಹೋಲಿ ಮದರ್ ನೋಡ್ಲಿಕ್ಕೆ ಬಂದಿರ್ತಾನೆ. ಹೋಲಿ ಮದರ್ ಏನು ಹೇಳ್ತಾರೆ ಗೊತ್ತಾ, ಎಂಥ ಶುದ್ಧವಾದ ಚಾರಿತ್ರಪ್ಪ ಒಂದು ಅಂತ ಮದರ್ ಹೇಳ್ತಾರೆ. ಅವನು ನೋಡಿ, ಬಾಗ ಜತಿನ್ ನೋಡಿ, ಅವನು 19ನೇ ವರ್ಷಕ್ಕೆ ಸತ್ತೋಗ್ತಾನೆ. ಬಾಗ ಜತಿನ್ ಇನ್ ರಿವೋಲ್ಯೂಷನ್ ಅಗೇನ್ಸ್ಟ್ ದ ಬ್ರಿಟಿಷ್ ಈ ಡೈಸ್, ಬಟ್ ಹೀಸ್ ಇನ್ಸ್ಪಿರೇಷನ್ ಈ ಸ್ವಾಮೀಜಿ. ಬಾಗ ಜತಿನ್ನು ಹೇಮಚಂದ್ರು, ಅವನು ಢಾಕಾನಲ್ಲಿ, ಹೇಮಚಂದ್ರ ಈ ಮೀಟ್ ಸ್ವಾಮೀಜಿ ಇನ್ ಢಾಕಾ 1901. ಅವನು ಹೇಳ್ತಾನೆ, ನಾನು ಎಷ್ಟೋ ವರ್ಷ ಆದಮೇಲೆ ನೆನ್ಪು ಮಾಡ್ಕೊತಾನೆ ಅವನು, ನಾನು ಅವತ್ತು ಸ್ವಾಮೀಜಿನ ನೋಡಿದ್ದು. ಸ್ವಾಮೀಜಿ ಹೇಳ್ತಾರೆ, ನೀನು ಏನಾದರೂ ಸಾಧಿಸಬೇಕು ಜೀವನದಲ್ಲಿ ಅಂತಿದ್ದರೆ, ಶುದ್ಧವಾದ ಚಾರಿತ್ರ್ಯ ಇಲ್ಲದ್ರೆ ನೀನು ಏನನ್ನೂ ಸಾಧಿಸ್ಲಿಕ್ಕೆ ಆಗೋದಿಲ್ಲ. ಅವನು ಹೇಳ್ತಾನೆ, ಅದಕ್ಕೆ ಇಟ್ ಈಸ್ ಸ್ಟಿಲ್ ರಿಂಗಿಂಗ್ ಇನ್ ಮೈ ಇಯರ್ಸ್. ಅವನು ಈ ಬಿಕಮ್ಸ್ ಗ್ರೇಟ್. ಹಾಗೆ ಅದಕ್ಕೆ ನೋಡಿ, ಹಳೆ ಕಾಲದ ರೆವಲ್ಯೂಷನರೀಸ್ ಎಲ್ಲರಿಗೂ ಕೂಡ ದೇ ಹ್ಯಾಡ್ ಡೆಫಿನೆಟ್ ಆ್ಯಂಡ್ ಪರ್ಮನೆಂಟ್ ಐಡಿಯಾ ಆನ್ ಡೆವಲಪಿಂಗ್ ಕ್ಯಾರೆಕ್ಟರ್ ಫಸ್ಟ್, ದೆನ್ ಕಮ್ಸ್ ಕಾಂಟ್ರಿಬ್ಯೂಷನ್ ಟು ದ ನೇಷನ್. ನಮ್ಮಲ್ಲಿ ಏನೋ ತುಂಬ ಸೇವೆ ಮಾಡಬೇಕು, ರಂಗಣ್ಣ ಚಾರಿತ್ರ್ಯ ಮಾಡ್ಕೊಳ್ಳೋ ಫಸ್ಟು. ಅದು ಭಾಳ ಸೂಪರ್ಫಿಷಿಯಲು. ಈ ಸೇವೆ ಅನ್ನೋ ಕಾನ್ಸೆಪ್ಟ್ ಸುಮ್ಮನೆ ಕಿಟ್ ಡಿಸ್ಟ್ರಿಬ್ಯೂಟ್ ಮಾಡು, ಫೋಟೋ ಮಾಡು, ಟೈಪ್ ಹಾಕು, CBSE ಎಲ್ಲ ಅಪ್ಲೋಡ್ ಮಾಡ್ತಾ ಕೂತರು. ನಮ್ಮದು ಅದೇ ಕೆಲಸ.
ಸೊ ಅಂಟಿಲ್ ಅನ್ಲೆಸ್ ಯು, ಅದಕ್ಕೆ ಅವ್ರಿಗೆ ವಾಟ್ ಈಸ್ ದ ಅಡ್ವಾಂಟೇಜ್ ಆಫ್ ರೀಡಿಂಗ್ ಸ್ವಾಮೀಜಿ, ಯು ವಿಲ್ ವೆರಿ ಕ್ಲಿಯರ್ಲಿ ಅಂಡರ್ಸ್ಟ್ಯಾಂಡ್ ದ ಡೆವಲಪಿಂಗ್ ಕ್ಯಾರೆಕ್ಟರ್ ಇಸ್ ದ ಏಮ್ ಆಫ್ ಲೈಫ್. ಆ ಪ್ಯೂರ್ ಕ್ಯಾರೆಕ್ಟರ್ ಹೇಗೆ ಬರುತ್ತೆ? ಮೆಡಿಟೇಟಿಂಗ್ ಆನ್ ಎ ಪ್ಯೂರ್ ಕ್ಯಾರೆಕ್ಟರ್. ವೇರ್ ಡು ಗೆಟ್ ಎ ವೆರಿ ಪ್ಯೂರ್ ಕ್ಯಾರೆಕ್ಟರ್? ರೀಡಿಂಗ್ ದ ಲೈಫ್ ಆಫ್ ಎ ಬ್ರಹ್ಮಜ್ಞಾನಿ. ವೇರ್ ಡು ಯು ಗೆಟ್ ಎ ಬ್ರಹ್ಮಜ್ಞಾನಿ ಲೈಕ್ ಸ್ವಾಮಿ ವಿವೇಕಾನಂದ? ನಾನು ಅದಕ್ಕೆ ತುಂಬ ಜನ ಹೇಳ್ತಾ ಇರ್ತಾರೆ, ಅಲ್ಲ ಕಣಯ್ಯ, ಇದು ಇವರು ಏನು ಹೇಳ್ತಾರೆ, ಏನೋ ಇದು ತುಂಬ ಕಷ್ಟಪಡಬೇಕಾ, ಅಷ್ಟೆಲ್ಲ ಓಡಾಡಬೇಕಾ? ಅಲ್ಲ ಕಣೋ, ಬ್ರಹ್ಮಜ್ಞಾನಿಯಾಗಿ ಶ್ರೀರಾಮಕೃಷ್ಣ ಇಚ್ಛೆ ಪಟ್ಟು ದಕ್ಷಿಣೇಶ್ವರಲ್ಲೇ ಏನೋ ಮಾಡ್ಬೋದಿತ್ತಲ್ಲ, ಮಾಡಲಿಲ್ಲ. ನರೇಂದ್ರನ್ ತಯಾರು ಮಾಡಿ ಪಾಪ 4000 ಮೈಲಿ ಟ್ರಾವೆಲ್ ಮಾಡಿ ಚಿಕಾಗೋ ಹೋಗಿ ನಿಂತ್ಕೊಂಡ. ಅವನು ಇಚ್ಛೆ ಪಟ್ಟರೆ ಏನು ಬೇಕಾದ್ರೂ ಮಾಡ್ಬೋದಿತ್ತು. ನೋ ಮಿರಾಕಲ್ಸ್. ಇದೆಲ್ಲ ಗಮನಿಸ್ಬೇಕು. ನೋ ಮಿರಾಕಲ್ಸ್. ಆ್ಯಕ್ಚುಲಿ ಸ್ವಾಮೀಜಿ ಉಪನ್ಯಾಸ ಮಾಡ್ತಾ 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 ಏನಾಗುತ್ತೆ, ಅವಳು ಸಿಸ್ಟರ್ ದೇವಮಾತಾ ಲಾರಾ ಗ್ಲೆನ್ ಅವ್ರು ಹೇಳ್ತಾಳೆ, ಏನು ಹೇಳ್ತಾಳೆ, ಅವನು ಮಾತಾಡ್ತಾ ಮಾತಾಡ್ತಾ ಜಗತ್ತು ಜೀವ ಎಲ್ಲ ಮರ್ತೋಯ್ತು. ಐ ಕುಡ್ ಹಿಯರ್ ಓನ್ಲಿ ದ ವಾಯ್ಸ್. ದೇ ಕುಡ್ ಎಕ್ಸ್ಪೀರಿಯನ್ಸ್ ದೇರ್ ಕುಂಡಲಿನಿ ಬೀಯಿಂಗ್ ರೌಸ್ಡ್. ಎಷ್ಟು ವರ್ಷ ನಾವು ಸಾಧನೆ ಮಾಡೋದು ಏನೂ ಹೇಳಲ್ಲ, ಅಲ್ಲ ಮನಸ್ಸು ಹರಿಯುತ್ತೆ, ಹೇಳಲ್ಲ. ಅದರಿಂದ ಅವಳು ಹೇಳ್ತಾಳೆ, ಹಿಯರಿಂಗ್ ಒನ್ ಲೆಕ್ಚರ್ ಆಫ್ ಸ್ವಾಮೀಜಿ ಐ ಕುಡ್ ಹಿ ರಿಯಲೈಸ್ ದ ಕುಂಡಲಿನಿ ಬೀಯಿಂಗ್ ರೈಸಿಂಗ್. ಅವ್ರಿಗೆಲ್ಲ ಎಕ್ಸ್ಪೀರಿಯನ್ಸ್ ಸ್ವಾಮೀಜಿ. ಅದು ಸ್ವಾಮೀಜಿ ಹೇಳ್ತಾ ಮಾತಾಡ್ತಾ 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 ಸ್ವಾಮೀಜಿ ಹೇಳ್ತಾರೆ, ಐ ಕುಡ್ ಸಿ ದ ಮೈಂಡ್ಸ್ ಆಫ್ ಎವ್ರಿಬಡಿ, ಇಟ್ ವುಡ್ ಲುಕ್ ಇಟ್ ಲೈಕ್ ಎ ಕ್ಲೇ, ಐ ಕುಡ್ ಮೌಲ್ಡ್ ದೇರ್ ಕ್ಯಾರೆಕ್ಟರ್ ಬಟ್ ಐ ಡಿಡ್ ನಾಟ್ ಡೂ ಇಟ್. ಎಲ್ಲರದು ಮಣ್ಣಿನ ಥರ ಯಾವತ್ತೂ ಬೇಕಾದ್ರೆ ಮಾಡಿ ಸ್ವಾಮೀಜಿ ಇನ್ಸ್ಪೈರ್ ಮಾಡಿದ್ರು. ಅದು ನಿಂಗೆ ಭಗವಂತ ಬೇಕು ಅಂದರೆ ನೀನೇ ಹೋರಾಟ ಮಾಡಬೇಕು. ದೇರ್ ಇಸ್ ನೋ ಮಿರಾಕಲ್ ಇನ್ ದಟ್. ನೆನ್ಪಿಟ್ಕೊಳ್ಳಿ, ಶ್ರೀರಾಮಕೃಷ್ಣ ದರ್ಶನಗಳನ್ನು ಕೊಟ್ಟರು, ಸಾಕ್ಷಾತ್ಕಾರ ಮಾಡ್ಕೊಳ್ಳೋಕ್ಕೆ ಮಿರಾಕಲ್ ಮಾಡಲಿಲ್ಲ. ಹೋರಾಟ ಮಾಡು. ನರೇಂದ್ರನೂ ಹೋರಾಡ್ದ, ಬ್ರಹ್ಮಾಂದ್ರು ಹೋರಾಡಿದ್ರು, ಪ್ರತಿಯೊಬ್ಬರೂ ಹೋರಾಡಿದರು. ಅದರಿಂದ ಸ್ಫೂರ್ತಿಯ ಚಿಲುಮ ಶ್ರೀ ಸ್ವಾಮಿ ವಿವೇಕಾನಂದ ಹೆಂಗೆ ಆ ಒಂದು ಹೋರಾಟವನ್ನು ಹೇಗೆ ಮಾಡಿದ್ರು ಅನ್ನೋದು ನನಗೆ ಸ್ಫೂರ್ತಿ. ಅದಕ್ಕೆ ಇನ್ಸ್ಪಿರೇಷನ್ ಕಮ್ಸ್ ಟು ರೀಡಿಂಗ್ ದ ಲೈಫ್ ಆಫ್ ಎ ಬ್ರಹ್ಮಜ್ಞಾನಿ, ವೇರ್ ಯು ರಿಯಲೈಸ್ ದಟ್ ಕಾನ್ಷಿಯಸ್ನೆಸ್ ಇಸ್ ದ ಸೋಲ್ ರಿಯಾಲಿಟಿ. ನಮ್ಗೆ ಡೌಟ್ ಬರುತ್ತೆ ಜೀವನದಲ್ಲಿ ತುಂಬ ಇರ್ಬೋದಾ ಇದರಲ್ಲಿ. ಅದು ಈಗಿನ ಕಾಲದಲ್ಲಿ ನೀವು ಗೌರ್ಮೆಂಟ್ ಸರ್ಕಾರ ಕೆಲಸ ಮಾಡೋತ್ತಿಗೆ ಬೇಡವೇ ಬೇಡಪ್ಪ ಕೆಲಸ ಅಂತ ಕೇಳ ನಮ್ಗೆ ರಗಳೆ ಆಗುತ್ತೆ. ಇದ್ದು ಅಲ್ವಾ? ಅವಾಗೇನಾಗುತ್ತೆ, ವೆನ್ ಯು ರೀಡ್ ದೆನ್ ಸ್ವಾಮೀಜಿ ಸೇಸ್ ನೋ, ದಟ್ ಈಸ್ ಓನ್ಲಿ ಎ ಮಿಥ್ಯಾ, ವಾಟ್ ಈಸ್ ರಿಯಲ್ ಇಸ್ ಕಾನ್ಷಿಯಸ್ನೆಸ್. ನಿನಗೆ ಅಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾನೆ ಪ್ರತಿ ಕ್ಷಣ. ಗೀತೆ ಎಲ್ಲ ಹಾಗೇನೆ, ಪ್ರತಿ ಕ್ಷಣವೂ ಕೂಡ ಕೃಷ್ಣ ಬಾ ಅಂದರೆ ಏನು, ನೀನು ಶರಣು ಹೋಗು. ಯಾವುದಕ್ಕೆ? ಅವತಾರ. ಯಾಕೆ? ಅವನು ಬ್ರಹ್ಮಜ್ಞಾನಿ. ಯಾಕೆ? ನಿನ್ನ ಒಳಗಡೆ ಅದೇ ಚೈತನ್ಯ. ನನಗೆ ಇಷ್ಟೆಲ್ಲ ಐಡಿಯಾ ಸ್ವಾಮೀಜಿ ಒಂದು ಪದಲ್ಲಿ ಸೇರಿಸ್ತಲ್ಲ, ಯು ವಿಲ್ ರಿಯಲೈಸ್ ಇಟ್ ಥ್ರೂ ಡ್ರೀಮ್ ಅಂದ್ರಲ್ಲ. ಈಗ ಅರ್ಥ ಆಗುತ್ತೆ ಸ್ವಾಮೀಜಿಸ್ ವರ್ಡ್. ಎಷ್ಟು ನಾನು ಹೇಳಿದೆ ಕಠೋಪನಿಷತ್ ಇಷ್ಟು ಕಷ್ಟಪಟ್ಟು ಓದ್ದೆ, ಹೇಳಲೇ ಇಲ್ಲ, ಅರ್ಥ ಆಗಲಿಲ್ಲ ನನಗೆ. ಬಟ್ ಸ್ವಾಮೀಜಿ ಆ ಟ್ರಾನ್ಸೆಂಡೆಂಟಲ್ ರಿಯಾಲಿಟಿನ ಒಂದು ಎಕ್ಸಾಂಪಲ್ ಲೈಕ್ ಎ ಡ್ರೀಮ್. ದಟ್ ಈಸ್ ದ ಗ್ರೇಟ್ನೆಸ್ ಆಫ್ ಸ್ವಾಮೀಜಿಸ್ ಎಕ್ಸ್ಪ್ಲನೇಷನ್ ಆಫ್ ಥಿಂಗ್ಸ್. ಅದಕ್ಕೆ ಇವನು ನಮ್ಮ ಜೋಸೆಫಿನ್ ಮೆಕ್ಲಾಡ್ ಇದ್ದಲ್ಲ, ಜೋಸೆಫಿನ್ ಮೆಕ್ಲಾಡ್ ಎಷ್ಟು ವರ್ಷ ಅಪ್ಪ ಅವಳು ಸ್ವಾಮೀಜಿ ಇನ್ಸ್ಪಿರೇಷನ್ಲಿ ಇದ್ದಿದ್ದು, ಸ್ವಾಮೀಜಿ ಜೊತೆ ಒಡನಾಡಿದ್ದು 7 ವರ್ಷ. ಅವಳು ಇದ್ದಿದ್ದು ಸ್ವಾಮಿ ವಿವೇಕಾನಂದರು ದೇಹ ಬಿಟ್ಟ ಮೇಲೆ ನಾನು ಮಾತಾಡ್ತಾ ಇದ್ದೀನಿ 12:10 ಆಯಿತು. ಹರೀಶು ಕಾಣಲಿಲ್ಲ ಪಾಪ, ಅವರೇನೋ ಅಲ್ಲಿದ್ದಾರೆ. ಒಂದು 5 ನಿಮಿಷಕ್ಕೆ ಮುಗಿಸ್ತೀನಿ ಸರ್. ಈ ಜೋಸೆಫಿನ್ ಮೆಕ್ಲಾಡು 7 ವರ್ಷ ಸ್ವಾಮಿ ವಿವೇಕಾನಂದ ಜೊತೆ ಇದ್ಲು. ಅವಳು ಸ್ವಾಮಿ ವಿವೇಕಾನಂದ ದೇಹ ಬಿಟ್ಟ ಮೇಲೆ 47 ವರ್ಷ ಇದ್ಲು ಅವಳು. ಶಿ ಈಸ್ ಇನ್ಸ್ಟ್ರುಮೆಂಟಲ್ ಇನ್ ಬ್ರಿಂಗಿಂಗ್ ಔಟ್ 4 ಯೋಗಾಸ್ ಆಫ್ ಸ್ವಾಮಿ ವಿವೇಕಾನಂದ: ಜ್ಞಾನಯೋಗ, ಭಕ್ತಿಯೋಗ, ಕರ್ಮಯೋಗ, ರಾಜಯೋಗ. ಅವಳ ಇನ್ಸ್ಪಿರೇಷನ್. ರೋಮಾರೋಲಾಗೆ ವಿವೇಕಾನಂದ್ರ ಬಗ್ಗೆ, ಶ್ರೀರಾಮಕೃಷ್ಣ ಬಗ್ಗೆ ಪುಸ್ತಕ ಬರೀಲಿಕ್ಕೆ ಇನ್ಸ್ಪಿರೇಷನು ಜೋಸೆಫಿನ್ ಮೆಕ್ಲಾಡ್. ಅವನು ಇನ್ನೊಂದು ಇಂಪಾರ್ಟೆಂಟ್ ಫ್ಯಾಕ್ಟ್ ಇದೆ ನಿಮ್ಗೆ ಗೊತ್ತು, ಧನ್ಗೋಪಾಲ್ ಮುಖರ್ಜಿ ಅಂತ ಒಬ್ಬ ಇದ್ದಾನೆ. ಹಿ ವಾಸ್ ಅರ್ಲಿಯರ್ ಇನ್ ಅಮೆರಿಕಾ, ದೆನ್ ಕೇಮ್ ಬ್ಯಾಕ್ ಟು ಇಂಡಿಯಾ. ಹಿ ವಾಸ್ ಇನ್ ಕಲ್ಕಟ್ಟ. ಅವಳಿಗೆ ಜೋಸೆಫಿನ್ ಮೆಕ್ಲಾಡ್ ಅವಳು ಭಾಳ ಇಂಟ್ಯೂಟಿವ್ ಫಿಗರ್ ಅವಳು. ಈ ಧನ್ಗೋಪಾಲ್ ನೋಡಿದಾಗ ಅನ್ಸುತ್ತೆ ಇವನು ಏನೋ ಒಂದು ಸ್ಪೆಷಲ್ ಅಂತ. ಧನ್ಗೋಪಾಲ್ಗೆ ಮೆಟೀರಿಯಲ್ಸ್ ಕೊಟ್ಬಿಟ್ಟು ಹೇಳ್ತಾಳೆ, ನೀನು ಯಾಕೆ ಶ್ರೀರಾಮಕೃಷ್ಣ ಬಗ್ಗೆ, ಪರಮಹಂಸರ ಬಗ್ಗೆ ಒಂದು ಬಯೋಗ್ರಫಿ ಬರಿಬಾರ್ದು ಅಂತ. ಅವನೇನು ಮಾಡ್ತಾನೆ, ಇವ್ರ ಬಗ್ಗೆ ಧನ್ಗೋಪಾಲ್ ಮುಖರ್ಜಿ ಏನು ಮಾಡ್ತಾನೆ, ಪರಮಹಂಸರ ಬಗ್ಗೆ ದ ಫೇಸ್ ಆಫ್ ಸೈಲೆನ್ಸ್ ಅಂತ ಒಂದು ಪುಸ್ತಕ ಬರೀತಾನೆ. ದಟ್ ಬಿಕಮ್ಸ್ ನಂಬರ್ 1 ಇಂಟರ್ನ್ಯಾಷನಲ್ ಬುಕ್ ಆಫ್ ದಟ್ ಇಯರ್. ಅವನಿಗೆ ಅದು ಗೊತ್ತಿಲ್ಲ. ಜೋಸೆಫಿನ್ ಮೆಕ್ಲಾಡು ಮೆಟೀರಿಯಲ್ಸ್ ಕೊಟ್ಬಿಟ್ಟು ಅವ್ನಿಗೆ ಇನ್ಸ್ಪೈರ್ ಮಾಡಿ, ರೋಮಾರೋಲೋ ನೋಬಲ್ ಲಾರಿಯೇಟ್ ಅವ್ನು ಇಂಗ್ಲೀಷ್ ಲಿಟ್ರೇಚರಲ್ಲಿ, ಫ್ರೆಂಚ್ ಲಿಟ್ರೇಚರಲ್ಲಿ ಅವ್ನು ನೋಬಲ್ ಪ್ರೈಸ್ ಬಂದಿರುತ್ತೆ. ಅವಳ ಕೈಲಿ ಹೋಗಿ ಜೋಸೆಫಿನ್ ಮೆಕ್ಲಾಡು ನೀನು ಬರೀ ಪರಮಹಂಸರ ಬಗ್ಗೆ, ವಿವೇಕಾನಂದರ ಬಗ್ಗೆ ಅಂತ ಬಂದು ಇನ್ಸ್ಪೈರ್ ಮಾಡಿ ಅವಳು ಬರೆಸ್ತಾಳೆ. ಬರ್ಸಿದ ಮೇಲೆ
ಈ ಧನ್ಗೋಪಾಲ್ ಮುಖರ್ಜಿನ ಕಳ್ತಾನೆ, ನೀನು ಯಾಕೆ ನಿನ್ನ ಇಂಗ್ಲೀಷ್ ಲ್ಯಾಂಗ್ವೇಜ್ ಚೆನ್ನಾಗಿದೆ, ನಿನ್ನ ಇದು ಚೆನ್ನಾಗಿದೆ, ಇವು ರೈಟ್ ಅಂಥೇಳಿ ದ ಫೇಸ್ ಆಫ್ ಸೈಲೆನ್ಸ್ ಅಂತ ಒಂದು ಪುಸ್ತಕ ಬರೀತಾನೆ. ಅವತ್ತು ಇಯರ್ ಇಂಟರ್ನ್ಯಾಷನಲ್ ಫೇರ್ನಲ್ಲಿ ದಟ್ ಬಿಕೇಮ್ ನಂಬರ್ 1 ಬುಕ್. ಇಟ್ ವಿಲ್ ಬಿ ಅವಾರ್ಡೆಡ್ ದ ಬೆಸ್ಟ್ ಬುಕ್ ಆಫ್ ದ ಹೋಲ್ ವರ್ಲ್ಡ್ ಫಾರ್ ದಟ್ ಇಯರ್, ಫೇಸ್ ಆಫ್ ಸೈಲೆನ್ಸ್. ಅದು ರೀಪ್ರಿಂಟ್ ಮಾಡಿಲ್ಲ ಯಾರು, ಕಾಪಿ ನಮ್ಮ ಲೈಬ್ರರಿಲಿದೆ, ಧನ್ಗೋಪಾಲ್ ಮುಖರ್ಜಿ. ಅದಕ್ಕೆ ಎಲ್ಲಿ ಇನ್ಸ್ಪಿರೇಷನ್ನು? ಜೋಸೆಫಿನ್ ಮೆಕ್ಲಾಡ್. ಅವಳು ಹೇಳ್ತಾನೆ, ನಾವು 7 ವರ್ಷ ಇನ್ಸ್ಪೈರ್ ಮಾಡಿದ್ದು. ಅದಕ್ಕೆ ಅವಳು ನಾನು ಭಾಳ ಫೇಮಸ್ ಸ್ಟೇಟ್ಮೆಂಟ್ ಹೇಳ್ತಿರ್ತೀನಿ ಅವಳದು, ನಾನು ತುಂಬ ಸಲ ನಾನು ರಿಪೀಟ್ ಮಾಡ್ತೀನಿ, ವಿಚ್ ಐ ಲೈಕ್ ವೆರಿ ಮಚ್. ಅವಳು ಕೇಳ್ತಾರೆ, ವಿವೇಕಾನಂದರು ನೀನು ಮುಟ್ಟಿದ ಮೇಲೆ, ಅಂದರೆ ಆಫ್ಟರ್ ಕಮಿಂಗ್ ಕಾಂಟ್ಯಾಕ್ಟ್ ಸ್ವಾಮೀಜಿ, ಏನು ನಿನಗೇನು ಅನಿಸ್ತು ಅಂತ. ಅವಳೇನು ಹೇಳ್ತಾಳೆ? ಐ ಹ್ಯಾವ್ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ಇನ್ಫಿನಿಟಿ, ಅನಂತತೆ. ಅದಕ್ಕೆ ಅವಳು ಉದಾಹರಣೆ ಏನು ಹೇಳ್ತಾಳೆ, ಅನಂತತೆಯನ್ನು ಅವಳು ಹೆಂಗೆ ಎಕ್ಸ್ಪ್ಲೇನ್ ಮಾಡ್ತಾಳೆ? ಅನಂತತೆಯನ್ನು ಮುಟ್ಟದೆ ಅಂದರೆ ಏನು? ದೇರ್ ಇಸ್ ನೋ ಕ್ವಶನ್ ಆಫ್ ಡೌನ್ಫಾಲ್. ಮೇಲೆ ಕೆಳಗೇನೆ ಇಲ್ಲ, ಎಲ್ಲವೂ ಅವನೇ, ಅದರಿಂದ ಬೀಳೋದು ಎಲ್ಲಿ ಅಂತ ಕೇಳ್ತಾಳೆ ಅವಳು. ಐ ಹ್ಯಾವ್ ಟಚ್ ದಿ ಇನ್ಫಿನಿಟಿ, ದೇರ್ ಇಸ್ ನೋ ಕ್ವಶನ್ ಆಫ್ ಡೌನ್ಫಾಲ್ ಒನ್ಸ್ ಐ ಕೇಮ್ ಟು ಕಾಂಟ್ಯಾಕ್ಟ್ ಸ್ವಾಮಿ ವಿವೇಕಾನಂದ. ಏನು ಮಾತು ಇದು! ಅಲ್ಲ, ನಮ್ಮ ಸಾಧಕರಿಗೆ ಪತನ ಅಂತ ಒಂದು ಪ್ರಶ್ನೆ ಗೀತೆಯಲ್ಲೂ ಹೇಳ್ತಾನೆ. ಪತನ ಆದೇನು, ಮುಂದಿನ ಜನ್ಮದಲ್ಲಿ ಉತ್ತಮವಾದ ಗೃಹಸ್ಥರ ಮನೆಯಲ್ಲಿ ಹುಟ್ಟಿ ಮತ್ತೆ ನೀವು ಸಾಧನೆಯನ್ನು ಮುಂದುವರಿಸಿ ಮೋಡ ಚದರಿ ಹೋಗಿದ್ಮೇಲೆ ಇನ್ನೊಂದು ಮೋಡವನ್ನು ಸೇರಿದಂತೆ ಕೃಷ್ಣ ಹೇಳ್ತಾನೆ ಅರ್ಜುನ್ಗೆ. ನೀನು ಎಲ್ಲಿ ಬಿಟ್ಟಿಯೋ ಅಲ್ಲಿಂದಾನೇ ಸಾಧನೆ ಮುಂದೆ ಹೋಗುತ್ತೆ. ಮತ್ತೆ 0ಇಂದ ಅಯ್ಯೋ ಮತ್ತೆ ಚಡ್ಡಿ ಹಾಕ್ಕೊಂಡು ಮತ್ತೆ ಶಾಲೆಗೆ ಹೋಗಿ ಆ ಮೇಟ್ ಹತ್ರ ಬೈಸ್ಕೊಂಡು. ನನಗೆ ಶಾಲೆ ಇಷ್ಟನೇ ಇಲ್ಲ, ಭಾಳ ಕಷ್ಟಪಟ್ಟು ಶಾಲೆಗೆ ಹೋಗಿದ್ದೀನಿ. ನನಗೆ ಖುಷಿಯಾಗಿದ್ದೆ ಇಂಜಿನಿಯರಿಂಗಲ್ಲಿ. ನನಗೆ ಡಿಸೈನ್ ಮಾಡಿ ಒಂದು 8 ಗಂಟೆ, ನಾನು ಡ್ರಾಯಿಂಗ್ ಎಕ್ಸಾಮೇ 9 ಅವರ್ಸ್ ನನ್ನ ಡಿಸೈನಿಂಗು. ಪ್ರತಿ ಸೆಮಿಸ್ಟ್ರಲ್ಲಿ 2 ಪೇಪರ್ ಇತ್ತು 5th. ಸೊ ಈಚ್ ಎಕ್ಸಾಮ್ ವಾಸ್ 9 ಅವರ್ಸ್. ಐ ಎಂಜಾಯ್ಡ್. ನಾನು 20 ಅವರ್ಸ್ ಪ್ರಾಕ್ಟೀಸ್ ಮಾಡೋಕೆ ನಾನು 22 ಗಂಟೆ ಪ್ರಾಕ್ಟೀಸ್ ಮಾಡ್ತಿದ್ದೆ, ಎಕ್ಸೆಪ್ಟ್ ಊಟ ತಿಂಡಿಗೆ ಬಿಟ್ಟು. ಇನ್ನು ಫುಲ್ಲು ಡಿಸೈನ್ ಮಾಡ್ತಾಯಿದ್ದೆ ನಾನು. ಈಗೆಲ್ಲ ಕ್ಯಾಡ್ ಕ್ಯಾಂಪ್ ಬಂದುಬಿಟ್ಟು ನಮ್ದು ಅಲ್ಲೆಲ್ಲ ಹೋಯ್ತು, ನಾವು ಮಣ್ಣು ಓದ್ತಿದ್ದೆಲ್ಲ ಉಪಯೋಗ ಇಲ್ಲ. ಒಂದು ಸಲ ಕೂತ್ಬಿಟ್ಟ ಎಕ್ಸ್ ಆ್ಯಂಗಲು ವೈ ಆ್ಯಂಗಲು ಝೆಡ್ ಆ್ಯಕ್ಸಿಸ್ ಕೊಟ್ಬಿಟ್ಟು ಎಲ್ಲ ಹೊಡೆದ್ಬಿಡ್ತದು. ನಾನು ಅದು ಕೂತ್ಕೊಂಡು ಬರಿತಿದ್ದೆ. ಆಮೇಲೆ ಅದಕ್ಕೆಲ್ಲ ಡೀಟೇಲ್ಸ್ ಕೊಡಬೇಕಾಗಿತ್ತು, ವರ್ಕಿಂಗ್ಸು. ಓಯ್ಯೋ, ಐ ಹ್ಯಾವ್ ಎಂಜಾಯ್ಡ್ ಓನ್ಲಿ ಇಂಜಿನಿಯರಿಂಗ್. ಅಲ್ಲಿವರೆಗೂ ಬೇಜಾರಪ್ಪ. 4 ಗಂಟೆ ಏನೋ ಹೇಳ್ತಿರ್ತಾರೆ, ಏನು ಹೆಚ್ಚಿಂದೇನಿಲ್ಲ. 10th ಸಾರಸನೇ ಇಲ್ಲ. ಆಮೇಲೆ ಸ್ವಲ್ಪ ಬುದ್ಧಿ ಓಡೋಕ್ಕೆ ಶುರುವಾಗುತ್ತೆ, ಅಲ್ಲಿವರೆಗೂ ಅಲ್ಲ ಸೊಪ್ಪೆ. ಸೊ ಅದಕ್ಕೆ ಕೃಷ್ಣ ಹೇಳೋದೇನು, ಮತ್ತಲ್ಲಿಂದ ಶುರು. ಸದ್ಯ 10th ಪಾಸ್ ಆಗಿದೆ ಪರವಾಗಿಲ್ಲ, ಮುಂದಿನ ಜನ್ಮಲ್ಲಿ PUCಗೆ ಅಡ್ಮಿಷನ್ನು. ಸೊ ಪತನ ಅಂತ ಯಾಕೆ ಪಾಯಿಂಟ್ ಹೇಳಿದೆ ಅಂದರೆ, ದೇರ್ ಇಸ್ ನೋ ಕ್ವಶನ್ ಆಫ್. ಅವಳು ಜೋಸೆಫಿನ್ ಮೆಕ್ಲಾಡ್ ಎಂಥ ಕಾನ್ಸೆಪ್ಟ್ ಅಂದರೆ, ಐ ಹ್ಯಾವ್ ಟಚ್ ದಿ ಇನ್ಫಿನಿಟಿ, ದೇರ್ ಇಸ್ ನೈದರ್ ದ ಟಾಪ್ ನಾರ್ ದ ಬಾಟಮ್ ಆ್ಯಂಡ್ ದೇರ್ ಇಸ್ ನೋ ಕ್ವಶನ್ ಆಫ್ ಫಾಲಿಂಗ್ ಡೌನ್. ಐ ಆಮ್ ಪ್ಲೇಯಿಂಗ್ ಆನ್ ದ ಪ್ಲೇ ಗ್ರೌಂಡ್ ಆಫ್ ಇನ್ಫಿನಿಟಿ. ಅನಂತತೆಯ ಎಂಬ ಕ್ರೀಡಾ ಮೈದಾನದಲ್ಲಿ ನಾನು ಆಟ ಆಡ್ತಾ ಇದ್ದೀನಿ, ಇಲ್ಲಿ ಬೀಳೋದು ಅಂತಿಲ್ಲ ಅಂತ ಜೋಸೆಫಿನ್ ಮೆಕ್ಲಾಡ್ಗೆ ಬರಬೇಕಾದ್ರೆ ಸ್ಫೂರ್ತಿಯಲ್ಲಿ ಸ್ವಾಮೀಜಿ ಅವಳ ಜೊತೆಗಿದ್ದು. ಅವಳು ವರ್ಲ್ಡ್ ಟೂರ್ ಮಾಡೋರು, ಎಲ್ಲ ಟೂರ್ ಮಾಡೋದು ಕೂಡ ವಿಂಟರ್ಗೆ ಶಿ ಯೂಸ್ ಟು ಕಮ್ ಟು ಬೇಲೂರು ಮಠ್ ಅಲ್ವಾ. ಈಗ ಹಳೆ ಪ್ರೆಸಿಡೆಂಟ್ ಮಾರ್ಕ್ ಕ್ವಾರ್ಟರ್ಸ್ ಇದೆಯಲ್ಲ, ಈಗೆಲ್ಲ ಹಳೆ ರಂಗನಾಥ ಅಂಜುಮಲ್ಲ ಇದ್ದಿದ್ದು, ಅಲ್ಲಿ ಮಾಡಿ ಮೇಲೆ ಜೋಸೆಫಿನ್ ಮೆಕ್ಲಾಡ್ ಅವಳದೇ ಅದು. ಮಾಡಿ ಮೇಲೆ ಅವಳು ಉಪಯೋಗಿಸ್ತಾ ಇದ್ದಿದ್ದು ಒಂದು ಟೇಬಲ್ಲು, ಅವಳು ಉಪಯೋಗಿಸಿದ ಒಂದು ಕಾಟು ಇವತ್ತಿಗೂ ಇದೆ, ಅಲ್ಲೇ ಇದೆ. ಅವಳು ಅಲ್ಲಿ 3 ತಿಂಗಳು ಇರೋವಳು. ಅವಳಿಗೆ ಅದು ಅಬೋರ್ಡ್ ಅಂದರೆ ಇನ್ನು ಬೇಲೂರು ಮಠಕ್ಕೆ ಬಂದು ಇಲ್ಲಿದ್ಬಿಟ್ರೆ ಅವಳಿಗೆ ಸ್ವರ್ಗಕ್ಕೆ ಬಂದಂಗೆ. ವರ್ಲ್ಡ್ ಟೂರ್ ಮಾಡೋಳು. ಕೊನೆಗೆ ವಿಂಟ್ರಿಗೆ 3 ತಿಂಗಳು ಬೇಲೂರು ಮಠ, ಇನ್ನೆಲ್ಲೂ ಹೋಗ್ತಿರಲಿಲ್ಲ ಅವಳು. ವೆನ್ ಶಿ ವಾಸ್ ಇನ್ನು ಬೇಲೂರು ಮಠ ಎಲ್ಲ ಓಡಾಡ್ತಿಗೆ ಚೀಪೆಸ್ಟ್ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟಲ್ಲಿ ಓಡಾಡೋಳು. ಯಾವುದು ಚೀಪೆಸ್ಟು? ವರ್ಲ್ಡ್ ಟೂರ್ನಲ್ಲೂ ಅಷ್ಟೇ, ಟ್ರಾವೆಲಿಂಗ್ ಟು ದ ಮಿನಿಮಮ್ ಎಕ್ಸ್ಪೆನ್ಸ್. ಅದಕ್ಕಂತ ಇಷ್ಟೊಂದು ಶ್ರೀಮಂತೆ ನೀನು ಹೋಗಿ ಚೀಪೆಸ್ಟ್ ಯಾಕೆ? ಐ ಹ್ಯಾವ್ ಟು ಸೇವ್ ಎವ್ರಿ ಪೈ. ವೈ? ಟು ಡೂ ದ ವರ್ಕ್ ಆಫ್ ಸ್ವಾಮಿ ವಿವೇಕಾನಂದ. ಏನು ಅವ್ರಿಗೆಲ್ಲ ಇನ್ಸ್ಪಿರೇಷನ್ ಏನು ಸ್ವಾಮೀಜಿ? ಬಿಕಾಸ್ ದೇ ಹ್ಯಾವ್ ಟಚ್ಡ್ ಇನ್ಫಿನಿಟಿ. ಪಾಯಿಂಟ್ ಅದು, ನನ್ನ ಪಾಯಿಂಟ್ ಅದು, ನನ್ನ ಮನಸ್ಸು ಅಲ್ಲೇ ಇರ್ತದೆ. ಇಫ್ ಯು ವಾಂಟ್ ಟು ಟಚ್ ಇನ್ಫಿನಿಟಿ, ದ ಇನ್ಸ್ಪಿರೇಷನ್ ಇಸ್ ಸ್ವಾಮೀಜಿ. ರಾಮಕೃಷ್ಣ ಕೂಡ ಖಂಡಿತ ಅಲ್ಲಿಗೆ ಹೋಗಬೇಕು, ಮದರ್ಗೆ ಹೋಗಬೇಕು. ಆದರೆ ಎಲ್ಲೋ ಒಂದು ಕಡೆ ಭಾವನಾತ್ಮಕಕ್ಕೆ ನಿಂತ್ಕೊಂಡ್ಬಿಡ್ಬಾರ್ದು. ಕೆಲವು ಟೈಮು ಎಮೋಷನ್ಗೆ ಸ್ಯಾಟಿಸ್ಫೈ ಆಗೋದು ಬೇಕು, ಅದು ಕರೆಕ್ಟು. ಆದರೆ ಅಪಾರ್ಟ್ ಫ್ರಮ್ ದಟ್, ಟು ಎಕ್ಸ್ಪೀರಿಯನ್ಸ್ ಸಮಥಿಂಗ್ ವೈಲ್ ರೀಡಿಂಗ್, ಇಟ್ ಇಸ್ ಥ್ರೂ ಸ್ವಾಮೀಜಿ. ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದು. ಇಫ್ ಯು ವಾಂಟ್ ಟು ಎಕ್ಸ್ಪೀರಿಯನ್ಸ್ ಸಮಥಿಂಗ್ ಬಿಯಾಂಡ್ ಫಿಸಿಕಲ್ ಎಕ್ಸಿಸ್ಟೆನ್ಸ್, ಇಟ್ ಈಸ್ ಥ್ರೂ ದ ಲೆಟರ್ಸ್ ಆಫ್ ಸ್ವಾಮಿ ವಿವೇಕಾನಂದ, ರೀಡಿಂಗ್ಸ್ ಆಫ್ ಸ್ವಾಮಿ ವಿವೇಕಾನಂದ. ಅದು ಏನು ಆಶ್ಚರ್ಯ ಆಯಿತು ಅಂದರೆ, ನೋಡಿ ಈಗ ನೀವು ಗಮನಿಸಿದರೆ, ನಾನು ಸುಮ್ಮನೆ ಒಂದು
ಇದನ್ನು ಹೇಳಿದೆ, ಒಂದು ಚೌಕಟ್ಟು ಹೇಳಿದೆ, ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಿಲ್ಲ, ಒಂದು ಚೌಕಟ್ಟು ಕೊಟ್ಟೆ ಅಷ್ಟೇ. ಏನು ಅಂದರೆ, ಈಗ ಪರಮಹಂಸರ ಹತ್ರ ಎಲ್ಲರೂ ಹೋದ್ರಲ್ವಾ, ಎಲ್ಲಿವರೆಗೂ ಅಮೇರಿಕಾಗೆ ಹೊರಟಕ್ಕೆ ಶಾರದಾಂಜಿನ ಅಮೇರಿಕಾಗೆ ಕರೀತಾರೆ ಸ್ವಾಮೀಜಿ ಅಲ್ವಾ, ಇಂಗ್ಲೆಂಡಿಗೆ ಬರ್ತಾರೆ, ನಾರದ ಭಕ್ತಿ ಸೂತ್ರ ಟ್ರಾನ್ಸ್ಲೇಟ್ ಮಾಡ್ತಾರೆ ಶಾರದಾಂಜಿ ಬರ್ತಲ್ವಾ. ಆವಾಗ ಕರೆದಾಗ ಶಾರದಾಂಜಿಗೆ ಒಂದು ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಶಾರದಾಂಜಿ ಏನೋ ಲೀಲಾ ಪ್ರಸಂಗ ಬರೆದ್ರು ಅಲ್ವಾ, ಶ್ರೀರಾಮಕೃಷ್ಣ ಲೀಲಾ ಪ್ರಸಂಗ ಬರಿಬೇಕಾದ್ರೆ ಹೇಳ್ತಾರೆ, ಯಾವ್ದು ನನಗೆ ಅನುಭವ ಆಗಿಲ್ವೋ ಅದನ್ನು ಈ ಪುಸ್ತಕದಲ್ಲಿ ಬರೆಯೋಕ್ಕೆ ಹೋಗಿಲ್ಲ ಅಂತಾರೆ. ನಿರ್ವಿಕಲ್ಪ ಸಮಾಧಿ ಕೂಡ ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ತಾರೆ ಶಾರದಾಂಜಿ. ಅದಾದಮೇಲೆ ಅದ್ರ ಬಗ್ಗೆ ಬರೆಯೋದು, ತಂತ್ರದ ಬಗ್ಗೆ ಬರಿಬೇಕಾದ್ರೆ ತಂತ್ರ ಸಾಧನೆ ಶ್ರೀರಾಮಕೃಷ್ಣ ಹೇಳ್ತಾರೆ, ನನ್ನ ಶಿಷ್ಯರು ಯಾರು ಕೂಡ ತಂತ್ರ ಸಾಧನೆ ಮಾಡಬಾರ್ದು ಅಂತ ಹೇಳಿ ಶ್ರೀರಾಮಕೃಷ್ಣ ಒಪ್ಪಲಿಲ್ಲ. ಈಗ ಲೀಲಾ ಪ್ರಸಂಗ ಬರಬೇಕಾದ್ರೆ ಪರಮಹಂಸರು ತಂತ್ರ ಸಾಧನೆ ಬಗ್ಗೆ ಬರಿಬೇಕು, ಏನು ಮಾಡೋದು? ಹೋಲಿ ಮದರ್ನ ಹೋಗಿ ಕೇಳ್ತಾರೆ ಶಾರದಾಂಜಿ, ಏನು ಮಾಡಲಿ? ಇಲ್ಲ ನೀವು ಸಾಧನೆ ಮಾಡು. ಎಲ್ಲ ಪರಮಹಂಸರು ಹೇಳಿದ್ರು, ಇಲ್ಲ ನಾನು ಹೇಳ್ತಾನೆ ಮಾಡು. ಕೊನೆಗೆ ಅವ್ರೇನು ಮಾಡ್ತಾಳೆ, ಈಶ್ವರಚಂದ್ರ ಅಂದರೆ ಏನು, ಸ್ವಾಮಿ ರಾಮಕೃಷ್ಣ ಅಂದರೆ ತಂದೆ ಹೊಸ ಗ್ರೇಟ್ ತಾಂತ್ರಿಕ ಸಾಧಕ, ಅವ್ರ ಹತ್ರ ಮತ್ತೆ ದೀಕ್ಷೆ ತಗೊಂಡು ಅವರ ಒಂದು ಇದರಲ್ಲಿ ಸಂಪೂರ್ಣವಾಗಿ ತಂತ್ರ ಸಾಧನೆಯನ್ನು ಮಾಡಿ ಆಮೇಲೆ ಶ್ರೀರಾಮಕೃಷ್ಣ ತಂತ್ರ ಸಾಧನೆಯ ಕ್ರಮವನ್ನು ಅಲ್ಲಿ ಅವರು ಅನುಭವ ಪಡ್ಕೊಂಡು ಬರೀತಾರೆ. ಇವರು ಇಂಗ್ಲೆಂಡಿಗೆ ಹೋಗಿತ್ತು ಯಾವಾಗ ಸ್ವಾಮೀಜಿ ಕರೆದಾಗ. ಆವಾಗ ಸ್ವಾಮೀಜಿ ಏನು ಹೇಳ್ತಾರೆ, ನೋಡೋ, ಯು ಆರ್ ಕಮ್ ಟು ವೆಸ್ಟ್, ಯು ಶುಡ್ ಬಿ ವೆರಿ ಕೇರ್ಫುಲ್ ವಿತ್ ವೆಸ್ಟರ್ನ್ ವುಮೆನ್. ಯಾರಿಗೆ ಹೇಳ್ತಾ ಇರೋದಿದು? ಅದಕ್ಕೆ ಶಾರದಾಂಜಿಗೆ ಬೇಜಾರಾಗತ್ತಂತೆ, ಅಲ್ಲೂ ಪಾಯಿಂಟು. ಇಬ್ಬರು ಪರಮಹಂಸತ್ತ ಇದ್ದೋದು. ನಾನು ಅಂದರೆ ಅಹಂಕಾರದಿಂದ ಅಲ್ಲ, ಒಂದು ವಿಚಾರಕ್ಕೆ ಇಷ್ಟೆಲ್ಲ ಸಾಧನೆ ಮಾಡಿ ಎಲ್ಲ ಒಟ್ಟಿಗೆ ಒಂದೇ ದೋಣಿಲಿ ಬೆಳೆದವರು, ಇವ್ರು ನನಗೆ ಹೇಳ್ತಾ ಇದ್ದಾನೆ ಅಂತ. ಅದಕ್ಕೆ ಸ್ವಾಮೀಜಿ ಹೇಳ್ತಾರೆ, ಫಾರ್ ಮೀ ಶ್ರೀರಾಮಕೃಷ್ಣ ಟುಕ್ ಆನ್ ಇಸ್ ಲ್ಯಾಪ್ ಆ್ಯಂಡ್ ಡಿಡ್ ದಿಸ್ ವರ್ಕ್, that may be the case with you. You should be careful. There are very subtleties you will understand only when you go deeper into sadhana. ಶಾರದಾಂಜಿಗೆ ಸ್ವಾಮೀಜಿ ಹೇಳ್ತಾರೆ, ನನ್ನನ್ನು ಪರಮಸು ಕೈಯಲ್ಲಿ ಇಟ್ಕೊಂಡು ಇಲ್ಲಿ ವೆಸ್ಟಲ್ಲಿ ನನ್ನ ನೋಡಿಕೊಂಡ್ರು, ನಿನಗೆ ಹಂಗೆ ಆಗತ್ತೆ ಅಂತ ನಾನು ಹೇಳಲಿಕ್ಕಾಗಲ್ಲ. ಆದ್ದರಿಂದ ನೀನು ಮಾತ್ರ ಎಚ್ಚರವಾಗಿರಬೇಕು ವೆಸ್ಟಲ್ಲಿ. ಅವರು ಶಾರದಾಂಜಿ ಇವ್ರಿಗೆಲ್ಲರೂ ಕೂಡ ಸ್ವಾಮಿ ವಿವೇಕಾನಂದರು ಲೆಟರ್ ಬರಬೇಕಾದ್ರೆ ಏನು ಬರ್ತಾರೆ, ಫೂಲ್ಸ್. ಯಾರಿಗಾದ್ರೂ ಜೀರ್ಣಿಸ್ಕೊಳಕ್ಕಾಗತ್ತಾ? ಸ್ವಾಮೀಜಿ ರೈಟ್ಸ್, ಯು ಫೂಲ್ಸ್, ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ಮೀ ಅಂತಾರೆ. ಅವ್ರಿಗೆ ಹೆಂಗಕ್ಕಪ್ಪ ಚಾವಟಿ ಎಲ್ಲ ಇನ್ನೂ ಹೇಳಿದ್ರೆ ಶಾಲೆಯಲ್ಲಿ ಸುತ್ತ ಹೊಡೆದಂಗೆ ಅಂತ ಹೇಳ್ತಾರಲ್ಲ, ಏನು ಅಂತ ಹೇಳಿಲ್ಲ ನಾನು. ಹಂಗಾಗಲ್ವಾ? ದೇ ಆರ್ ಆಲ್ ರಿಯಲೈಸ್ ಸೋಲ್ಸ್. ಆಲ್ ದ ಡೈರೆಕ್ಟ್ ಡಿಸೈಪಲ್ಸ್ ಆರ್ ರಿಯಲೈಸ್ ಸೋಲ್ಸ್, ಇನ್ಕ್ಲೂಡಿಂಗ್ ಸ್ವಾಮೀಜಿ. ಆಲ್ ಅದರ್ಸ್ ಆಲ್ಸೋ ರಿಯಲೈಸ್ ಸೋಲ್ಸ್. ಬಟ್ ಅವರಿಗೆ ಸ್ವಾಮೀಜಿ ಲೆಟರ್ ಬರ್ಬೇಕಾದ್ರೆ ಯು ಫೂಲ್ಸ್, ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ಮೀ ಅಂತಾರೆ. ಸೊ ವಾಟ್ ಈಸ್ ದಟ್ ಸ್ವಾಮೀಜಿ ವೈ? ವಾಟ್ ಮೇಕ್ಸ್ ದಟ್ ಡಿಫ್ರೆನ್ಸ್? ದೇರ್ ಲೈಸ್ ಯುವರ್ ಶ್ರದ್ಧಾ. ಅದಕ್ಕೇನು ಮಾಡಬೇಕು, ಈ ಎಲ್ಲ ಚಿಂತನೆ ಇಟ್ಕೊಂಡು ಈ ಭಾವದಲ್ಲಿ ಸ್ವಾಮೀಜಿ ಬೆಳೆಸಾದಾಗ ನಿಮ್ಮನ್ನು ಅನಂತತೆಗೆ ಕರ್ಕೊಂಡು ಹೋಗ್ತಾನೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಎಷ್ಟೋ ಸಾಧನೆಯಲ್ಲಿ ಬೀಳದೆದ್ದು ಸ್ವಾಮೀಜಿ ರೈಟಿಂಗ್ಸಲ್ಲಿ ಬಿದ್ದಿದೆ. ನಾನು ಮುಂಚೆ ಹೇಳ್ತಾ ಇದ್ದೆ, ಈಗೆಲ್ಲ ಹೇಳಕ್ಕೆ ಹೋಗಲ್ಲ, ಅದು ಎಲ್ಲ ಕಡೆ ಹೇಳಲ್ಲ, ನಾನು ಸುಮ್ಮನೆ ಹೇಳ್ತೀನಿ. ನೀವು ವಿವೇಕಾನಂದರ ಕೃತಿಗಳನ್ನು ಗಟ್ಟಿಗೆ ಹಿಡ್ಕೊಂಡು ವಿಷ್ಣು ಸಹಸ್ರನಾಮ ಲಲಿತಾ, ನಾನು ಇದು ನನಗೆ ನಿಮ್ಗೆ ಅನ್ವಯ ಆಗುತ್ತೋ ನೀವು ನೋಡ್ಕೊಳ್ಳಿ. ಲಲಿತಾ ವಿಷ್ಣು ಪಾರಾಯಣ ಮಾಡದಿದ್ರೆ ಪರವಾಗಿಲ್ಲ, ಸ್ವಾಮೀಜಿನ ಓದಿಬೇಕಾರೆ. ಇದು ನನ್ನ ಧೋರಣೆ. ಇದು ನೀವು ಹೇಳಿ ಸ್ವಲ್ಪ ಜಾಸ್ತಿ ಹೇಳ್ತಾಯಿದ್ರು ಸ್ವಾಮೀಜಿ ಅಂತ ಹೇಳ್ಬಿಡ್ಬೇಡಿ. ನಾನು ಮಾಡ್ತೀನಿ, ನಂದು ಚಂಡಿ ಪಾಠ ಪ್ರತಿ ದಿವಸ ಇದೆ, ನಾನು ಸಪ್ತಶತಿ ದಿನ ಪಾರಾಯಣ ಮಾಡ್ತೇನೆ. ನಾನು ಅಲ್ಲಿ ಏನು ಬೇಕೋ ಅಲ್ಲಿ ಮಾಡ್ತೀನಿ. ಆಮೇಲೆ ಆದರೆ ಒಂದು ಎಕ್ಸ್ಪೀರಿಯನ್ಸ್ ಅಪಾರ್ಟ್ ಫ್ರಮ್ ಆಲ್ ದೀಸ್ ಥಿಂಗ್ಸ್, ಇದೆಲ್ಲ ಬಿಟ್ಟು ನಂದು ಇದು ನಾನು ಯಾವುದೂ ಅನುಭವ ಆಗದೆ ಹೇಳೋ ಅಂಥ ಮಾತಲ್ಲ. ನೀವು ಅದು ಮಾಡೋದೇ ಇದ್ರೂ ಪರವಾಗಿಲ್ಲ, ಲಲಿತಾ ವಿಷ್ಣು. ಬಟ್ ಇಫ್ ಯು ಕ್ಯಾನ್ ರೀಡ್ ಸ್ವಾಮೀಜಿ, ಕೆಲವು ನಮ್ಮ ಜಪತಪದ ಪಾರಾಯಣದಿಂದ ಆಗದೇ ಇದ್ದಂಥ ಪರಿವರ್ತನೆ ಒಳಗಡೆ ಕೆಲವು ಅಜ್ಞಾನ ನಿವಾರಣೆ ರೈಟಿಂಗ್ಸ್ನಲ್ಲಿ ಆಗ್ತದೆ, ರೀಡಿಂಗ್ ಆಫ್ ಸ್ವಾಮೀಜಿಲಿ ಆಗ್ತದೆ. ದಟ್ ಈಸ್ 100%, 150% ಶ್ಯೂರ್. ದಟ್ ಈಸ್ ದ ಇನ್ಸ್ಪಿರೇಷನ್ ಆಫ್ ಸ್ವಾಮೀಜಿ. ಅದಕ್ಕೆ ಈ ಎಲ್ಲ ಆಯಾಮಗಳಲ್ಲಿ ನಾನಿನ್ನೂ ಶುರು ಮಾಡಿದೆ ಟಾಪಿಕ್ಕು, 50 ನಿಮಿಷ ಕಳೆದಿದ್ದೀನಿ, ಇಷ್ಟು ಸಾಕು. ಆಮೇಲೆ ಹೆಚ್ಚಿನದನ್ನು ನೀವು ಒಳಗಡೆ ಮೆಲುಕು ಹಾಕ್ಕೊಂಡು ದಿವ್ಯತರ ಸಾನ್ನಿಧ್ಯಕ್ಕಂತೂ ಬಂದಿದ್ದೀರಿ. ಭಗವಂತ ಅಷ್ಟು ಕೃಪೆ ಮಾಡಿದ್ದಾನೆ, ನಿಮ್ಗೆ ಅಷ್ಟು ಭಾಗ್ಯ ಇದೆ. ಯು ಕಮ್ ಟು ಠಾಕೂರ್ ಮಹಾಸ್ವಾಮೀಜಿ ನೋಯಿಂಗ್ಲಿ, ಅನ್ನೋಯಿಂಗ್ಲಿ, ಕಾನ್ಷಿಯಸ್ಲಿ ಆರ್ ಅನ್ಕಾನ್ಷಿಯಸ್ಲಿ, ಒಳ್ಳೆಯದೋ ಕೆಡ್ತೋ ಬಂದಂತೂ ಬಂದಾಗ್ಬಿಟ್ಟಿದೆ ಈಗ ಅಲ್ವಾ.
ಅದರಿಂದ ಇಲ್ಲಿಂದ ಮುಂದೆ ಹೋಗೋಕ್ಕೆ ನೀವು ಎಷ್ಟು ಶ್ರದ್ಧಾಭಕ್ತಿಯಿಂದ ಒಳಗೆ ಹಾಕ್ತಿರೋ ಅಷ್ಟು ಟ್ರಮಂಡಸ್. ಆಮೇಲೆ ಓದ್ತಾ ಈಗ ನೀವು ಓದೋ ಕ್ರಮಗಳೆಲ್ಲ ಬದಲಾಗ್ತಾ ಹೋಗಬೇಕು. ನಾವು ಕಾಲೇಜ್ನಲ್ಲಿ ನಾವು ಅಂದ್ಕೊಂಡು ಏನೋ ಭಾಳ ಓದಿದ್ವಿ ನಾವು ಅಂದ್ಕೊಂಡ್ವಿ. ದಾಟಿದ ಮೇಲೆ ಹೋಯ್ತು ಕೆಲ್ಸಕ್ಕೆ ಹೋಗಿ ಏನು ಓದಲಿಲ್ಲ ಅಲ್ಲಿ ಅಂತ. ಕೆಲಸ ಮಾಡೋದು ನಾವು ಏನೋ ಮಾಡಿದ್ವಿ ಕೆಲಸ ಅಂತ. ಆಮೇಲೆ ಸ್ವಾಮಿಗಳಾದ್ಮೇಲೆ ಗೊತ್ತಾಯಿತು ಅದು ಏನೂ ಮಾಡಲೇ ಇಲ್ಲ ಅಂತ. ಆಮೇಲೆ 30 ವರ್ಷ ಆದಮೇಲೆ ಏನೋ ಸಾಧನೆ ಮಾಡಿದ್ವಿ ಅಂತ ಅಂದ್ಕೊಂಡ್ವಿ. 30 ವರ್ಷ ಆದಮೇಲೆ ಗೊತ್ತಾಯಿತು ಇನ್ನೂ ಶುರು ಮಾಡಿದ್ಯಾ ನೀನು ಅಂತ. ಅದಕ್ಕೆ ಮೇಲೆ ಬಾರ್ ರೈಸ್ ಆಗ್ತಿದ್ದಂಗೆ ಯು ವಿಲ್ ಅಂಡರ್ಸ್ಟ್ಯಾಂಡ್ ದಿಸ್ ಲಿಮಿಟೇಷನ್ಸ್ ಆಫ್ ದಿಸ್ ಮೈಂಡ್. ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಇನ್ಫಿನಿಟಿ ಆಫ್ ಸ್ವಾಮೀಜಿ ಮೀನ್ಸ್ ಅಲ್ವಾ. ಅನಂತತೆ ಏನದು, ಅವನು ಹೆಂಗೆ ಬೆಳೆದ ಅಪ್ಪ, ಇಟ್ಸ್ ವೆರಿ ಗ್ರೇಟ್. ಭಾಳ ಅದಕ್ಕೆ ಒಂದು ಸ್ವಾರಸ್ಯವಾದ ವಿಚಾರ ಒಂದಿದೆ. ಏನು ಹೇಳಿ, ನರೇಂದ್ರ ಫಸ್ಟ್ ಟೈಮ್ ನಿಮಗೆ ಪ್ರಶ್ನೆ, ನರೇಂದ್ರನ್ನ ಫಸ್ಟ್ ಟೈಮ್ ಶ್ರೀರಾಮಕೃಷ್ಣ ಕೇಳಿದಾಗ ಏನು ಅಂದ್ಕೊತಾರೆ ಹೇಳಿ ನೋಡೋಣ. ನರೇಂದ್ರ ಬರ್ತಾನೆ, ಶ್ರೀರಾಮಕೃಷ್ಣ ನೋಡ್ತಾರೆ, ನೋಡಿದ ಮೇಲೆ ಅವರೊಂದು ಉದ್ಗಾರ ಮಾಡ್ತಾರೆ. ಏನು ಅದು ಹೌದು, ಅವನು ನರನಾರಾಯಣ ಇತ್ಯಾದಿ ಅದು ಓಕೆ. ಈ ಕಲ್ಕಟಾ ನಗರದಲ್ಲೂ ಕೂಡ ಈ ಥರದವನು ಒಬ್ಬ ಇರ್ಲಿಕ್ಕೆ ಸಾಧ್ಯನಾ ಅಂತ ನಾನು ಅದಕ್ಕೇನು ಹೇಳ್ತೀನಿ ಗೊತ್ತಾ, ಪರಮಹಂಸಗೆ ಪ್ರಶ್ನೆ ಮಾಡೋರು ಒಬ್ಬ ಇದ್ದಾನೆ ಅಂತ. ಪರಮಹಂಸನ ಪ್ರಶ್ನೆ ಮಾಡೋರು ಯಾರಿದ್ದಾರೆ? ಯಾರೂ ಇಲ್ಲ ಅಲ್ಲ. ಪರಮಹಂಸರಿಗೆ ಪ್ರಶ್ನೆ ಅಂದರೆ ಇವನು ಯಾರು ಅಂತ ನನ್ನ ಪ್ರಶ್ನೆ. ಅಂದರೆ ನಮ್ಮ ಥಿಂಕಿಂಗ್ಗೋಸ್ಕರ ಹೇಳ್ತಾ ಇದ್ದೀನಿ. ಇದೊಂಥರ ರಾಮಕೃಷ್ಣಗೆ ಒಂದು ಪ್ರಶ್ನೆ ಕೊಟ್ಟನಲ್ಲ ಇವನು ಆಲೋಚನೆ ಮಾಡೋಕ್ಕೆ. ಅಯ್ಯೋ ಭಾಳ ಚೆನ್ನಾಗಿ ಆ್ಯಕ್ಚುಲಿ ಒಂದು ದೇರ್ ಆರ್ ಮೆನಿ ಥಿಂಗ್ಸ್ ಬಿಟ್ವೀನ್ ಠಾಕೂರ್ ಆ್ಯಂಡ್ ಸ್ವಾಮೀಜಿ. ಅದಕ್ಕೆ ಲೀಲಾ ಪ್ರಸಂಗದಲ್ಲಿ 5 ಚಾಪ್ಟ್ರು ಈಸ್ ಆನ್ ಸ್ವಾಮೀಜಿ. ದೋ ಇಟ್ ಈಸ್ ಆನ್ ಶ್ರೀರಾಮಕೃಷ್ಣ. ಶಾರದಾಂಜಿ ಏನು ಮಾಡ್ತಾರೆ, ದಿವ್ಯ ಭಾವಕ್ಕೆ ಹೋಗೋಕ್ಕಿಂತ ಮುಂಚೆ ದಿವ್ಯ ಭಾವ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ 5 ಚಾಪ್ಟರ್ಸ್ ಈ ಹ್ಯಾಸ್ ಡೆಡಿಕೇಟೆಡ್ ಟು ಶ್ರೀರಾಮಕೃಷ್ಣ ಆ್ಯಂಡ್ ನರೇಂದ್ರನಾಥ್. 5 ಚಾಪ್ಟ್ರು. ಯಾಕೆ? ಶ್ರೀರಾಮಕೃಷ್ಣ ಪಾತ್ರ ಅಷ್ಟು ಜೀವನದಲ್ಲಿ ಮಹತ್ತರವಾದ ಪಾತ್ರ ಇವನು ವಹಿಸ್ತಾನೆ. ಭಾಳ ಅದ್ಭುತ. ಅದಕ್ಕೆ ಅಂಟಿಲ್ನಲ್ಲೇ ಇಂಟ್ರಾಸ್ಪೆಕ್ಷನ್ನಲ್ಲಿ ಅದನ್ನು ಅಧ್ಯಯನ ಆಗದೇ ಇದ್ದರೆ, ಅಂದರೆ ಅಫ್ಕೋರ್ಸ್ ಭಗವಂತನ ಕೃಪೆಯಿಂದ ಒಳಗಡೆ ಅದು ಓಪನ್ ಅಪ್ ಆಗಬೇಕು. ಎಲ್ಲೋ ಅದು ಹೇಗಾಗತ್ತೆ ಅಂತ ನಾನು ಹೇಳಲಿಕ್ಕೆ ಆಗೋದಿಲ್ಲ. ಒಂದು ಓಪನಿಂಗ್ ಆಗಬೇಕು. ಅದು ನಮ್ಮ ಪ್ರಯತ್ನ, ನಮ್ಮದು ಓಪನಿಂಗ್ ಅವನದು ಮಾಡ್ತಾ ಇರಬೇಕು. ಸೊ ಅದರಿಂದ ನಾವು ಅಟ್ಲೀಸ್ಟ್ ಏನೋ ಒಂದು ಚಿಂತನೆ ಮಾಡಿದ್ವಲ್ಲ. ಈಗ ನಾವು ದಿವ್ಯತೆ ಇದೇ ಒಂದು ಭಾಗ್ಯ. ಅಫ್ಕೋರ್ಸ್ ಐ ಎಂಜಾಯ್. ಏನೇ ಮಾತಾಡ್ತಾಯಿದ್ರು ಕೂಡ ಈಗ ನೀವೊಂದು ಒಳ್ಳೆ ರುಚಿಕರಾದ ಊಟ ಮಾಡ್ತಿರಲ್ಲ, ತುಂಬ ಹಸಿವಾಗಿರಬೇಕು, ಒಳ್ಳೆ ರುಚಿ ಹಾಕಿರಬೇಕು, ಹಸಿವಾಗಿರಬೇಕು, ತುಂಬ ರುಚಿ ಇರಬೇಕು ಅಡುಗೆ. ಅವಾಗ ಒಂದು ಸಮಾಧಾನ, ಒಂದು ತೃಪ್ತಿ ಸಿಗುತ್ತಲ್ಲ. ನನಗೆ ದಿವ್ಯತೆ ಮಾತಾಡ್ತಾ ನಂಗೆ ಆ ಥರ ಒಳಗಡೆ ಆ ಟೈಮ್ನಲ್ಲಿ, ಅಂದರೆ ಆಮೇಲೆ ಅಂತಲ್ಲ, ಕರಸ್ಪಾಂಡಿಂಗ್ ಆಗಿ ಜೊತೆಗೆ ನನಗೆ ಆಗ್ತಾ ಇರ್ತದೆ. ಸೊ ಅದಕ್ಕೆ ನೀವು ಏನೇ ಮಾಡೋದು ನನಗಂತೂ ಒಳಗಡೆ ಒಂದು ಒಳ್ಳೆ ಊಟ ಮಾಡ್ದಂಗೆ ಅನಿಸ್ತಾ ಇರ್ತೀವಿ. ಲೀಲಾ ಪ್ರಸಂಗ ಮಾತಾಡ್ಬೇಕಾರೆ, ಸ್ವಾಮೀಜಿ ಬಗ್ಗೆ ಮಾತಾಡ್ಬೇಕಾರೆ ನಾನೊಂದು ಮೂಡಿಗೆ ಹೊಟ್ಟೋಗ್ಬಿಡ್ತೀನಿ ನಾನು. ಅದಕ್ಕೆ ಅದು ಯಾರೋ ಡಿಸ್ಟರ್ಬ್ ಮಾಡೋದು ಸ್ವಲ್ಪ ರೇಗಿಬಿಡ್ತೀನಿ. ಬಟ್ ಈಗ ವಿಡ್ರಾ ಮಾಡೋದು ಕಲ್ತ್ಬಿಟ್ಟಿದ್ದೀನಿ. ಜಗತ್ತು ಹೋದ್ರೆ ಹೋಯ್ತು ಅತ್ಲಾಗೆ ಅಂತ. ಅದಕ್ಕೆ ಎಲ್ಲರೂ ಹೆಚ್ಚು ಸ್ಫೂರ್ತಿಯನ್ನು ಅಫ್ಕೋರ್ಸ್ ಪಡ್ತೀರಿ. ಇನ್ನೂ ಹೆಚ್ಚು ಚಿಂತನೆ ಆಗ್ತಾಯಿದೆ, ಇನ್ನೂ ಹೆಚ್ಚಾಗಲಿ ಅಂತ ಪ್ರಾರ್ಥನೆ ಮಾಡಿ ಇಲ್ಲಿಗೆ ವಿರಮಿಸ್ತೇನೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು. ತಮ್ಮ ದಿವ್ಯ ಆಶೀರ್ವಚನದಿಂದ ನಮ್ಮ ಮುಂದಿನ ಜೀವನವನ್ನು ರೂಪಿಸಿಕೊಳ್ಳಲು ಬೇಕಾದ ಅಮೂಲ್ಯವಾದ ಸಂದೇಶಗಳನ್ನು ನೀಡಿದ ಪೂಜ್ಯ ಸ್ವಾಮೀಜಿಯವರಿಗೆ ವಂದನೆಗಳನ್ನು ಅರ್ಪಿಸಲು ಮಕ್ಕಳ ಸಂಘದ ಸದಸ್ಯನಾದ ಚಿರಂಜೀವಿ ಲೋಹಿತ್ ಗೌಡ BH ಅವರನ್ನು ಆಹ್ವಾನಿಸುತ್ತೇನೆ. ಎಲ್ಲರಿಗೂ ಜಯರಾಮಕೃಷ್ಣ. ಪರಮ ಪೂಜ್ಯ ಮಂಗಳನಾಥ ನಂದಜಿ ಮಹಾರಾಜ್ ಅವರು ತಮ್ಮ ದಿವ್ಯ ಸಾನ್ನಿಧ್ಯ ನೀಡಿ ಪೂಜ್ಯರು ಸ್ವಾಮಿ ವಿವೇಕಾನಂದ ಧೀರವಾಣಿಗಳು ಯುವಜನತೆಗೆ ಆಧ್ಯಾತ್ಮಿಕ ಸಾಧಕರಿಗೆ ಹೇಗೆ ಸ್ಫೂರ್ತಿಯ ಚೆಲುಮೆ ಎಂಬುದನ್ನು ನಮ್ಮ ಮಕ್ಕಳ ಸಂಘದ ಚಿನ್ನರಿಗೆ ಹಾಗೂ ಹಿರಿಯರಿಗೆ ತಮ್ಮ ಆಶೀರ್ವಚನದ ಮೂಲಕ ನೀಡಿದ್ದಾರೆ. ಪೂಜ್ಯರು ಇಂದು ಕೃಷ್ಣ ನೆನೆದರೆ ಕಷ್ಟ ಒಂದು ಇಲ್ಲ
ಎಂಬ ಸಾಲಿನ ಬಗ್ಗೆ ನಮಗೆ ಉದಾಹರಣೆಯನ್ನು ನೀಡಿ ಹಾಗೂ ಆ ಸಾಲಿನ ಒಂದು ಪುಟ್ಟ ಉದಾಹರಣೆಯನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಶ್ರೀರಾಮಕೃಷ್ಣರು ಮೊದಲು ನರೇಂದ್ರನನ್ನು ಭೇಟಿಯಾದಾಗ ಅಂದು ನರೇಂದ್ರರು ಅವರ ಸ್ನೇಹಿತರಿಗೆ ಆಶೀರ್ವಾದ ಮಾಡಿ ಎಂದು ಬೇಡಿಕೊಂಡಾಗ ಅವರು ಮ್ಯಾಥಮೆಟಿಕಲಿ ನರೇಂದ್ರರಿಗೆ ಏನು ಗೊತ್ತಿರಲು ಆ ಮ್ಯಾಥಮೆಟಿಕ್ಸ್ನ ಯೂಸ್ ಮಾಡಿ ಶ್ರೀರಾಮಕೃಷ್ಣರು ಈ ಕಾಳಿ ಮಾತೆ ಒಪ್ಪಲಿಲ್ಲ, ಅದಕ್ಕೆ ನಾನು ಕೊಡಲಿಲ್ಲ ಅಂತ ಹೇಳ್ತಾರೆ. ಅದೊಂದು ತುಂಬ ಸುಂದರವಾದ ಸಾಲನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಮತ್ತು ನೆಕ್ಸ್ಟ್ ಸಿಸ್ಟರ್ ಕೃಷ್ಣಿನ ಅವರು ಹೇಳಿದ 3 ಸಾಲು ಮತ್ತು ವಿವೇಕಾನಂದರನ್ನು ನೋಡಿದಾಗ ಬೇರೆ ಸಂತರಿಗಿಂತ ವಿವೇಕಾನಂದರಲ್ಲಿ ಏನು ಬೇರೆನ ನೋಡ್ಬೋದಂದರೆ ವಿವೇಕಾನಂದರು ಈ ಜಗತ್ತಿನಿಂದ ಆಚೆ ಎಂಬ ಸಾಲನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಹಾಗೂ ದ ಸೋರ್ಸ್ ಆಫ್ ರಿಲಿಜನ್, ದೇರ್ ಈಸ್ ಸಮಥಿಂಗ್ ಬಿಹಾಂಡ್ ದ ಬಾಡಿ ದಟ್ ಯು ಎಕ್ಸ್ಪೀರಿಯನ್ಸ್ ಇನ್ ಡ್ರೀಮ್. ಅಂದರೆ ನಾವು ಯಾವುದು ಮಾಮೂಲಿ ಜೀವನದಲ್ಲಿ ನಾವು ಯಾವುದನ್ನು ಕಾಣೋಕ್ಕಾಗಲ್ವೋ ಅದನ್ನು ನಾವು ಮನಗ್ದಾಗ ಇಲ್ಲ ಕಣ್ಸು ಕಾಣ್ದಾಗ ಕಾಣ್ಬೋದು. ಅದನ್ನೇ ಕಾನ್ಷಿಯಸ್ನೆಸ್ ಅಂತಾರೆ. ಮತ್ತು ನಾವು ಏನಾದ್ರು ಸಾಧನೆ ಮಾಡಬೇಕು ಜೀವನದಲ್ಲಿ ಅಂದರೆ ವಿ ಶುಡ್ ಮೇಂಟೈನ್ ದ ಪ್ಯೂರ್ ಕ್ಯಾರೆಕ್ಟರ್. ನಾವು ಪ್ಯೂರ್ ಕ್ಯಾರೆಕ್ಟರ್ನ ಮಾಡಿದಾಗ ಮಾತ್ರ ನಾವು ಲೈಫಲ್ಲಿ ಸಾಧನೆ ಏನಾದರೂ ಮಾಡ್ಬೋದು. ಮತ್ತು ನಾವು ಕರ್ಮ ಮತ್ತು ಭಕ್ತಿ ಮತ್ತು ವೇದಾಂತಗಳನ್ನ ವಿವೇಕಾನಂದ ನೋಡಿದಾಗ ಮರಿತೀವಿ. ನಾವು ಅವ್ರ ಪುಸ್ತಕಗಳನ್ನ ಓದಬೇಕಂತ ತಿಳಿಸಿಕೊಟ್ರು. ಈ ಎಲ್ಲ ಅಂಶಗಳನ್ನು ನಾವು ಅರಿತು ನಮ್ಮ ಜೀವನದಲ್ಲಿ ಅನುಷ್ಠಾನಗೊಳಿಸುವುದು ನಮ್ಮೆಲ್ಲರ ಕರ್ತವ್ಯ. ಪರಮ ಪೂಜ್ಯ ಸ್ವಾಮಿ ಮಂಗಳಾನಾಥನಂದಜಿ ಮಹಾರಾಜ್ ರವರಿಗೆ ನಮ್ಮ ವಿವೇಕಾನಂದ ಮಕ್ಕಳ ಸಂಘದ ಹಿರಿಯ ಹಾಗೂ ಕಿರಿಯ ಸದಸ್ಯರ ಪರವಾಗಿ ಭಕ್ತಿಪೂರ್ವಕ ವಂದನೆಗಳನ್ನು ವಿವೇಕಾನಂದ ಮಕ್ಕಳ ಸಂಘದ ಸದಸ್ಯನಾದ ಚಿರಂಜೀವಿ ಲವಿತ್ ಎಂ ಫಲ ಸಮರ್ಪಿಸುವುದರ ಮೂಲಕ ಸಲ್ಲಿಸುತ್ತಿದ್ದೇನೆ. ಜಯರಾಮ್ ಕೃಷ್ಣ.